ಮದ್ವೆ ಆಗಿದ್ದ ಒಬ್ಬನ ಜೊತೆ, ಫಸ್ಟ್ ನೈಟ್ ಮಾಡ್ಕೊಂಡಿದ್ದ ಒಬ್ಬನ ಜೊತೆ, ಮಗು ಹುಡ್ಸಿದ ಒಬ್ಬನ ಜೊತೆ, ಆಮೇಲೆ ಬೆಳೆಸ್ತಿರೋದು ಇನ್ನೊಬ್ಬ. ಫಸ್ಟ್ ಪಿ ಯು ನಲ್ಲಿ ನಂದು ಅಟೆಂಡೆನ್ಸ್ ವಾಸ್ 13%. 13. ಯಾರು ಇನ್ಫ್ಲೂಯೆನ್ಸ್ ಆಗ್ಬೇಡಿ ದಯವಿಟ್ಟು. 2 ಸತಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ಸೊ ಐ ವಾಸ್ ಲೈಕ್ ನನ್ಗಾಗಿದ್ದು ನನ್ನ ತಂಗಿಗೆ ಆಗ್ಬಾರ್ದು. ಇವನಿಂದ ತಾಳಿ ಕಟ್ಟಿಸ್ಕೊತಾ ಇದೀನಿ, ಟೇಕ್ ಕೇರ್ ಆಫ್ ಮೀ ಅಂಡ್ ಮೇಕ್ ಮೈ ಲೈಫ್ ಬ್ಯೂಟಿಫುಲ್. ಇಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಂಡು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ತಾಳಿ ಕಟ್ಟಿಸ್ಕೊಂಡೆ. ಸೋನು ಅವ್ರ ಲವ್ ಲೈಫ್ ಬಗ್ಗೆ ಮಾತಾಡಿದ್ರೆ ಆಯ್ತಾ? ಏನಾದ್ರು ನಡೀತಾ ಇದೆಯಾ ಜೀವನದಲ್ಲಿ? ಐ ಕ್ಯಾನ್ ನಾಟ್ ಗೋ ಟು ದಿಸ್ ಡೇಟಿಂಗ್ ಆಪ್ ಅಂಡ್ ಆಲ್ ದಿಸ್. ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಹಾಕಿದ್ರು ಓಕೆನಾ, ಇವ್ರುಗಳೆಲ್ಲ ಸೇರ್ಕೊಂಡು. ಫೋಟೋನು ಹಾಕಿದ್ರಾ? ಇಲ್ಲ, ಫೋಟೋ ಹಾಕಿರ್ಲಿಲ್ಲ. ನಾವೇನಾರು ಅಕ್ಸೆಪ್ಟ್ ಮಾಡಿದ್ರೆ ಫೋಟೋ ಹಾಕಿ ನೋಡ್ಬೋದು. ಫಸ್ಟ್ ಕೇಸ್ ಆದ್ರೆ ಶ್ರುತಿ ರಾಮಕೃಷ್ಣ ಅಂತ ಹಾಕಿದ್ವಿ, ಅಂದ್ರೆ ಇವಳು ಒರಿಜಿನಲ್ ನೇಮ್. ಆಮೇಲೆ ಸೋನು ಗೌಡ ಅಂತ ಕೆಳಗಡೆ ಅವ್ರು ಅನ್ಕೊಂಡ್ಬಿಡೆ ಸೋನು ಶ್ರೀನಿವಾಸ್ ಗೌಡ ಅನ್ಕೊಂಡ್ಬಿಡೆ. ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ಶೋ ನಾನು ಹಾಯ್ ಅಂತಿರ್ಬೇಕಾದ್ರೆ ಮುಖದಲ್ಲಿ ಯಾಕೆ ಇಷ್ಟು ನಗು ಇದೆ ಅಂತಂದ್ರೆ, ಶೋ ಶುರು ಮಾಡೋದಕ್ಕಿಂತ ಮುಂಚೆನೆ ಇದೊಂದು BTS ಬಿಟ್ಬಿಟ್ರೆ ಆಗೋಯ್ತು, ಅದೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಸಿಕ್ಬಿಡುತ್ತೆ ಅನ್ಸುತ್ತೆ. ಸೊ ಅಂಥ ಒಂದು ಮೋಸ್ಟ್ ಫನ್ ಎಕ್ಸ್ಪೆಕ್ಟೆಡ್ ಎಪಿಸೋಡ್ ಅಂತ ಕಾಣಿಸ್ತಿದೆ ಅನ್ಸುತ್ತೆ. ನಾನು ಇವ್ರಿಗೆ ಫೋನ್ ಮಾಡಿದಾಗ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದೆ ಅಂದರೆ, ನಾವು ಸೀರಿಯಸ್ ಆಗಿ ಮಾತಾಡೋಕ್ಕೆ ಬರಬಹುದಾ ಪಾಡ್ಕಾಸ್ಟ್ಗೆ ಅಂತ. ಶಿ ಸೆಡ್ ದ್ಯಾಟ್. ಐ ಆಮ್ ಲೈಕ್, ನಾನೇನು ಅಷ್ಟು ಸೀರಿಯಸ್ ಆಗಿ ಶೋ ಮಾಡ್ತೀನಿ ಅಂದರೆ, ಶಿ ಸೆಡ್ ಎಸ್ ಅಂತ. ಸೊ ಹಾಗಾಗಿ ಬನ್ನಿ ಅದನ್ನ ಉಲ್ಟಾನೇ ಮಾಡೋಣ ಅಂತ. ಐ ಹ್ಯಾವ್ ದ ಮೋಸ್ಟ್ ಗಾರ್ಜಿಯಸ್ ಅಂಡ್ ದ ಬ್ಯೂಟಿಫುಲ್ ಸಿಸ್ಟರ್ಸ್ ಇನ್ ಹೌಸ್. ಸೊ ನೇಹಾ ಅಂಡ್ ಸೋನು ಆನ್ ಗೋಲ್ಡ್ ಕ್ಲಾಸ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಗುರು. ನಮಸ್ಕಾರ ಗುರು. ಅಲ್ಲ, ನಾನು ಅಷ್ಟು ಸೀರಿಯಸ್ ಆಗಿ ಕಾಣಿಸ್ತಿದ್ದೀರಾ ಅಂತ ಸೋನು ಅವ್ರ ಕಣ್ಣಲ್ಲಿ ಅಂತ. ಇನ್ಸ್ಟಾಗ್ರಾಮ್ ಅದೇ ಸ್ಟೋರಿ ನೋಡಿದಾಗ ದಟ್ ಇಸ್ ವೆನ್ ಐ ವಾಸ್ ಲೈಕ್, ಓ ಬೈತಾರ ಅನ್ಸುತ್ತೆ, ಸ್ಟ್ರಿಕ್ಟ್ ಆಗಿದಾರ ಅನ್ಸುತ್ತೆ. ಇಂಟರ್ವ್ಯೂ ಕರೆದ್ಬಿಟ್ಟು ಬೈತಾರ ಸೋನು. ಬಟ್ ಐ ವಾಸ್ ಥಿಂಕಿಂಗ್ ಲೈಕ್ ದಟ್. ಇಲ್ಲ, ಪ್ರಾಯಶಃ ಇವರು ಏನು ಅನ್ಕೊಂಡಿರ್ಬೋದು ಅಂದ್ರೆ, ಅದೇ ಹೇಳಿದ್ರಲ್ಲ, ಸುಮಾರು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಾಗಿರ್ಬೋದು ಅಥವಾ ಎಲ್ಲೋ ಮಧ್ಯದಲ್ಲಿ ಒಂದೊಂದ್ಸಲಿ ಎಲೆಕ್ಟ್ರಿಸಿಟಿ ಹರಿತಿರುತ್ತೆ ನಮಗೆ ಒಂಥರ. ಆ ಥರ ನಾವು ಸ್ಟೇಟಸ್ಗಳು ಹಾಕಿದಾಗ, ಬಟ್ ಯು ನೋ ವಾಟ್ ಸರ್ಪ್ರೈಸಿಂಗ್ಲಿ ಅಂಥ ಸ್ಟೇಟಸ್ ಮಾತ್ರ ಸೋನು ಇಂದ ಲೈಕ್ ಬರ್ದ. ಬಟ್ ಟ್ರಸ್ಟ್ ಮೀ, ಇವಳು ಎಷ್ಟು ಅಡಿಕ್ಟ್ ಅಂದ್ರೆ ರೀಲ್ಸ್ಗೆ. ಆಮೇಲೆ ಇವಳಿಗೆ ಬರೋ ಎಲ್ಲ ಫೀಡ್ಸ್ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಬರೀ ತರ್ಲೆ ಫೀಡ್ಸೇ ಬರೋದು, ಆಯ್ತಾ. ಸೊ ಹೆಂಗ್ ಲೈಫಲ್ಲಿ ಸೀರಿಯಸ್ ಆಗಿ ಇರ್ಬೇಕು ಅಂದ್ರೆ ಅವಳಿಗೆ ಇರೋದಕ್ಕಾಗಲ್ಲ, ಬಿಕಾಸ್ ಮೊಬೈಲ್ ಇಸ್ ಟೀಚಿಂಗ್ ಯು ಡೋಂಟ್ ಬಿ ಸೋ ಸೀರಿಯಸ್ ಅಂತ. ಅಂಡ್ ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದ್ 20-30 ರೀಲ್ಸ್ ನಂಗೆ ಶೇರ್ ಮಾಡಿರ್ತಾಳೆ, ಅದ್ರ ನಾನು ಒಂದು ನೋಡಿರೋದಕ್ಕೆ ಆಗಿರಲ್ಲ. ಬಿಕಾಸ್ ನಾನು ಐ ಡೂ ದ ಸೇಮ್, ಆಯ್ತಾ. ನನ್ನ ಟಾಪ್ 5 ಫ್ರೆಂಡ್ಸ್ ಇರ್ತಾರೆ, ಒಂದ್ಸಲ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಚೇಂಜ್ ಆಗುತ್ತೆ. ಆ ಹೆಸರು ಶೇರ್ ಅಂತ ಹೋದಾಗ ಆ ಫಸ್ಟ್ ಒಂದು ಬೇರೆ ಯಾರ್ಯಾರ್ದೋ ಬಂದ್ಬಿಡುತ್ತೆ. ಯಾವನೊಬ್ಬ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಬಂದ, ಅವನಿಗೆ ಶೇರ್ ಮಾಡ್ತಿದ್ದೆ, ಅವನು US ಅಲ್ಲಿ ಇದ್ದಾನೆ. ಹಿ ಸೆಡ್, ನೆಕ್ಸ್ಟ್ ಟೈಮ್ ಇಫ್ ಯು ಸ್ಟಾರ್ಟ್ ಶೇರಿಂಗ್ ದಿಸ್ ಕ್ರಿಂಜ್ ರೀಲ್ಸ್, ಐ ಆಮ್ ಗೋನಾ ಬ್ಲಾಕ್ ಯು ಅಂಡ್ ಜಸ್ಟ್ ಕೀಪಿಂಗ್ ಯು. ಐ ಸೆಡ್, ಓಕೆ ಮಗ, ಐ ಆಮ್ ಸಾರಿ, ಐ ಥಾಟ್ ಯು ಮೇ ಎಂಜಾಯ್ ಅಂತ ಅನ್ಕೊಂಡೆ. ನೋಡ್ರೆ ಎನಿವೇ, ಹೌ ಆರ್ ಯು ಗೈಸ್? ನಿಮ್ಮ ಇಂಟರ್ವ್ಯೂ ನಾನು ನೋಡಿದಾಗಲೂ ಒಂದು ಸ್ವಲ್ಪ ಸೀರಿಯಸ್ ಆಗಿ ಅಂತ ಅನ್ಸಿತ್ತು. ಸೊ ರಿಯಲಿ ಇಲ್ಲ, ಅದೇನು ಮಾಡೋಕ್ಕಾಗಲ್ಲ. ಅಂದ್ರೆ ಸ್ಟ್ರಿಕ್ಟ್ ಮುಖ ಇದೆ, ಒಂದ್ ಸ್ವಲ್ಪ ಸ್ಮೈಲ್ ಮಾಡಿ ಹೇಳ್ತೀನಿ. ಸ್ಟ್ರಿಕ್ಟ್ ಮುಖನ ಆಕ್ಚುಲಿ ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇಲ್ಲ ಒಂದು ನಕ್ಕಿದೀವಿ ನಾವು. ಅದೇ ಹೇಳದಲ್ಲ, ಶೋ ಮುಂಚೆ BTS ಏನಾದ್ರು ಹಾಕ್ಬಿಟ್ರೆ ಆಯ್ತಾ, ಒಂದು ಅಷ್ಟೇ, ಅವರಿಬ್ರಿಗೆ ಏನೂ ಆಗಲ್ಲ, ನನ್ನ ಕತೆ ಗೋವಿಂದ. ಹೌಸ್ ಲೈಫ್? ಗುಡ್ ಗುಡ್ ಗುಡ್. ಹೇಗೆ ನಡೀತಾ ಇದೆ? ಆಸಮ್. ಇಬ್ರು ಲಾಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು ಯಾವಾಗ ಒಟ್ಟಿಗೆ ಟುಗೆದರ್? ಅದೇ ಪ್ರವೀಣ್ ಏಕನಾಥ್ ಅವ್ರ ಚಾನೆಲ್ಗೆ. ಸೊ ಇಟ್ ವಾಸ್ ಅ ವೆರಿ ನ್ಯೂ ಚಾನೆಲ್. 5-6 ಇಯರ್ಸ್ ಅನ್ಸುತ್ತೆ. 5-6 ಇಯರ್ಸ್ ಇಲ್ಲ ಅನ್ಸುತ್ತೆ. ಪವಿತ್ರ ಮಾಡಿದ್ದು ಇಂಟರ್ವ್ಯೂ. ಓ, ರಿಪೋರ್ಟರ್ ಪವಿತ್ರ. ಸೂಪರ್. ಸೊ ನಮ್ಮ ಪಿಂಕ್ ಟಿಕೆಟ್ ಅವರು ಮತ್ತೆ ಪ್ರವೀಣ್ ದೇವರ್ ಟುಗೆದರ್ ದೆನ್. ಕರೆಕ್ಟ್. ಸೊ ಅವಾಗ ಅವರು ಪಾಡ್ಕಾಸ್ಟ್ ಅವಳು ಡಿಫರೆಂಟ್ ಕೊಟ್ಟಿದ್ದಾರೆ, ನಾನು ಸೆಪರೇಟ್. ಹೌದಾ? ಶೀಸ್ ಲೈಕ್, ಶಿ ಸೆಡ್, ತುಂಬಾ ಕೊಟ್ಟಿದೀವಿ, ಮತ್ತೆ ಬಂದ್ರೆ ಏನ್ ಕಂಟೆಂಟ್ ಇರುತ್ತೆ. ನಾನು ಅದನ್ನೇ ಕೇಳಿದೆ, ಬಿಕಾಸ್ ನೀವು ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಿರ್ಲಿಲ್ಲಲ್ಲ. ಸೋನು ಕೇಳಿದಾಗ, ಏನು ನಾನು ಆಲ್ರೆಡಿ ಪಾಡ್ಕಾಸ್ಟ್ ಹೋಗಿದ್ದೀನಿ ಅಂಡ್ ನನ್ಗೆ ಏನ್ ಅನ್ಸುತ್ತೆ ಎಲ್ಲ ಮಾತಾಡಿದ್ದೀನಿ, ಮತ್ತೆ ಸೇಮ್ ಕ್ವೆಶನ್ಸ್ ಆದ್ರೆ ಬೋರಿಂಗ್ ಆಗೋಗುತ್ತೆ, ನನಗೆ ಹೇಳೋದಕ್ಕೂ ಅಷ್ಟೇ ಬೋರಿಂಗ್ ಆಗಿರುತ್ತೆ, ನೋಡೋರಂತೂ ಡೆಫಿನೆಟ್ಲಿ ಅವರು ಬೇರೆ ಸ್ವಿಚ್ ಮಾಡ್ತಾರೆ, ಏನ್ ಮಾಡೋದು ಅಂತ. ಇಬ್ರು ಒಟ್ಟಿಗೆ ಕೇಳ್ತಾ ಇದಾರೆ ಆದ್ರು.
ಅಂಡ್ ಆಫ್ ಕೋರ್ಸ್ ಸೋನು ಇರುವಾಗ ಒಂದ್ ಸ್ವಲ್ಪ ಫನ್ ಇರುತ್ತೆ ಅಂತ ಅನ್ಕೊಂಡು ನಂದು ಪ್ರಾಬ್ಲಮ್ ಏನು ಅಂತಂದ್ರೆ ಒನ್ಸ್ ಐ ಸ್ಟಾರ್ಟ್ ಟೆಲ್ಲಿಂಗ್ ಐ ವಿಲ್ ನೆವರ್ ಸ್ಟಾಪ್. ನಾನ್ ಮನೆಗೆ ಹೋದ್ಮೇಲೆ ಅದೆಲ್ಲ ಯಾಕೆ ಅವ್ರು ಕೇಳಿದ್ರೆ ನಿಮ್ಗೆ ಅಂತ ಹೇಳ್ಬೇಕು. ಹೌದಾ ಅವ್ರು ಕೇಳಲಿಲ್ವಾ ನಾನೇ ಹೇಳ್ಬಿಟ್ನಾ ಅಂತ ಹೇಳ್ತಾಳೆ. ನೋ ಶಿ ಟೋಲ್ಡ್ ಮಿ ನಂದೊಂದು ಪ್ರಾಬ್ಲಮ್ ಇದೆ, ಅಕಸ್ಮಾತ್ ಏನೇನೇನೇನೇನೋ ಎಲ್ಲ ಹೇಳ್ಬಿಡ್ತೀನಿ, ಏನ್ ಮಾಡೋದು ತಲೆ ಕೆಡಿಸ್ಕೊಬಿಡಿ ನಾನು ಇದೀನಲ್ಲ ಬನ್ನಿ ಬನ್ನಿ ಅಂತಂದೆ. ಪಾಪ ನಾನು ಅದಕ್ಕೆ ಹೇಳಿದ ತಕ್ಷಣ ಕನ್ವಿನ್ಸ್ ಆಗ್ತಾಳೆ. ಅಕ್ಕ ಇಸ್ ಓಕೆ ಅಂದ್ರು. ನಾನು ಆಕ್ಚುಲಿ ಯು ವಿಲ್ ನಾಟ್ ಬಿ ಓಕೆ ಅಂತ ನಾನು ಅನ್ಕೊಂಡಿದ್ದೆ, ಬಿಕಾಸ್ ಐ ಥಾಟ್ ಲೈಕ್ ಐ ವಾಸ್ ಆಕ್ಚುಲಿ ನಾಟ್ ಓಕೆ ಬಟ್ ಐ ವಾಸ್ ಟೆಲ್ಲಿಂಗ್ ಹರ್ ಬೇಡ ಬಿಡು ಏನ್ ಮಾತಾಡೋದು ಅಂತ. ದೆನ್ ಶಿ ವಾಸ್ ಲೈಕ್ ಇಲ್ಲ ನಾವಿಬ್ರು ಒಟ್ಟಿಗೆ ಕರಿತಿರೋದು ಅಂತ. ದಟ್ ಇಸ್ ವೆನ್ ಐ ವಾಸ್ ಲೈಕ್ ಓಕೆ ಅಂತ. ನಾನು ಹೇಳಿದಲ್ಲಿ ಇವರು ಸುಮಾರು ವರ್ಷದ ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಹರ್ ಓಲ್ಡ್, ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿರ್ತಾರೆ. ಸೊ ಅದನ್ನ ಹಂಗೆ ಹೇಳ್ತೀನಿ ನಾನು. ಆಲ್ಮೋಸ್ಟ್ ಆ ಸೀರಿಯಲ್ನ ಹೆಂಗ್ ನೋಡಿದೀವಿ ಅಂತಂದ್ರೆ, ನಾನು ಅವಾಗ ಆ ಟೈಮಲ್ಲಿ, ಈಗಂತೂ ಸೀರಿಯಲ್ ನೋಡೋ ಅಭ್ಯಾಸ ಇಲ್ಲ, ಅವಾಗಂತೂ ಎವ್ರಿ ಡೇ ನೋಡ್ತಿದ್ವಿ. ಅವಾಗ ನೋಡ್ತಿರ್ಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಿದ್ವಿ, ಇವಳಗ್ ಪಾಪ ಎಷ್ಟು ಸಲಿ ಚೇಂಜ್ ಆಗ್ತಾ ಇದಾರೆ ಗುರು ಇವಳಿಗೆ. ಸಾರಿ ನಮ್ಮ ಸೀರಿಯಲ್ ನಾನು ಅದನ್ನೇ ನಮ್ ಡೈರೆಕ್ಟರ್ ಎಲ್ಲ ನಮ್ಗೆ ಹಾಗೆ ತಮಾಷೆ ಮಾಡೋರು. ಮದ್ವೆ ಆಗಿದ್ದ ಒಬ್ಬನ ಜೊತೆ, ಫಸ್ಟ್ ನೈಟ್ ಮಾಡ್ಕೊಂಡಿದ್ದ ಒಬ್ಬನ ಜೊತೆ, ಮಗು ಉಡ್ಸಿದ ಒಬ್ಬನ ಜೊತೆ, ಆಮೇಲೆ ಬೆಳೆಸ್ತಿರೋದು ಇನ್ನೊಬ್ಬ. 4 ಜನನ. ಹೌದಾ? ಲಿಟ್ರಲಿ ಹಂಗೆ ಆಯ್ತು. ಮದ್ವೆ ಎಪಿಸೋಡ್ಸ್ ಎಲ್ಲ ನಾನು ಫಸ್ಟ್ ಅಂಜು ಜೊತೆ ಮಾಡಿದ್ದು. ಫಸ್ಟ್ ನೈಟ್ ಸೀನು ಇಮಿಡಿಯೇಟ್ ಆಗಿ ಚೇಂಜ್ ಇಲ್ಲ. ಐ ಥಿಂಕ್ ಫಸ್ಟ್ ನೈಟ್ ಹಂಗೆ ಇತ್ತು. ಅದಾದ್ಮೇಲೆ ಮತ್ತೆ ಆ ಸೀನ್ಸ್ ಎಲ್ಲ ಮಗು ಹುಟ್ಟಿಸಿದ್ ಬೇರೆಯವ್ರ ಹತ್ರ. ಸೊ ಸಖತ್ ಈ ತರ ಈ ಸೀರಿಯಲ್ಗಳಲ್ಲಿ ಐ ಡೋಂಟ್ ನೋ ವೈ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಈ ಒಂದು ಇನ್ಫ್ಯಾಕ್ಟ್ ಐ ರಿಮೆಂಬರ್ ದಟ್ ಹ್ಯಾಪನ್ ವಿತ್ ಅಗ್ನಿ ಸಾಕ್ಷಿ ಆಲ್ಸೋ ಅಲ್ಲ, ಈ ವೈಷ್ಣವಿ ಮತ್ತೆ ವಿಜಯ್ ಸೂರ್ಯ ಅವ್ರು ಮಾಡ್ತಿದ್ರಲ್ಲ, ಅವರಿಬ್ರು ಲೈಫಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ 5 years ತೊಗೊಂಡ್ರು ಅನ್ನೋ ಥರ ಅಂತ ಅಂದ್ಬಿಟ್ಟು ಎಷ್ಟು ಅವಾಗ ಈ ಮೀಮ್ಸ್ಗಳು ವಾಸ್ ನಾಟ್ ಸೋ ಹ್ಯೂಜ್ ಅವಾಗ. ಇವಾಗ ನಾವೇನೋ ಮಾಡಿದೀರಿ ಯಾವ ಲೆವೆಲ್ಗೆ ಸೋಲ್ ಆಗಿರ್ತಿದ್ವಿ ಅಂದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಎ ಪರ್ಫೆಕ್ಟ್ ಮೀಮ್ ಮೆಟೀರಿಯಲ್ ಫಾರ್ ಹರ್. ಮದುವೆ ಆಗಿದ್ದು ಒಬ್ಬನ ಜೊತೆ, ಫಸ್ಟ್ ನೈಟ್ ಒಬ್ಬನ ಜೊತೆ ಅಂತ. ಬಟ್ ಎಷ್ಟು ಟೈಮ್ ತೊಗೊಂಡು ಎಲಾಂಗೇಟೆಡ್, ಬೇಜಾರಾಗಲ್ವಾ? ಇಲ್ಲ ಐ ಡೋಂಟ್ ನೋ, ಬಟ್ ನನ್ನ ಕ್ಯಾರೆಕ್ಟರು ತುಂಬಾ ಡೈಮೆನ್ಷನ್ಸ್ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್, ನನಗೆ ಎಂಗೇಜಿಂಗ್ ಆಗಿ ನನಗೆ ಇತ್ತು. ಸೊ ಆಬ್ವಿಯಸ್ಲಿ ನಾನು ಅದನ್ನ ಪ್ರೆಸೆಂಟ್ ಮಾಡಿದಾಗ್ಲೂ ತುಂಬಾ ವಿಭಿನ್ನವಾಗಿ ಇತ್ತು. ಸೊ ಹಾಗಾಗಿ ನನ್ಗೆ ಯಾವತ್ತೂ ಬೋರ್ ಅನ್ಸಲಿಲ್ಲ. ಅಫ್ಕೋರ್ಸ್ ನಿಜ ಹೇಳ್ಬೇಕು, ಆಗ್ಲೇ ಇಲ್ಲ ಅಂತಾನೂ ಇಲ್ಲ, ಡೆಫಿನೆಟ್ಲಿ ಆಗ್ತಿತ್ತು. ಅದು ವೆನ್ ಆಫ್ಟರ್ 5 years ಐ ಫೆಲ್ಟ್ ಓಕೆ, ತುಂಬಾ ಮೊನೋಟನಸ್ ಆಗ್ತಿದೆ ನನಗೆ ಲೈಫು, ನಾಟ್ ದ ಸ್ಟೋರಿ ಆರ್ ಎನಿಥಿಂಗ್. ಲೈಫ್ ತುಂಬಾ ಮೊನೋಟನಸ್ ಆಗ್ತಿದೆ ಅಂತ ಅನ್ಸಿತ್ತು. ಬಟ್ ಜನ ಎಷ್ಟು ಪ್ರೀತಿ ಕೊಡ್ತಿದ್ರು ಅಂದ್ರೆ ಇಟ್ ಕೆಪ್ ಮೀ ಗೋಯಿಂಗ್ ಅಷ್ಟೇ. ಗೊಂಬೆ ಅನ್ನೋದು ಒಂಥರ ಹಂಗೆ ಆಗೋಯ್ತಲ್ಲ, ಎಲ್ಲರೂ ಗೊಂಬೆ ಅಂತ ಈಗಲೂ ಕರೀತಾರೆ. ಇವಾಗ್ಲೂ ಗೊಂಬೆ ಅಂತಾನೆ ಕರೀತಾರೆ. ಹೌದಾ? ನೇಹ ಅಂತ ಹೇಳೋದು ತುಂಬಾ ಕಮ್ಮಿ ಅಂತನಾ? ನೇಹ ಹೌದು, ಕಡಿಮೆ. ಗೊಂಬೆ ಇಸ್ ಲೈಕ್ ಒಂಥರ ನನ್ಗೆ ಇವಾಗ ನೇಹ ಅಂತ ಹೇಳಿದ್ರೆ ನಾನು ತಿರುಗು ನೋಡ್ತಿದ್ದೆ ಹಂಗಾಗೋಗಿದೆ. Who started acting first? She. You? Yeah. Oh wow. Like how many years back? 17 years, when I was 17. Yes. She's okay. She's telling her age directly. We don't mind, yeah. Age is just a number. Age is just a number, yes. That is what, as you grow, just get... ಅಲ್ಲ ಕೆಲವರು 30ನೇ ಆಗಿರಲ್ವಲ್ಲ, ಕೆಲವರು 30ನೇ ಟಚ್. I don't understand ಯಾಕೆ ಏಜ್ ಹೇಳ್ಬಾರ್ದು. ನಾನು ಯಾವತ್ತಿದ್ದು ಅದನ್ನ ಹೇಳೋದು, ಏಜ್ ಇಸ್ ಜಸ್ಟ್ ಎ ನಂಬರ್. ಓಕೆ, ಇವಾಗ ಏಜ್ ಹೇಳಲ್ವಲ್ಲ, ಅವ್ರ ಪರ್ಸ್ಪೆಕ್ಟಿವ್ ನಮ್ಗೆ ಆಕ್ಚುಲಿ ತಿಳ್ಕೊಬೇಕು ಏನಿದೆ ಅದರಲ್ಲಿ ಅಂತ. ಏನಾಗುತ್ತೆ ಅಂದರೆ ಪ್ರಾಯಶಃ ನನಗನ್ಸೋದು ಇಟ್ಸ್ ಆಲ್ ಇನ್ ದ ಸೈಕಾಲಜಿ ಆಫ್ ಮೈಂಡ್ ಅನ್ಸುತ್ತೆ. 30 ಅಂದಮೇಲೆ ಒಂಥರ ಪೀಪಲ್ ವಿಲ್ ಸ್ಟಾರ್ಟ್ ಸೀಯಿಂಗ್ ಯು ಇನ್ ಎ ವೆರಿ ಡಿಫ್ರೆಂಟ್ ವೇನ. ಪ್ರಾಬ್ಲಿ ಯೂನಿವರ್ಸಲ್. ನೀವು ಫ್ರೆಂಡ್ಸ್ ನೋಡ್ತೀರಾ? ನಾನು ನೋಡಿಲ್ಲ. ನೀವು ನೋಡಿಲ್ಲ? ಸೊ ಅಂದರೆ ಓಕೆ, ದಟ್ ಈಸ್ ಒಂದು ಬೆಂಚ್ ಮಾರ್ಕ್ ಅಂತ ಅನ್ಕೊಳ್ಳೋಣ. ಅದರಲ್ಲೂ ಕೂಡ ಹಾಗೆ ತೋರಿಸ್ತಾರೆ. ದ ಮಿನಿಟ್ ವೆನ್ ಯು ಟಚ್ 30 ಅಂದಿದ ತಕ್ಷಣ ಯಾರ್ಯಾರು ಒಳಗಡೆ ಏನೇನಿರುತ್ತೆ ಮೈಂಡಲ್ಲಿ. ನನಗೂ ಒಂದಿತ್ತು ಒಂದು ಪಾಯಿಂಟಲ್ಲಿ, 30 ಬರ್ಡೇ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಬೋದು, 31st ಬೇಕಾದ್ರೆ ಮಾಡ್ಕೊಳ್ಳೋಣ ಅನ್ನೋದು. ಹೌದಾ? ಎಲ್ಲ ಹಂಗೆ ಮಾಡಿದ್ರು. ಬಟ್ ನಂದು ಮೈಂಡ್ ಸೆಟ್ ಹಂಗೆ ಇತ್ತು. ವೆನ್ ಆಸ್ ಐ ಟಚ್ 30 ಅಲ್ವಾ, ಸೊ ನನಗೆ ಆವಾಗ ಒಂಥರ ಐ ಸ್ಟಾರ್ಟೆಡ್ ಪ್ಯಾನಿಕಿಂಗ್. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರು ಮಾಡ್ಕೋತಾ ಇದ್ದೆ, ಚಿಕ್ಕ ಚಿಕ್ಕ ವಿಷಯಕ್ಕೂ. ಅಂದರೆ ನನಗಿನ್ನೇನು ಅಂತ. ಅಂದರೆ ನನಗೆ ಕೆಲ್ಸಕ್ಕೆ ಕರೀತಾರ, ಫಿಲ್ಮ್ನಲ್ಲಿ ಆಪರ್ಚುನಿಟಿ ಕೊಡ್ತಾರ, ಸೊ ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದೆ. ದೆನ್ ಇಟ್ ವಾಸ್ ಐ ಥಿಂಕ್ ಬಜರಂಗಿ ಭಾಯ್ಜಾನ್ ಸಮಥಿಂಗ್ ವಿಚ್ ಸಮ್ ಆರ್ಟಿಕಲ್ ಆಫ್ ಕರೀನಾ ಕಪೂರ್ ವೇರ್ ಶಿ ಸೆಡ್ ಏಜ್ ಇಸ್ ಜಸ್ಟ್ ಅ ನಂಬರ್, ಯು ಜಸ್ಟ್ ನೀಡ್ ಟು ಫ್ಲಾಂಟ್. So she was one of the inspiration. Even with the baby bump, she did not hide. She didn't. Yeah, so for me it was an inspiration. Alva, now as we grow old, namge takkanta roles kodtare. And correct. It is our choice where we can say yes or no. Namge ishta illa antandre ishta illa.
ಬಟ್ ಎಸ್ ಕೆಲವ್ರು ಸಪ್ರೆಸ್ ಮಾಡ್ತಾರೆ, ನಮ್ಮನ್ನ ತುಳಿತಾರೆ, ಕೆಲವರು ಹಂಗಿಸ್ತಾರೆ, ಓ ಇವಾಗ ನೀವು ದೊಡ್ಡವರಾಗೋತೀರಾ ಈ ಥರ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಯು ಶುಡ್ ಆಲ್ವೇಸ್ ಫೈಂಡ್ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ, ಯಾವ ರೋಲ್ ನಿಮಗೆ. ಆ್ಯಂಡ್ ಯು ಕೆನಾಟ್, ಇವಾಗ ಬೀಯಿಂಗ್ ಇನ್ ದಿಸ್ ಏಜ್ ಐ ಕೆನಾಟ್ ಡೂ ಅ ಕಾಲೇಜ್ ಗೋಯಿಂಗ್ ಗರ್ಲ್. ಸೊ ನನ್ಗೂ ಏನು ರೂಲ್ಸ್, ನನ್ಗೇನು ಸೂಟಬಲ್ ಅಂತ ಅನ್ಸತ್ತೋ ನಾನು ಅದನ್ನು ಮಾಡ್ತಾ ಹೋಗಬೇಕು. ಆ್ಯಂಡ್ ಯು ಶುಡ್ ಆಲ್ವೇಸ್ ಕೀಪ್ ಯುವರ್ ಮೈಂಡ್ ಫ್ರೆಶ್. ಸೊ ವೆನ್ ಯು ಥಿಂಕ್ ಪಾಸಿಟಿವ್ ಅಬೌಟ್ ದಿ ರೋಲ್ಸ್ ಆ್ಯಂಡ್ ದಿ ಏಜ್, that is what is going to reflect on screen ಅಂತ ಅನಿಸ್ತು ನನಗೆ ಅವಾಗ. So I think her article was very, very inspiring, and that is when I was like, come on, I should never be bothered about my age or ನಿಮ್ sideline ಮಾಡ್ತಾರಲ್ವಾ, ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಐ ಥಿಂಕ್ ಇವರು ಕರೀನಾ ಕಪೂರ್ ಆಗಿರೋ ಮಲೈಕಾ ಅರೋರಾ ಸೆಡ್ ಅಬೌಟ್, ಯಾ. ಸೊ ಆಲ್ ದಿಸ್ ಅಂದ್ರೆ ಅವ್ರ ವಿಡಿಯೋಗಳಾಗಿರ್ಬೋದು, ಇಲ್ಲ ಅಂದ್ರೆ ಅವ್ರ ಆರ್ಟಿಕಲ್ಸ್ ಓದಿದಾಗ ಐ ಯೂಸ್ ಟು ಫೀಲ್ ನೈಸ್. How come above 50 ಮಲೈಕಾ ಅರೋರಾ? Yes, ಶಿಲ್ಪಾ ಶೆಟ್ಟಿ is 50. ಶಿಲ್ಪಾ ಶೆಟ್ಟಿ is 50. ಅದು ಬಾಲಿವುಡ್ ಆಯ್ತಾ, ಈ ಕಡೆ ನಮ್ ಕನ್ನಡದಲ್ಲೇ ತಗೊಳ್ಳಿ, ಅನುಪ್ರಭಾಕರ್ ನಾನ್ ಅನುಪ್ರಭಾಕರ್ ಇಂಟರ್ವ್ಯೂ ಮಾಡಿದಾಗ ಅದನ್ನ ಹೇಳ್ತಿದ್ದೆ, ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಯು ಓಲ್ಡ್, ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್. ಇಟ್ಸ್ ಓಕೆ, ಗೋ ಅಹೆಡ್ ಟೆಲ್ ಮಿ ಅಂತ. ಯಾವುದೋ ಒಂದು ಆರ್ಕೆಸ್ಟ್ರಲ್ಲಿ ನೀವು ರೆಡ್ ಅಂಡ್ ರೆಡ್ ಡ್ರೆಸ್ ಹಾಕೊಂಡು ಬಂದ್ರೆ ಐ ಆಮ್ ಲೈಕ್ ಡ್ರೂಲಿಂಗ್ ಅಂತ. ಶಿ ವಾಸ್ ಲೈಕ್ ಹೌದಾ ಅಂತ. ಅಂಡ್ ದಟ್ ಡೇ ಆಲ್ಸೋ ಶಿ ವಾಸ್ ಸ್ಟಿಲ್ ದ ಸೇಮ್. And Shruti Mamu, Tara Mamu, Sudharani ma'am also. Sudha Mamu ಅಂತೂ ಸಗದಾಗಿ ಕಾಣಿಸ್ತಾರೆ. ಸೊ ಏಜ್ ಇಸ್ ಜಸ್ಟ್ ಎ ನಂಬರ್. ಅಂಡ್ ಇವತ್ತಿಗೂ ಅವ್ರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದಾರಾ? ಅಂಡ್ ನನಗೆ ಸುಧಾರಾಣಿ ಮ್ಯಾಮ್ನಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ಇವಾಗ ಇತ್ತೀಚೆಗೆ ಶಿ ಓಪನ್ ಹರ್ ಓನ್ ಯೂಟ್ಯೂಬ್ ಚಾನಲ್. ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಆರ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಅಂದರೆ, ಒಂದು ಪ್ಲಾಟ್ಫಾರ್ಮ್, ನಾವು ಯೂಟ್ಯೂಬ್ ಅಂತ ಹೇಳಿದ ತಕ್ಷಣ ಡೈಲಿ ಬ್ಲಾಗ್ಸ್ ಮಾಡೋದು ಏನೋ ಒಂದು ಅದೇ ಮೊನಟ್, ಬಟ್ ಶಿ ಪ್ರೊಡ್ಯೂಸ್ಡ್ ಅ ಶಾರ್ಟ್ ಫಿಲ್ಮ್ ಆಲ್ಸೋ. ಯಾ, ಸೊ ಒಂದು ಪ್ಲಾಟ್ಫಾರ್ಮ್ ಇದ್ದಾಗ ದೇರ್ ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಡೂ. ಆ್ಯಂಡ್ ನನಗೆ ಆ ಒಂದು ಅಗೇನ್ ಇಟ್ ಇಸ್ ಅ ಮೋಟಿವೇಶನ್. ಅಂದರೆ ನಮ್ಮದೇ ಪ್ಲಾಟ್ಫಾರ್ಮ್ ಇದ್ದಾಗ ನಾವೇನಕ್ಕೆ ಬೇರೆಯವ್ರ ಜೊತೆ ವರ್ಕ್ ಮಾಡಬೇಕು ಅಂದರೆ, ಬೇರೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಮಗೆ ಇದೆಯಲ್ವಾ ನಮ್ಮ ಕಾಂಟ್ಯಾಕ್ಟ್ ಪ್ರೊಡ್ಯೂಸ್ ಮಾಡಬೇಕು, ಬಟ್ ವೈ ಕಾಂಟ್ ವಿ ಡೂ ಇಟ್ ಅಂತ. ಎಸ್, ಅದು ಮನಸ್ಸಿನಲ್ಲಿ ಬರಬೇಕಲ್ಲ. ಬಟ್ ನೀವು ಆಕ್ಟಿಂಗ್ ಬಂದಿದ್ದಕ್ಕೆ ಯು ಇವೆಂಚುಲಿ ಯು ಗಾಟ್ ಇಂಟು ಇಟ್ ಅಥವಾ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಡ್ಯಾಡ್? No, it is not because of dad. Of course, Papa idru ee field alle, so ನಮಗೆ ನಾಟಕ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ he used to force us to watch ನಾಟಕ. ಮಾಡಿ ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ, ನೋಡಿ ನಾಟಕ ನೋಡಿ ಕಲಿಯೋದು ತುಂಬಾ ಇದೆ ಅಂತ. ಸೊ ನಾವು ಕಷ್ಟಪಟ್ಟು ಹೋಗಿದ್ವಿ, ಬಟ್ ಹೋದ್ಮೇಲೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ದಟ್ ಇಸ್ ವೆನ್ ವಿ ಓಕೆ ಇದು ಚೆನ್ನಾಗಿದೆಯಲ್ಲ ಅಂತ ನಾವು ಮಾಡೋಕೆ ಶುರು ಮಾಡಿದ್ವಿ. ಅಲ್ಲಿಂದ ನನಗೆ ಲಿಂಕ್ ಸಿಕ್ಕಿದ್ದು ಸೀರಿಯಲ್ಸ್. ಬಟ್ he was always like, ನಿನ್ ಡಿಗ್ರಿ ಮುಗಿಸು, ಅದಾದ್ಮೇಲೆ ನಿನ್ನ ಇಷ್ಟ. ಡಿಗ್ರಿ ಆದ್ಮೇಲೆ ನಿಂಗೆ ಮತ್ತೆ ಓದಬೇಕು ಅಥವಾ ಯು ವಾಂಟ್ ಟು ಗೋ ಡೂ ಸಮಥಿಂಗ್ ಎಲ್ಸ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಿನ್ನ ಇಷ್ಟ. ಐ ಡೋಂಟ್ ಸಜೆಸ್ಟ್ ನೀನು ಇಲ್ಲೇ ಬರಬೇಕು ಅಂತ ಇಬ್ರಿಗೂ ಹೇಳಿದ್ರು. ಯು ಡಿಡ್ಂಟ್ ಕಂಪ್ಲೀಟ್ ಯುವರ್ ನೋ, ಐ ಡಿಡ್ ನಾಟ್. ಅದಕ್ಕೆ ನಾನು ಕಂಪ್ಲೀಟ್ ಅದಕ್ಕೆ ನಾನು ಡೆಮೋ ಪೀಸ್, ಇದು ಮಾಡೆಲ್, ಇದು ಡೆಮೋ ಪೀಸ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಮ್ಮಪ್ಪ ಅವಳಿಗೂ ಹೇಳಿದ್ರು, ಡಿಗ್ರಿ ಮುಗಿಸಮ್ಮ, ಅದಾದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾಡು ಅಂತ. ಆ ಟೈಮ್ ಅಲ್ಲಿ ಆಬ್ವಿಯಸ್ಲಿ ಇಂತಿನಿನ ಪ್ರೀತಿ ಅಗೇನ್ ಇಟ್ ವಾಸ್ ಅ ಹಿಟ್ ಅಂಡ್ ಆಲ್ ದಟ್. ಸೊ ಆಕ್ಚುಲಿ ಇಂತಿನಿನ ಪ್ರೀತಿಯ ನನ್ನ ಕಾಲೇಜ್ ಇದ್ದಿದ್ದು 7:30 to 10:30 ಅಷ್ಟೇ. ಓಕೆ, 11:30 ವರ್ಗು. ಸೊ 11:30 ಆದ್ಮೇಲೆ ಅಲ್ಲೇ ಜೈನ್ ಕಾಲೇಜ್. ಓ ಜೆಸಿರೆಡೋ, ಓ ವಿಪುರಂ. ಓಕೆ. ಓ ಸೊ ಫಸ್ಟ್ PU ಅಂಡ್ ಸೆಕೆಂಡ್ PU ಸುರಾನಲ್ಲಿ ಮಾಡಿದ್ದು. ಸೊ BCom ಗೆ ಜೈನಿಗೆ ಬಂದೆ. ಫಸ್ಟ್ PU ಸೆಕೆಂಡ್ PU ನಲ್ಲೆಲ್ಲ ಹೋಗಿ ಸುರಾನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ, ನಾಟಕಗಳು ಮಾಡಿ, ಅದರಲ್ಲೆಲ್ಲ ಪ್ರೈಸ್ ಎಲ್ಲ ತಗೊಂಡು ಫುಲ್ ಮಜಾ ಮಾಡಿದ್ಲು ಫಸ್ಟ್ PU ಸೆಕೆಂಡ್ PU. ಅಂಡ್ ಶಿ ವಾಂಟೆಡ್ ಟು ಗೋ ಟು ಜೈನ್ ಕಾಲೇಜ್ ಡಿಗ್ರಿನಲ್ಲಿ. ಪರ್ಫೆಕ್ಟ್. ನನಗೂ ಫೋರ್ಸ್ ಮಾಡೋದು, ನೀನು ಅದೇ ಕಾಲೇಜಿಗೆ ಸೇರ್ಕೋಬೇಕು, ಅದೇ ಕಾಲೇಜಿಗೆ ಸೇರ್ಕೋಬೇಕು. ನಿಮ್ಮಿಬ್ಬರಿಗೆ ಎಷ್ಟು ಏಜ್ ಡಿಫರೆನ್ಸ್? 1 year. ಅಯ್ಯೋ ಅಷ್ಟೇನಾ? is as good as twin sister. ನಮ್ಮ ಅಮ್ಮ ಅದನ್ನೇ ಹೇಳ್ತಾರೆ, ನಂಗೆ ಒಂಥರ ಟ್ವಿನ್ಸ್ ಆಗ್ದಂಗೆ ಐತೆ ಅಂತ. ಸೊ ಫೋರ್ಸ್ ಮಾಡಿ ನಾನು ಜೈನ್ ಕಾಲೇಜ್ಗೆ ಹಾಕಿದ್ಲು. ಅಕ್ಕ ಎಸ್ಕೇಪ್, ನಾನಲ್ಲಿ ಲಾಕ್. ಅದೊಂಥರ ಹೆಂಗೆ ಅಂದ್ರೆ, ಆಕ್ಚುಲಿ 7:30 to 11:30 ಯೂಶಲ್ ಆಗಿ ಹೇಳ್ತಾರೆ, ಆ ಟೈಮಲ್ಲೇ ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು ಅದೆಲ್ಲ ಹೇಳ್ತಾರೆ. ಬಟ್ ನಮ್ಮ ಅಕ್ಕ ಒಂದ್ ದಿನಾನು 7:30 ನಾನು ಕರ್ಕೊಂಡು ಹೋಗಿಲ್ಲ. ಎವ್ರಿ ಡೇ ಬಂಕು. ನಿಮ್ಗೆ ಅಷ್ಟು ಬಂಕ್ ಮಾಡಿ ಟೀಚರ್ಸ್ ಏನು ಹೇಳಿಲ್ಲ ಅಂದ್ರೆ, ಆಮೇಲೆ ನಮ್ಮನ್ನ ಹೆಂಗ್ ನೋಡ್ತಿದ್ರು ಅಂದ್ರೆ, ಬಂದ ಹೇಳೋ ಬಂದು ಫಸ್ಟ್ ಕ್ಲಾಸ್ ಯಾವಾಗ್ಲೂ ಬಂಕು ಅನ್ನೋ ತರ ನೋಡಕ್ ಶುರು ಮಾಡ್ಬಿಟ್ರ. ನಂಗೆ ಕಾಲೇಜ್ಗೆ ಹೋಗಕ್ಕೆ ಮನ್ಸಿಲ್ಲ.
ಅದಾದ್ಮೇಲೆ ಫುಲ್ಲು ಏನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಒಂಥರ ಶಿಸ್ತು ಅದೆಲ್ಲ ಕಲ್ತಿದ್ದೆ, ಎಲ್ಲ ಒಂದೇ ಸತಿ ಮಠಾಶ್. ಅವರೊಬ್ಬರು ಇಂಗ್ಲಿಷ್ ಟೀಚರ್ ಏನೋ ಇದ್ರಲ್ಲ, ಸ್ವೀಟಿನಾ ಸಮ್ ಒನ್ ಹಿಸ್ ನೇಮ್ ಇನ್ ಜೈನ್ ಕಾಲೇಜಲ್ಲಿ. ನನ್ಗೆ ಸವಿತಾ ಮ್ಯಾಮ್ ಒಬ್ರು ನಾಮಕ ಇರೋದು, ಅದು ಬಿಟ್ರೆ ಜೈನ್ ಕಾಲೇಜಲ್ಲಿ ಯಾರು ನೆನಪೇ ಇಲ್ಲ. ರಾಜೇಶ್ವರಿ ಅಂತ ಒಬ್ರು ಇದ್ರು, she was teaching Hindi. I didn't study in Jain. But why I know was like ನಂಗೆಲ್ಲ ಮ್ಯೂಸಿಷಿಯನ್ ಫ್ರೆಂಡ್ಸ್ಗಳೆಲ್ಲ ಜೈನ್ ಕಾಲೇಜಲ್ಲಿ ಇದ್ದಿದ್ದು, ಸೊ ಹಾಗಾಗಿ ಐ ನೋ ಪಾಷಾ ಸರ್. ನನ್ಗೆ ಒಬ್ರು ಹೆಸರು ಗೊತ್ತಿಲ್ಲ, ಯಾಕಂದ್ರೆ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಬರ್ದೇ ಇರೋರು ಅವರು, ನೆನಪಿರೋದು ನಿಮ್ಗೆ. ಬಟ್ ಏನ್ ಗೊತ್ತಾ, ಐ ವಿಲ್ ಟೆಲ್ ಯು, ಫಸ್ಟ್ PU ನಲ್ಲಿ ನಂದು ಅಟೆಂಡೆನ್ಸ್ ವಾಸ್ 13%. 13. ಓಕೆ. ಬಟ್ ಲಕ್ಕಿಲಿ ನನ್ಗೆ ಒಂಥರ ದೇವ್ರು ಅಂತ ಅಂತಾರಲ್ಲ, ಅವ್ರ ಲೆಕ್ಚರರ್ಸ್ ಬಂದು ಸುಂದರ್ ಸರ್, ವೀಣಾ ಸುಂದರ್. ಅವರು ಸುರಾನಲ್ಲ ಸೊ ಅವರು ಮತ್ತೆ ವತ್ಸಲ ಮೋಹನ್ ಮ್ಯಾಮ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಅದೆಲ್ಲ. ಬಟ್ ಸುಂದರ್ ಸರ್ ನಾನ್ ನಾಟಕ ಮಾಡಿದೀನಿ, ನಾನು ಇಲ್ಲಿಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೆ, ಬೆನಕ ಥಿಯೇಟರ್ ನಲ್ಲಿ ಇದ್ದೆ, ಅಲ್ಲಿ ಕಿಟಿ ಅಂಕಲ್ ಇದ್ರು. ಸೊ ಒಂದ್ ಲೆಟರ್ ಬರ್ಸ್ಕೊತಾ ಇದ್ದೆ, ಅವ್ರ ಲೆಟರ್ ನಲ್ಲಿ ಇಲ್ಲಿ ನಾಟಕಕ್ಕೆ ಹೋಗಿದ್ದೀನಿ ಅಂತ ಸೈನ್ ಮಾಡ್ಕೊಡಿ ಅಂಕಲ್, ಸೈನ್ ಮಾಡ್ಕೊಡಿ. ಅವರು ನೀಟಾಗಿ ಸ್ಟ್ಯಾಂಪ್ ಮಾಡಿ ಸೈನ್ ಮಾಡ್ಕೊಡೋರು, ನಾನು ಹೋಗಿ ಸುಂದರ್ ಸರ್ ಕೊಡ್ತಾ ಇದ್ದೆ. ಸೊ ಅದೇ ತರ ಕಾಲೇಜ್ಗೆ ಹೋಗ್ತಾನೆ ಇರ್ಲಿಲ್ಲ, ಇಟ್ ವಾಸ್ 13%. ಓಕೆನಾ. ಸೊ ನನ್ಗೇನು ಇದೇ ತರ ಎಲ್ಲ ಕಾಲೇಜಲ್ಲೂ ಇದ್ ಮಾಡ್ತಾರೆ ಅಂತ. ಹಂಗೂ ನನ್ನ ಫ್ರೆಂಡ್ ಹೇಳಿದ್ಲು, ಜೈನ್ ಕಾಲೇಜು ಸಖತ್ ಸ್ಟ್ರಿಕ್ಟು, ಅಕಸ್ಮಾತ್ ನೀನೇನಾದ್ರು ಅಟೆಂಡೆನ್ಸ್ ಲೂಸ್ ಮಾಡ್ಕೊಂಡ್ರೆ ಯು ನೀಡ್ ಟು ಪೇ ಅಂತಲ್ಲ. ನನ್ಗೇನೋ ಇಂತಿನಿಂದ ಪ್ರೀತಿ ನಾನು ಮಾಡ್ತಾ ಏನಲ್ವಾ, ಇದನ್ನಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿ ನಾನು ಪೇ ಮಾಡ್ಬೋದು, ಸೊ ಇವಾಗ ಫಿಲಮ್ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು. ನನ್ಗೇನು ಅಂತಂದ್ರೆ ಅವಾಗೆಲ್ಲ ಫಿಲಮ್ ಅಂತಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು. ಸೊ ಆ ಥರ ಒಂದು ಕ್ರೇಜ್ ಇದ್ದಿದ್ದಂತ ಟೈಮ್ ಅದು. ಸೊ ಐ ವಾಸ್ ಲೈಕ್, ಎಲ್ಲ ಫಿಲಮ್ಗಳು ಎವ್ರಿ ಫ್ರೈಡೇ ಹಿಂದಿ ರಿಲೀಸ್ ಆದರೆ ಹಿಂದಿ ಅಥವಾ ಕನ್ನಡ ರಿಲೀಸ್ ಆದರೆ ಕನ್ನಡ, ಐ ಯೂಸ್ ಟು ಗೋ. ನೋಡ್ರೆ 60% ಇದೆ, 60%ಗೆ ದೇ ಆರ್ ನಾಟ್ ಗಿವಿಂಗ್ ಮೀ ಹಾಲ್ ಟಿಕೆಟ್. ಎಷ್ಟು ಕೋಪ ಬಂತು ಅದೇ ಟೈಮ್ಗೆ. ಗುಲಾಮ ಮತ್ತೆ ಪರಮೇಶ್ ಪಾನವ ಇದು ಹೇಗಿದ್ರು ಬಂತಲ್ಲ, ಇವ್ರಿಗೆ ನಾನು ಇಲ್ಲಿ ಕಾಯ್ಬೇಕು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಚೆಕ್ ಇಟ್, ಐ ಆಮ್ ಗೋನ್ ಗೋ ಹಿಯರ್. ನಾ ಅವಾಗ ಅನ್ಕೋತಾ ಇದ್ದೆ, ಛೇ ಸುರಾನಲ್ಲೇ ಇದ್ದಿದ್ರೆ ನನ್ನ ಡಿಗ್ರಿನೂ ಕಂಪ್ಲೀಟ್ ಆಗಿರೋದಲ್ಲಪ್ಪ. ಯಾರು ಇನ್ಫ್ಲೂಯೆನ್ಸ್ ಆಗ್ಬೇಡಿ ದಯವಿಟ್ಟು. ಅದನ್ನೇ ಹೇಳ್ಬೇಕು, this is not to get influenced. How not to get influenced. But imagine, I think so 17 years sumar jana, I mean so many people have got into films and they made big in film. Yeah. And 99% of the people, they wouldn't have completed the studies ansata. Eventually they would have ಬಟ್ ನಾನು ಬರ್ಕೊಡ್ತೀನಿ. ಸೋನು ಇವತ್ತಿಗೂ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಶಿ ಕ್ಯಾನ್ ರೀಚ್ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಅವಳದು ಹಂಗಿದೆ ಮೆಮೊರಿ ಪವರ್. ಅವಳು ಯಾವಾಗ್ಲೂ ಸ್ಕೂಲಲ್ಲೂ ಅಷ್ಟೇ, ರಾತ್ರಿ ಓದೋಳು, ಬೆಳಗ್ಗೆ ಹೋಗಿ ಒಳಕ್ಕಂತ ವಾಮಿಟ್ ಮಾಡಿ ಬಂದ್ಬಿಡೋಳು. ಅದಕ್ಕೆ 70%, 80%, 85% ಎಲ್ಲ ತೆಗಿಯೋಳು. ನನ್ನ ಲೈಫ್ ನಾನು ಇಡೀ ವರ್ಷ ಓದ್ತಿದ್ದೆ, ಆಮೇಲೆ ಬೇಡ ಬಿಡಿ. ಜಸ್ಟ್ ಪಾಸ್ ಆಗಿದ ತಕ್ಷಣ ನಾನು ಪಾಸ್ ಒಂದೇ ಖುಷಿ. ನನ್ಗಿಂತ ಜಾಸ್ತಿ ನಮ್ಮ ಅಮ್ಮ ಖುಷಿ ಪಡೋರು. ಅಂಡ್ ನಮ್ಮ ಅಪ್ಪ ವಾಸ್ ಆಲ್ವೇಸ್ ಲೈಕ್, ನೀನು ಪಾಸ್ ಆದ್ರೂ ಆಗು, ಫೇಲ್ ಆದ್ರೂ ಆಗು, ಇಟ್ಸ್ ಓಕೆ, ಬಟ್ ಯು ಶುಡ್ ಬಿ ಅ ಗುಡ್ ಗರ್ಲ್, ಗುಡ್ ಸಿಟಿಸನ್ ಅಂತಾನೆ ಇದು ಮಾಡೋರು. ನಮ್ಮ ಅಮ್ಮ ಅಂದ್ರೆ ಪಾಸ್ ಹಾಕ್ಬೇಕು ಅಂತ ಒಳ್ಳೆ ಅಪ್ಬ್ರಿಂಗಿಂಗ್. ಬಟ್ ವೆನ್ ನಿನ್ನ ಪ್ರೀತಿ ಆದಾಗ, ಅಂದ್ರೆ ಡಿಡ್ ಯು ಎವರ್ ಎಕ್ಸ್ಪೆಕ್ಟ್ ಆ ಟೈಮಲ್ಲಿ ನಾನು ಸಿನಿಮಾ ಆಕ್ಟ್ ಮಾಡೋ ಸಾಧ್ಯತೆಗಳಿದೆ 17 ಅಲ್ಲಿ ಇತ್ತ ಆ ಥರ ಥಾಟ್ಸ್? ಇಲ್ಲ ಇಲ್ಲ ಇಲ್ಲ. ಸೊ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ದಾಗ್ಲೂ ಇದು ಒಂದ್ ಫಿಲಮು, ನನ್ಗೆ ಯಾಕೆ ಚಾನ್ಸ್ ಕೊಡ್ತಾರೆ, ಇದನ್ನದು ಇದು ಒಂದ್ ಫಿಲಮು, ನಂಗೆ ಆಕ್ಟಿಂಗ್ ಬರಲ್ಲ, ಏನಿಲ್ಲ, ಇದು ಒಂದ್ ಫಿಲಮ್. ಅಪ್ಪನಿಗೆ ಆಕ್ಚುಲಿ ಇಷ್ಟ ಇರ್ಲಿಲ್ಲ. He was always like, ಡಿಗ್ರಿ ಮುಗಿಸು, ಅದಾದ್ಮೇಲೆ ಯು ಗೆಟ್ ಇಂಟು ದಿಸ್ ಇಫ್ ಯು ವಾಂಟ್ ಟು ಅಂತ. ಯಾಕೆ ಬೇರೆ ಸಿನಿಮಾ ಮಾಡೋಕ್ಕೂ ಒಂದು ಸೂರಿ ಸರ್ ಸಿನಿಮಾ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ 17 ಅಂತಂದ್ರೆ, ಅಂಡ್ ಆ ಸಿನಿಮಾ ನೋಡಿರೋ ಗೊತ್ತು, ಇಟ್ ಈಸ್ ಅ ಕೈಂಡ್ ಆಫ್ ಡಾರ್ಕ್ ಶೇಡೆಡ್ ಫಿಲಮ್, ಐ ಕ್ಯಾನ್ ಸೇ. ಇಟ್ ಈಸ್ ನಾಟ್ ಲೈಕ್ ಏನೋ ಒಂದು ಗ್ಲಾಮರಸ್ ಆಗಿ ಬಬ್ಲಿ ರೋಲ್ ತರ, ಶೀಲ್ ಕಮ್ ಅಂದ್ರೆ ಬಬ್ಲಿ ತರ ಇದ್ರೂ ಸೂರಿ ಸರ್ ಕ್ಯಾರೆಕ್ಟರ್ ವೆರಿ ಡಾರ್ಕ್ ಸೈಡ್ ಇರೋಂಥದ್ದು ಅಂತ. ಸೊ ದಟ್ ಐ ವಾಸ್ ಲೈಕ್, ನಾನು ಅದೇ ಅಂತ ಅನ್ಕೊಂಡೆ, ಲೈಕ್ 17 ಶಿ ಹಸ್ ಕಮ್ ಡೈರೆಕ್ಟ್ಲಿ ಟು ದಟ್ ಒನ್ ಅಂಡ್ ಸಿನಿಮಾ ವಾಸ್ ಒನ್ ರೇಜ್. ಅವತ್ತಿನ ಕಾಲದಲ್ಲಿ ಎವ್ರಿ ಒನ್ ಸೈಡ್ ವಾಸ್, ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದು ಅಂತಂದ್ರೆ, ಅಯ್ಯೋ ತುಂಬಾ ಕುಡಿಯೋದು ತೋರಿಸ್ಬಿಡಿಯಾರೆ, ಓ ಹಂಗೆ ಹಿಂಗೆ ಅಂತಲ್ಲ. ಆವಾಗ ಅದು ಒಂದಷ್ಟು, ಇವತ್ತು ರೀಲ್ಸ್ ತೆಗೆದ್ರೆ ಬರೀ ಅದೇ ಇದೆ. ಈಗ ಅದನ್ನೇ ಸ್ಟೈಲಿಶ್ ಆಗಿ ಮಾಡ್ತಾರೆ. ಸಿನಿಮಾ ಇಸ್ ವಿಲ್ ಬಿ ಆಲ್ ಅಬೌಟ್ ಇಟ್. ಇನ್ನ ಯಾವ ರೇಂಜ್ಗೆ ಬಾಟ್ಲೆ ಹೆಂಗೆ ಎತ್ಕೊಂತಾರೆ ಅನ್ನೋದನ್ನು ಕೂಡ ಒಂದು ಸ್ಟೈಲಿಶ್ ಆಗಿ ಮಾಡ್ತಾರೆ ಅಲ್ವಾ? ಬಟ್ ಅವಾಗ ಸೂರಿ ಸರ್ ಹೆಂಗಿದ್ರು ಅಂದ್ರೆ 17 years ಬ್ಯಾಕ್ ಸೂರಿ ಹೌ ವಾಸ್?
ಪ್ರಾಬಬ್ಲಿ ಐ ವಾಸ್ ವೆರಿ ಅಷ್ಟೆಲ್ಲ. ಸೆನ್ಸಿಟಿವ್, ಸೊ ಹಿ ಡಿಡ್ ನಾಟ್, ಅಂದ್ರೆ ಇವಾಗ ಕೆಲವ್ರು ಹೇಳ್ತಾರೆ ಸ್ಟ್ರಿಕ್ಟ್ ಅಲ್ವಾ, ಹಂಗಲ್ವಾ ಹಿಂಗಲ್ವಾ ಅಂತ. ವಿತ್ ಮೀ ಹಿ ವಾಸ್ ಲೈಕ್ ಪುಟ. he was like that I actually. think even today he calls Putta antane he used to call, and I have never seen the other side of Suri sir. He was like very very nice to me. Probably adu ಸೋರೋ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ದೆ ಇವತ್ತು ಆಕ್ಟಿಂಗ್ ಅಂದ್ರೆ ಗೊತ್ತಿಲ್ಲಪ್ಪ, ಕ್ಯಾಮ್ರಾ ಇತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಅಲ್ಲಿ ಮಾತಾಡೋದಕ್ಕೆ ಹೇಳಿದ್ರು, ನಾನು ಹೋದೆ ಮಾತಾಡದೆ ಬಂದೆ. ಇವತ್ತಿಗೂ ಅವಳು ಗೊತ್ತಿಲ್ಲ ಎಲ್ಲ ಇದೆಲ್ಲ ತೆಗ್ದ್ಬಿಟ್ಟಿದ್ದಾರೆ ಮೂವಿ ಅಂತೆಲ್ಲ. ಅವಳಿಗೆ ಮೂವಿ ನೋಡಿದ್ಮೇಲೆ ಶಿ ರಿಯಲೈಸ್ಡ್, ಓ ಇದೆಲ್ಲ ನನ್ ಕೈಯಲ್ಲಿ ಆಕ್ಟ್ ಮಾಡ್ಸಿರೋದವರು ಅಂತ. ಇಟ್ ವಾಸ್ ವೆರಿ ನ್ಯಾಚುರಲ್ ಆತರ ನೋಡೋದಕ್ಕೆ ಹೋದ್ರೆ. ಸೊ ಆ ಥರ ನನಗೆ ಯಾವತ್ತೂ ಅವರು ಹಿ ವಾಸ್ ನಾಟ್ ಹೆಲ್ಪ್ ಬೌಂಡ್, ಅಂದರೆ ಹಿಂಗೆ ಮಾಡಬೇಕು, ಇದೇ ಹಿಂಗೆ ಇರಬೇಕು ಆ ಥರದ್ದೆಲ್ಲ ಏನು ಮಾಡಲಿಲ್ಲ ಅವರು. ಟು ಬಿ ಆನೆಸ್ಟ್, ಐ ಥಿಂಕ್ ಒಂದು ಸಿನಿಮಾ ಈ ಥರ ಸೂರಿ ಸರ್ ಅವಾಗ ಅಫ್ಕೋರ್ಸ್ ಸೂರಿ ಸರ್ ವಾಸ್ ಆಲ್ರೆಡಿ ಪಾಪ್ಯುಲರ್ ಬಿಕಾಸ್ ಆಫ್ ದುನಿಯಾ ಅಲ್ವಾ. ಸೊ ಐ ಥಿಂಕ್ ದಟ್ ವಾಸ್ ಇಸ್ ಥರ್ಡ್ ಫಿಲ್ಮ್, ಸೆಕೆಂಡ್ ಫಿಲ್ಮ್ ಕರೆಕ್ಟ್. ಸೊ ಆಲ್ರೆಡಿ ಒಂದು ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಕೊಟ್ಟು, ಬಿಕಾಸ್ ಮುಂಗಾರು ಮಳೆ ದುನಿಯಾ ವಿತ್ ದ ಟೂ ಲೈಕ್ ವಾಟ್ ಯು ಕಾಲ್ ಒಂದು ಮೈಲ್ ಸ್ಟೋನ್ ಬಂದಂಥ ಸಿನಿಮಾ. ಆ್ಯಂಡ್ ಸೆಕೆಂಡ್ ಸಿನಿಮಾಗೆ ನ್ಯಾಚುರಲಿ ದಿ ಹೈಲೈಟ್ ಆರ್ ದ ಫೋಕಸ್ ಇವನ್ ಆನ್ ದಿ ಆ್ಯಕ್ಟ್ರೆಸ್ಗಳಿಗೆ ಇದ್ದರು ಇರೋವಂಥದ್ದು ಅಂತ. ಆ ಟೈಮಲ್ಲಿ ಆ ಥರ ಬಂದಾಗ ಲೈಕ್ ಯು ಸೆಡ್ ಯು ಸ್ಟಾರ್ಟೆಡ್ ಅರ್ಲಿ, ಇಸ್ ಲೈಕ್ ಸಿ ಸೇಯಿಂಗ್ 34 ಅಂತ ಅಂದ್ಕೊಂಡಾಗ ನಾವು 17 ಯುವರ್ ಅಂತಂದಾಗ ಗ್ರಾಫು ನೀವು ಅಂದ್ಕೊಂಡಂಗೆ ಹೋಯ್ತಾ ಆ ಟೈಮಲ್ಲಿ ನಿಮಗೆ ನಿಮ್ಮ ಕೆರಿಯರ್ ಗ್ರಾಫ್? ಎಸ್ ಅಫ್ಕೋರ್ಸ್ ಹೋಯ್ತು, ಬಟ್ ಐ ಡಿಡ್ ನಾಟ್ ನೋ ಹೌ ಟು ಹ್ಯಾಂಡಲ್. ವಾಟ್ ಯು ಮೀನ್ ಬೈ? ಅಂದರೆ ಫಿಲ್ಮು ಇಟ್ ಇಸ್ ಆನ್ ದಿ ಡಾರ್ಕ್ ಶೇಡ್ ಒಂದು. ಇನ್ನೊಂದೇನು ಅಂತಂದರೆ ಸೂರಿ ಸರ್ ಎಕ್ಸ್ಪೆಕ್ಟೇಷನ್ಸ್, ಅಂದರೆ ಇಡೀ ಇಂಡಸ್ಟ್ರಿ ತಿರುಗಿ ನೋಡ್ತಾ ಇದೆ, ಇಡೀ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಎವ್ರಿ ಒನ್ ಲೈಕ್ ಯುನೋ ನಮ್ಮ ಫಿಲಮ್ ಅಂದರೆ ಚಾನ್ಸ್ ಇದೆ, ಅದಿದೆ ಇದಿದೆ ಅಂತೆಲ್ಲ ಹೇಳೋರು, ಓಕೆನಾ. ಬಟ್ ನನಗೆ ಯಾವ್ದು ಒಪ್ಕೊಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ದೇ ವಾಸ್ ಒನ್ ಪರ್ಸನ್ ಹೂ ಇಸ್ ಲೈಕ್ ಫಿಲಮ್ ರಿಲೀಸ್ ಆಗೋವರೆಗೂ ಯಾವ ಫಿಲಮು ಮಾಡಬೇಡಿ ಅಂತ ಹೇಳೋದು. ಆ್ಯಂಡ್ ಐ ಯೂಸ್ ಟು ಗೆಟ್, ಅಂದರೆ ಒಂದು ಅಟ್ಲೀಸ್ಟ್ ದಿನಕ್ಕೆ ಏನಿಲ್ಲ ಅಂದರೂ ಒಂದು 3-4 ಕಾಲ್ಸ್ ಆರು ಬರೋದು. ಬಟ್ ಐ ಡಿಡ್ ನಾಟ್ ನೋ ಮಾಡಬೇಕಾ ಬೇಡವಾ, ಹೆಂಗೆ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಮೈ ಡ್ಯಾಡ್ ವಾಸ್ ವೆರಿ ಬ್ಯುಸಿ. ಸೊ ಮಾಡ್ಬಿಡು, ಬೇಡ ನಿನ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು, ಹಾಗೆ. ಸೊ ವಿ ಡಿಡ್ ನಾಟ್ ನೋ ಹೌ ಟು ಹ್ಯಾಂಡಲ್. ಸೊ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಗುಲಾಮ ನಾನು ಆಗಿದ್ದು ಬಿಕಾಸ್ ರಂಗಣ್ಣ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಸೂರಿ ಸರ್. ಸೊ ನಮ್ಮ ಫಿಲ್ಮ್ನಲ್ಲೂ ವರ್ಕ್ ಮಾಡಿದ್ರು, ಇಂತಿನ ಪ್ರೀತಿಯ. ಆವಾಗ ಶೂಟಿಂಗ್ ಸೆಟ್ಟಿಗೆಲ್ಲ ಬರೋರು. ದ್ಯಾಟ್ ವಾಸ್ ಅಗೇನ್ ಲೈಕ್ ಯುನೋ, ನಾನು ಬಂದರೆ ನೀವು ಬೈಬಾರ್ದು, ನನ್ಗೆ ಹಿಂಗೆ ಹೇಳ್ಕೊಡ್ಬೇಕು ನೀವು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ದೆನ್ ಐ ಯೂಸ್ ಟು ಕಾಲ್ ಹಿಮ್ ಡ್ಯಾಡಿ. ಬಿಕಾಸ್ ಏನಕ್ಕೆ ಅಂತಂದರೆ, ಅಯ್ಯೋ ನಿನ್ನ ಮಗು ಥರ ಹೇಳ್ಕೊಡ್ಬೇಕಲ್ಲ ತಾಯಿ ಅಂತ ಹಿಂಗೆ ತಲೆ ಕೂತ್ಕೊಳ್ಳೋರು ಅವರು. ಸೊ ಅದಕ್ಕೆ ಪರವಾಗಿಲ್ಲ, ನೀನು ನಂಗೆ ಹೇಳ್ಕೊಡಿ, ನಾನು ಮಾಡ್ತೀನಿ. ಸೊ ದ್ಯಾಟ್ ವಾಸ್ ಆಲ್ವೇಸ್ ದಿ ಫನ್ ಸೈಡ್. ಅಂದರೆ ನನ್ನ ಫಸ್ಟ್ 3 ಫಿಲ್ಮ್ ದಿ ಡೈರೆಕ್ಟರ್ಸ್ ವಾಸ್ ಎ ಬ್ಲೆಸ್ಸಿಂಗ್ ಫಾರ್ ಮಿ ಆ್ಯಕ್ಚುಲಿ. ಸೂಪರ್. ಈವನ್ ವಿತ್ ಮಹೇಶ್ ಅಣ್ಣ ಎಷ್ಟು ನೀಟಾಗಿ ಹೇಳ್ಕೊಡೋರು ಅಂತಂದ್ರೆ, ನನಗೆ ಶಿವಣ್ಣ ನೋಡಿದ ತಕ್ಷಣ ಡೈಲಾಗ್ಸ್ ಮರ್ತೋಗೋದು. ಐ ಯೂಸ್ ಟು ಶಿವರ್ ನ್ಯಾಚುರಲಿ, ಐ ಮೀನ್ ಸೊ ಡೈಲಾಗ್ಸ್ ಮರ್ತೋಗೋದು. ಸೊ ಶಿವಣ್ಣ ಇಲ್ದಿರೋ ಟೈಮ್ನಲ್ಲಿ ನಂದು ಕ್ಲೋಸ್ ಅಪ್ ಇಟ್ಬಿಟ್ಟು ಸೊ ಡೈಲಾಗ್ಸ್ ಆ ಥರ ಅವರು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ದೆನ್ ಹಿ ವಾಸ್ ಲೈಕ್, ಆಮೇಲೆ ಹೇಳಿದ್ರು ಒಂದ್ಸತಿ, ಅಣ್ಣ ನೀವು ಇಲ್ದಿರಾಗ ಈ ಹುಡುಗಿ ಚೆನ್ನಾಗಿ I like that song actually, ಒಂದು ಸಾವಿರ ಒಂದು ಸೂಪರ್ ಹಾಡಿತ್ತು ಅದರಲ್ಲಿ. I remember that actually. But you never got influenced to get into films? She always said ಮೂವೀಸ್ ಮಾಡು ಅಂತ. ಬಟ್ ಅಷ್ಟೇ ನನಗೆ ಆಲ್ರೆಡಿ ಸೀರಿಯಲ್ಸ್ ಮಾಡ್ತಿದ್ದೆ ಅಂಡ್ ಒಳ್ಳೆ ಫೇಮ್ ಸಿಕ್ಕಿತ್ತು, ಎಲ್ಲೇ ಹೋದ್ರು ರೆಕಗ್ನೈಸ್ ಮಾಡ್ತಿದ್ರು. ಸೊ ಐ ವಾಸ್ ಲೈಕ್ ಐ ವಾಂಟೆಡ್ ಟು ಬಿ ಜೆನ್ಯೂನ್ ಟು ಇಟ್. ನನಗೆ ಬಟ್ ಆಕ್ಚುಲಿ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಪಾಯಿಂಟ್ ಇದೆ. ಸಿ ಆಲ್ರೆಡಿ ಶಿ ಇಸ್ ಆಕ್ಟೆಡ್ ಇನ್ ಫಿಲ್ಮ್ಸ್. ಸೊ ಒಂದು ಫಿಲ್ಮ್ ಬ್ಯಾಕ್ಗ್ರೌಂಡಲ್ಲಿರೋ ಫ್ಯಾಮಿಲಿಲಿ, ಐ ಮೀನ್ ಐಮ್ ನಾಟ್ ಸೇಯಿಂಗ್ ಫಿಲ್ಮ್ ಸೀರಿಯಲ್ನ ಇದು ಜಾಸ್ತಿ ಅದು ಕಮ್ಮಿ ಅಂತ ಆ ಥರ ಐಮ್ ನಾಟ್ ಬೈಫರ್ಕೇಟ್ ಮಾಡ್ತಿಲ್ಲ. ಬಟ್ ಯೂಶಲಿ ಒಂದು ಫಿಲಮಲ್ಲಿ ಮಾಡೋರು ದೇ ವಿಲ್ ಸೇ ದೇ ವೋಂಟ್ ಬಿ ಚೂಸಿ ಟು ಕಮ್ ಟು ಸೀರಿಯಲ್ಸ್ಗಿರುತ್ತೆ, ಅಥವಾ ವೈಸಾ ವರ್ಸ ಹಂಗಿರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಶಿ ಇಸ್ ಆಲ್ರೆಡಿ ಇನ್ ಫಿಲಮ್ಸಲ್ಲಿ ಇದ್ದಾಗ ಬಟ್ ವೆರಿ ಓಕೆ ಟು ಡೈರೆಕ್ಟ್ಲಿ ಲಾಂಚ್ ಇನ್ ಗೆಟಿಂಗ್ ಸೀರಿಯಲ್ಸಲ್ಲಿ ಅಂತನಾ? ನಂಗೇನು ಪ್ರಾಬ್ಲಮ್ ಇರಲಿಲ್ಲ ಅದು. ಆ್ಯಕ್ಚುಲಿ ನಂಗೆ ಸೀರಿಯಲ್ಸ್ಗೆನೆ ಐ ವಾಸ್ ಒಂಥರ ಬೇಕಾ ನನಗಿದು, ನನ್ನ ಸೆಲೆಕ್ಟ್ ಮಾಡ್ಬಿಟ್ರ ಅನ್ನೋದು ಒಂದು ಶಾಕಲ್ಲೇ ನಾನಿದ್ದೆ, ಆಯ್ತಾ. ಸೊ ಅಂಡ್ ಇಟ್ ರಿಯಲಿ ವೆಂಟ್ ವೆಲ್ ಅಲ್ಲ. ಸೊ ನಾನು ಅದು ತುಂಬಾ ಜೆನ್ಯೂನ್ ಆಗಿರ್ಬೇಕು, ಅದನ್ನ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು ಯಾವ್ದಕ್ಕೋಸ್ಕರನೋ ಆ ಥರ ಎಲ್ಲ ನಂಗಿತ್ತು. ಸೊ ಹಾಗಾಗಿ ಎಂಥ ಆಫರ್ಸ್ ಬಂದ್ರು ಐ ಜಸ್ಟ್ ಟಕ್ ಟು ಇಟ್. ಬಟ್ ಇವತ್ತಿಗೆ ಅವಳು ಹೇಳ್ತಾಳೆ ಆ್ಯಕ್ಚುಲಿ ಯುನೋ
ನೀನು ಅದನ್ನ ಬಿಟ್ಟು ಮಾಡ್ಬೋದಾಗಿತ್ತು ಅಂತ ಇತ್ತು. ಬಟ್ ಬಿಟ್ಟು ಮಾಡಿದಿದ್ರೆ ಡೆಫಿನೆಟ್ಲಿ ಬೇರೆ ಕಡೆ ಎಲ್ಲಾದ್ರೂ ಮಧ್ಯದಲ್ಲಿ ಆಫರ್ಗಳು ಬಂದಿರುತ್ತಲ್ಲ. ಯಾ ಅದನ್ನ ನನ್ನ ತಮಿಳ್ ಡೈರೆಕ್ಟರ್ ನಾನು ಐ ಡಿಡ್ ಅ ಮೂವಿ ವಿತ್ ಅಥರ್ವ ವಿಚ್ ಗಾಟ್ ಶೆಲ್ಡ್ ವೇ ಬಿಫೋರ್, ಅಂದ್ರೆ ಒಂದು 60-70% ಮುಗ್ದಿತ್ತು. ಅದಾದ್ಮೇಲೆ ಅಂಡ್ ದೆನ್ ಹಿಸ್ ನೆಕ್ಸ್ಟ್ ಫಿಲ್ಮ್ ವಾಸ್ ವಿತ್ ಕಾರ್ತಿ ಸರ್, ಸಗುಣಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಳು ಶೂಟಿಂಗಿಗೆ ಬಂದಿದ್ಲಲ್ಲ, ಸೊ ಅಲ್ಲಿ ಹಿ ಹ್ಯಾಡ್ ಸೀನ್ ಹರ್. ಸೊ ಸಗುಣಿಗೆ ಇವಳಿಗೆ ಇದು ಲಾಂಚ್ ಮಾಡ್ಬೋದಲ್ವಾ ಅಂತೆಲ್ಲ ಹೇಳಿದ್ರು. ಸೊ ದಯಾಳ್ ಸರ್, ಸೊ ಹಿ ವಾಸ್ ಲೈಕ್ ವೆರಿ ಕೀನ್ ಆನ್ ಲಾಂಚಿಂಗ್ ಹರ್. ನೋಡಿದ್ರೆ ಶಿ ವಾಸ್ ಲೈಕ್ ಇಲ್ಲ ಯಾರು ಕಾರ್ತಿ ಅಂತ ಕೇಳಿದ್ರು. ಸೊ ಬಿಟ್ಟು ಬರೋದಿಕ್ಕಾಗಲ್ಲ ಅಂತೆಲ್ಲ ಹೇಳಿದ್ದು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ವೇರ್ ಎವರ್ ಶಿ ವಾಸ್, ಐ ಫೆಲ್ಟ್ ಶಿ ಇಸ್ ಆಲ್ಸೋ ಆನ್ ಅ ಸೇಫ್ ಝೋನ್. ಸೊ ನನಗೆ ಒಂದು 2 ಸತಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ, ಸೊ ಐ ವಾಸ್ ಲೈಕ್ ನನ್ಗಾಗಿದ್ದು ನನ್ನ ತಂಗಿಗೆ ಆಗ್ಬಾರ್ದು, ಲೈಕ್ ಯು ನೋ ನನ್ನ ಇಲ್ ಟ್ರೀಟ್ ಮಾಡ್ಬಿಟ್ರು ಅಂತ ನನ್ಗೆ ಆ ಒಂದು ಭಯ ಸ್ಟಾರ್ಟ್ ಆಗೋಯ್ತು. ಸೊ ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಓಕೆ ಒಂದು ಸ್ವಲ್ಪ ಹಿಂಜರಿದೆ. ಆ್ಯಂಡ್ ದಟ್ ಈಸ್ ವೆನ್ ಯೋಗರಾಜ್ ಸರ್ ಅವ್ರು ಕರೆದು ಮತ್ತೆ ಅದ್ಯಾವ್ರೆ ಐ ಥಿಂಕ್ 3 years ಆದಮೇಲೆ, ನೀವು ಹೀರೋಯಿನ್ ಅಲ್ಲ, ನೀವು ಆರ್ಟಿಸ್ಟ್, ನೀವು ಸೊ ಯಾವ್ದು ಬರತ್ತೋ ಅದನ್ನು ಮಾಡಬೇಕು ನೀವು. ಸೊ ಈ ಥರ ಆವಾಗ ನಾನು ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್ ಈ ಥರ ನನಗೆ ಈ ಥರ ಟ್ರೀಟ್ ಮಾಡಿಬಿಟ್ರು, ಈ ಥರ ಮಾತಾಡಿದ್ರು, ಸೊ ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ, ಸೊ ಹಿ ವಾಸ್ ಲೈಕ್ ಆ ಥರ ನಿಮಗೆ ಯಾವಾಗ ವೇರ್ ಯು ಫೀಲ್ ಇಟ್ ಇಸ್ ನಾಟ್ ಸೇಫ್, ಯು ಜಸ್ಟ್ ಹ್ಯಾವ್ ಟು ಲೈಕ್ ಬಿಟ್ಟಾಕ್ ಅಂತ ಆ ಥರ ಬರಬೇಕು. ಆವಾಗಲೇ ಅವರು ಹೆದರ್ಕೊಂಡು ಒಂದು ಇದು ಮಾಡ್ತಾರೆ. ಸೊ ನೀವು ಅಲ್ಲಿ ಹೆದರ್ಕೊಂಡು ಅದೇ ಝೋನಲ್ಲಿ ಇದ್ದಷ್ಟು ನಿಮ್ಗೆ ಹೆದರ್ಸ್ತಾರೆ ಅವರು ಅಂತ. So that was one motivation and one inspiring thing what Yuvraj Bhatt sir said. Adamel Dyavre ಮಾಡಿದೆ ಮತ್ತೆ. So ಮತ್ತೆ I started my journey with Dyavre. ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಾನು ಹೇಳ್ತಿರೋಂಥದ್ದು ಎಸ್ಪೆಷಲಿ ವಿಮೆನ್ಗಳಿಗೆ ಮಧ್ಯದಲ್ಲಿ ನೀವು ಹೇಳೋ ಮೋಟಿವೇಶನ್ ಅಂತ ಒಂದು 3 ಸಲ ಯೂಸ್ ಮಾಡಿದ್ರಿ. ಸೊ ದೇರ್ ಆರ್ ಹೈ ಚಾನ್ಸಸ್ ಆಫ್ ಲೈಕ್ ಅಫ್ಕೋರ್ಸ್ ಎವ್ರಿ ಆ್ಯಕ್ಟರ್ ಎವ್ರಿ ಒನ್ ವಿಲ್ ಅಂಡರ್ಗೋ ದೇರ್ ಓನ್ ಶಿಟ್, ದೇರ್ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿದ್ದೇ ಇರುತ್ತೆ ಅಂತ. ಆ ಒಂದು ಲೈಮ್ ಲೈಟಲ್ಲಿದ್ದು ಫೇಮ್ ಇರೋದು ಒಂದಿದ್ದೇ ಇರುತ್ತೆ, ಬೀಟ್ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಂತ. ಆ ಟೈಮಲ್ಲಿ ಒಂದು ಡೌನ್ ಆಗ್ಬಿಟ್ಟು ಇಫ್ ಯು ಥಿಂಕ್ ಆಫ್ ಲೈಕ್ ಓಕೆ ಐ ವಾಂಟ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತಂದರೆ ರೆಲೆವೆನ್ಸ್ ಇರೋದೇ ಇಲ್ಲ, ತಿರ್ಗಾ ಟು ಕಮ್ ಬ್ಯಾಕ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಯು ಹ್ಯಾವ್ ಟು ಬಿ ಇಂಟ್ಯಾಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ಈಗ ನಿಮ್ಮದೇ ತೊಗೊಂಡ್ರೆ, ಈಗ ಲಕ್ಷ್ಮೀ ಬಾರಮ್ಮ ತೊಗೊಂಡ್ರೆ 7 years ಯು ಸೈಡ್ ಯು ಡಿಡ್. 7 ವರ್ಷನೂ ಕೂಡ ನಿಮಗೆ ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತಂದರೆ ದೇ ವಿಲ್ ಬಿ ಗ್ಲೂಡ್ ಟು ಯು. ಆ್ಯಂಡ್ ಒಂದು ನಿಮ್ಮೊಳಗಡೆ ಏನೇನು ಒದ್ದಾಡ್ತಿರ್ತೀರೋ ಅದು ನಿಮ್ಗೆ ಗೊತ್ತಿರುತ್ತೆ. ಅಂದರೆ ಲೈಕ್ ಸೋ ಮೆನಿ ಟೈಮ್ಸ್ ಐಮ್ ಶ್ಯೂರ್ ಯು ವುಡ್ ಹ್ಯಾವ್ ಫೆಲ್ಟ್ ಬಿಟ್ಬೋಣ ಅಥವಾ ಐ ಡೋಂಟ್ ನೋ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಅಲ್ವಾ, ಅಥವಾ ನಿಮ್ಗೊಂದು ಬ್ರೇಕ್ ತೊಗೊಳ್ಳೋಣ, ಅಥವಾ ನೀವು ಹೇಳ್ದಂಗೆ ಕ್ಯಾರೆಕ್ಟ್ರಿಗೆ ಬಂದ್ರಿ ಅಂತಂದ್ರಿ. ಸೊ ದಟ್ ಈಸ್ ವೆರಿ ವೆರಿ ಟಫ್ ಟ್ರಾನ್ಸಿಷನ್ ಒಂದು ಸಿನಿಮಾ ಹೀರೋಯಿನ್ ಆಗಿಬಿಟ್ಟು ಟು ಕಮ್ ಟು ದ ಕ್ಯಾರೆಕ್ಟರ್ ಅಂತ ಬಂದಾಗ. ಹೌ ಡು ಯು ಗೈಸ್ ಟ್ಯಾಕಲ್ ದಟ್ ಮೈಂಡ್ ಸೆಟ್? ನನಗೆ ಐ ವಾಸ್ ನಾಟ್ ಥಿಂಕಿಂಗ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನನಗೆ ಜಸ್ಟ್ ಇವಾಗ ಈ ಕೆಲಸ ನನಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡಬೇಕು. ನನಗಲ್ಲಿ 7 years ಇಟ್ ಇಸ್ ನಾಟ್ ಅ ಜೋಕ್ ಎಟ್ ಆಲ್. ನನಗೂ ತುಂಬಾ ಸಲ ನಾನು ರೀಪ್ಲೇಸ್ ಮಾಡ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ನೀನು ಹಿಂಗೆ ಮಾಡ್ತಿಲ್ಲ ಹಂಗೆ ಮಾಡ್ತಿಲ್ಲ. ಬಿಕಾಸ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಆಲ್ಸೋ ವರ್ಕಿಂಗ್ ಫಾರ್ ಹೈದರಾಬಾದ್ ಅಂಡ್ ಚೆನ್ನೈ. ಸೊ ತುಂಬಾ ಇದು ಮಾಡ್ತಿದ್ರು, ಡೇಟ್ಸ್ ಇಶ್ಯೂಸ್ ಆಗ್ತಿರುವಾಗ ತುಂಬಾ ಜಗಳ ಆಗುತ್ತೆ. ಹೈದರಾಬಾದ್ ಅಂಡ್ ಚೆನ್ನೈ ಅಂದ್ರೆ ಬೇರೆ ಅಲ್ಲೂ ಸೀರಿಯಲ್ಸ್ ಮಾಡ್ತಿದ್ರು. ಸೊ ಐ ಮೀನ್ ಇನಿಷಿಯಲಿ ಐ ಡಿಡ್ಂಟ್ ಹ್ಯಾವ್ ಮಚ್ ಡೇಟ್ಸ್, ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡೆ. ಆಮೇಲೆ ನೋಡಿದೆ ಎಲ್ಲ ಕಡೆ ಇಟ್ ವಾಸ್ 3 ಸೊ ಇಟ್ ವಾಸ್ ಲೈಕ್, ಬಟ್ ತುಂಬಾ ಮಧ್ಯದಲ್ಲಿ ಆಗಿದೆ ಮಾತುಕತೆ. ಐ ಮೀನ್ ಡೈಲಿ ಬೇಸಿಸ್ ಅಲ್ಲಿ ನಾನು ಜಗಳ ಮಾಡ್ತಿದ್ದೆ. ಡೈಲಿ ಬೇಸಿಸ್ ಅಲ್ಲಿ ನಾನು ಎಂತವಳು ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಐ ಆಮ್ ನಾಟ್ ಅ ಪರ್ಸನ್ ಹೂ ಇಸ್ ಲೈಕ್ ನನ್ನ ಕೋಪ ಬಂದ್ರೆ ನಾನು ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಐ ವಿಲ್ ಜಸ್ಟ್ ಕೀಪ್ ಇಟ್ ಟು ಮೈ ಸೆಲ್ಫ್. ಓಕೆ ಕಾಮ್ ಅಂದ್ಬಿಟ್ಟು ಒಂದು ರೂಮಿಗೆ ಹೋಗ್ತೀನಿ, ಸುಮ್ಮನೆ ಐ ಡೋಂಟ್ ಮೆಡಿಟೇಟ್, ಐ ಜಸ್ಟ್ ಕೀಪ್ ಕ್ವೈಟ್, ಸುಮ್ಮನೆ ಇದ್ಬಿಡ್ತೀನಿ. ಅದಾದ್ಮೇಲೆ ಫುಲ್ಲು ಅದು ಕಾಮ್ ಆದ್ಮೇಲೆ ನಾನು ಆಚೆ ಬಂದ್ರು ಓಕೆ ಐ ಲೈಕ್ ಸೇಯಿಂಗ್ ಐ ಡೋಂಟ್ ಮೆಡಿಟೇಟ್. ಶಿ ಕುಡ್ ಹ್ಯಾವ್ ಲೈಡ್ ಟು ಮೀ, ನಾನು ಮೆಡಿಟೇಷನ್ ಮಾಡಿ. No, I like the honesty. Full silent ಆಗಿ ಫುಲ್ ಕಾಮ್ ಆಗಿ ಓಕೆ ನಥಿಂಗ್ ಹ್ಯಾಸ್ ಹ್ಯಾಪನ್, ಚಿಲ್ ಅಂತ ಹೇಳಿ ಆಮೇಲೆ ಆಚೆ ಹೋಗ್ತಿದ್ದೆ. ಮತ್ತೆ ಅದೇ ಟೋನಲ್ಲಿ ತುಂಬಾ ಇದು ಮಾಡ್ತಿದ್ದೆ. ಅವರು ದೇ ಯೂಸ್ ಟು ಡಾಮಿನೇಟ್, ನೀನ್ ಹಿಂಗ್ ಮಾಡ್ಬಿಟ್ರೆ ಹಂಗ್ ಮಾಡ್ಬಿಡ್ತು, ಹಂಗ್ ಮಾಡಿದ್ರೆ ಹಿಂಗ್ ಮಾಡ್ತೀನಿ ಅಂತ ಫುಲ್ ಇದು ಮಾಡೋರು. ನಾನು ದಿನ ಜಗಳ ಆಡ್ತಿದ್ದೆ. ದಿನ ಅಂದ್ರೆ ಲಿಟ್ರಲಿ ದಿನ ನಂಗೆ ಜಗಳ ಆಡೋದು ಒಂಥರ ರೊಟೀನ್ ತರ ಆಗೋಗ್ಬಿಟ್ಟಿತ್ತು. ಬಿಗ್ ಬಾಸ್ ಹೌಸ್ ಓ ಮೈ ಗಾಡ್ ಎಡಿಟ್ ಮಾಡ್ಬಿಡಿ ಇದನ್ನ. ಇಲ್ಲ ಹಾಕಿ ಐ ಥಿಂಕ್ ಬಿಗ್ ಬಾಸ್ ಹೌಸ್ ಅಲ್ಲಿ ನಾನು ಜಗಳನೇ ಮಾಡಿಲ್ಲ. ಸೊ ಇಟ್ ವಾಸ್ ಲೈಕ್ ಎವ್ರಿ ಡೇ ಐ ಹ್ಯಾವ್ ಟು ಕಮ್ ಅಂಡ್ ಟೆಲ್ ಮೈ ಡ್ಯಾಡ್.
ಸಿ ಎವ್ರಿಬಡಿ ಥಿಂಕ್ಸ್ ನಿಮ್ಮಪ್ಪ ಇಂಡಸ್ಟ್ರಿನಲ್ಲಿ ಇರೋರು ಹಿ ಈಸ್ ದ ಬ್ಯಾಕ್ ಬೋನ್, ಹಿ ಈಸ್ ದ ಗಾಡ್ ಫಾದರ್, ದಟ್ ಇಸ್ ವೈ ಗಾಟ್ ಸೋ ಮೆನಿ ಆಫರ್ಸ್ ಅಂಡ್ ದಟ್ ಇಸ್ ವೈ ಯು ಆರ್ ಸಕ್ಸಸ್ಫುಲ್. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಎವ್ರಿ ಡೇ ಐ ಹ್ಯಾವ್ ಟು ಗೋ ಅಂಡ್ ಟೆಲ್ ಮೈ ಡ್ಯಾಡ್, ಪಪ್ಪ ಹಿಂಗಾಯ್ತು, ನಂಗೆ ಆ ಥರ ಬೈದ್ರು, ನೀನು ಐ ಥಿಂಕ್ ಯು ಶುಡ್ ಟೇಕ್ ಅ ಕಾಲ್, ನಾನು ಏನು ಮಾಡ್ಬೇಕು ಹೇಳು, ಇಲ್ಲ ನೀನು ಮಾತಾಡು, ಆ ಥರ ಎಲ್ಲ ಹೇಳ್ತಿದ್ರೆ ನಮ್ಮ ಅಪ್ಪ ಸುಮ್ಮನೆ ಶಾಂತವಾಗಿ ಕೂತಿರ್ತಿದ್ರು. ನೌ ಯು ನೋ ಹೌ ಟು ಟ್ಯಾಕಲ್, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು, ನಿಂಗೆ ಗೊತ್ತಾಯ್ತಾ, ಇಷ್ಟೇ. ಆವಾಗ್ಲೂ ನನಗೆ ಆನ್ಸರ್ ಸಿಗ್ತಿಲ್ಲ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಮತ್ತೆ ನೆಕ್ಸ್ಟ್ ಡೇ ಹೋಗ್ತೀನಿ, ಮತ್ತೆ ಜಗಳ ಮಾಡ್ತೀನಿ, ಮತ್ತೆ ಗುದ್ದಾಟ, ಡೇಟ್ಸ್ಗೆ ಅದು. So used to make you independent, learn on your own. I still remember ನಾನು ಚಿಕ್ಕವಳಿದ್ದಾಗ ನಾನು ರೋಡ್ ಕ್ರಾಸ್ ಮಾಡೋದಕ್ಕೆ ಹಿಂಗೆ ಎದುರ್ಕೊಳ್ತಿದ್ದೆ, ನಮ್ಮ ಅಪ್ಪ ಲಿಟ್ರಲಿ ಹಿಂಗೆ ಅನ್ಬಿಟ್ಟು ಹೊಡೋಗ್ಬಿಟ್ರು. ಅಂಡ್ ನಂಗೆ ಭಯಕ್ಕೆ ಆದ್ರೂ ನಾನು ಆ ಕಡೆ ಈ ಕಡೆ ನೋಡಿ ಮಾಡಿದೆ. ಆಮೇಲೆ ಹೇಳ್ಕೊಟ್ರು, ಆ ಕಡೆ ಈ ಕಡೆ ನೋಡ್ಬೇಕು, ಗಾಡಿ ಬರ್ತಿಲ್ಲ ಅಂದ್ರೆ ಹೋಗ್ಬೇಕು, ಗಾಡಿ ಬಂದ್ರೆ ಸ್ಟಾಪ್ ಮಾಡ್ಬೇಕು. ಸೊ ಅದೊಂದು ನನ್ಗೆ ಇವತ್ತಿಗೂ ಮನ್ಸಿಗೆ ಹೆಂಗಿದೆ ಅಂದ್ರೆ, ಎವ್ರಿವೇರ್ the same I have to apply, everywhere, literally everywhere. ಸೊ ನಾನು ಆಮೇಲೆ ಹೆಂಗಾಗೋಯ್ತು ಅಂದ್ರೆ, ಆ ಜಗಳ ಇವಾಗ ನಮ್ಮ ತಂದೆ ತಾಯಿ ಜೊತೆ ಹೆಂಗ್ ಜಗಳ ಆಗ್ತೀವಿ, ಅಗೇನ್ ವಿ ವಿಲ್ ಗೆಟ್ ಬ್ಯಾಕ್. ಓಕೆ, ಅಪ್ಪ ಅಮ್ಮ ಅಲ್ವಾ, ಸೊ ವಿ ವಿಲ್ ಗೆಟ್ ಬ್ಯಾಕ್. ಸೊ ಹಂಗಾಗೋಯ್ತು ನಮ್ಮಿಬ್ರು ರಿಲೇಶನ್ಶಿಪ್, ನಂದು ಮ್ಯಾನೇಜರ್ದು. ಜಗಳ ಆಡ್ತೀನಿ, ಆಮೇಲೆ ನನಗೆ ನೀವು ಬೇಕು, ನನಗೆ ನೀವು ಬೇಕು, ಆ ಥರ ಆಗೋಗ್ಬಿಟ್ಟಿತ್ತು. ಸೊ somehow you know this relationship 7 years with lots of love and fight, it happened. ಬಟ್ ಹೊರಗಡೆ ಬಂದಾಗ ಅಂದ್ರೆ when you are saying ಇದು ಜಗಳ ಒಳಗಡೆ ಇರುತ್ತೆ, ನಾನು ಐ ಆಮ್ ನಾಟ್ ಟೇಕಿಂಗ್ ಔಟ್ ನೇಮ್ಸ್, ಸುಮಾರು ಜನ ಸೀರಿಯಲ್ ಆಕ್ಟ್ರೆಸ್ಗಳಾಗಿರ್ಬೋದು, ಪಾಪ ದೇ ವುಡ್ ಹ್ಯಾವ್ ರ್ಯಾಂಟೆಡ್ ಆನ್ ದಿ ಅದರ್ ಪಾಡ್ಕಾಸ್ಟ್ ಅಲ್ಲಿ ಹೌ ಐ ಹ್ಯಾವ್ ಫೇಸ್ಡ್, ಯಾವ್ಯಾವ ಥರ ಆಗಿರುತ್ತೆ ಅಂತೆಲ್ಲ ಅವ್ರದ್ದೇ ಆದಂಥ ಅನುಭವಗಳು ಹೇಳ್ಕೊಂಡಿರ್ತಾರೆ. ಸೊ ನೀವು ಹೇಳ್ತೀರಿ ಜಗಳ ಆಗ್ತಿತ್ತು, ಬಟ್ ಯು ಮೇಡ್ ಪೀಸ್ ಔಟ್ ಆಫ್ ಇಟ್ ಅಂತ. ಹೊರಗಡೆ ಬಂದಾಗ ನಿಮಗೆ ಆ ಒಂದು ಲೈಮ್ ಲೈಟ್ ಆಗಿರ್ಬೋದು, ಅಥವಾ ಲೈಕ್ ಹೌ ಪೀಪಲ್ ಬಂದು ಅಟೆನ್ಷನ್ ಕೊಡ್ತಿರೋಂಥ, ಲೈಕ್ ದೇ ಗೇವ್ ಲವ್ ಅಂದಾಗ, ಸೊ ಅವಾಗ ಅನಿಸ್ತಿತ್ತ ನಿಮಗೆ, ಓಕೆ ನಾ ಇದಕ್ಕೋಸ್ಕರ ತಡ್ಕೊಳ್ಳೇಬೇಕಾ, ಅಥವಾ ಇದಿಲ್ಲ ಅಂದ್ರೆ ನಂದೇ ಆದಂಥ ಒಂದು ಜೀವನನೂ ಇದೆ ಅನ್ನೋ ಥರ ಥಾಟ್ಸ್ಗಳು ಬರ್ತಿತ್ತ? ಅದೇ ನನ್ನ ಜೀವನ ಆಗೋಗ್ಬಿಟ್ಟಿತ್ತು. ಸಿ ನನಗೆ ಅಷ್ಟು ಪ್ರೀತಿ ತೋರಿಸ್ತಾರೆ, ಒಂದು ದಟ್ ಕೆಪ್ ಮೀ ಗೋಯಿಂಗ್. ಓಕೆ, ಇಷ್ಟು ಪ್ರೀತಿ ತೋರಿಸ್ತಾರೆ. ನಮ್ಮಪ್ಪ ಅದನ್ನು ಯಾವಾಗಲೂ ಹೇಳೋರು. ನಮ್ಮಪ್ಪ ಹೆಂಗೆ ಅಂದ್ರೆ, ಇವಾಗ ಲಕ್ಷ್ಮೀಪುರಂ ಶೂಟಿಂಗ್ ಹೋಗುವಾಗ, ಕಾರ್ ಓಡಿಸ್ಕೊಂಡು ಹೋಗುವಾಗ, ಹುಷಾರು, ನಿನ್ನಿಂದ 40-50 ಜನ ಕೆಲಸ ಮಾಡ್ತಿದ್ದಾರೆ, and there are so many people who are watching you. ಅದಕ್ಕೋಸ್ಕರ ನೀನು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳೋರು. ನನಗೆ ಆಗ ನನ್ಗೇನು ಸ್ವಂತ ಏನು ಇಲ್ವೇ ಇಲ್ವಾ, ಯಾವಾಗಲೂ ಹಿಂಗೆ ಹೇಳ್ತಿರ್ತಿಲ್ಲ ಅಂತ ಕೋಪ ಬರೋದು ಆ ಟೈಮಲ್ಲಿ. ಬಟ್ ಯೋಚನೆ ಮಾಡಿದ್ರೆ ಹೌದಲ್ವಾ, ನಾನು ಒಂದು ದಿವಸ ಶೂಟಿಂಗ್ ಹೋಗ್ತಿರ್ಲಿಲ್ಲ ಅಂದಿದ್ರೆ, ಅಂದ್ರೆ ಸಡನ್ ಆಗಿ ಏನಾದ್ರು ಆಯ್ತು, ಸಡನ್ ಆಗಿ ಇದ್ ಮಾಡಿದ್ರೆ 50 ಜನದ ಕೆಲಸ ಅಂಡ್ ಡೈಲಿ ಬೇಸಿಸ್ ಅಲ್ವಾ ಎಲ್ಲ ಪೇಮೆಂಟು, ಫಟ್ ಅಂತ ಶೂಟಿಂಗ್ ನಿಂತೋಗೋದು. ಸೊ ಪ್ರೊಡ್ಯೂಸರ್, ಆಮೇಲೆ ಇವ್ರಿಗೆ ಡೈಲಿ ವೇಜಸ್ ಹೋಗಲ್ಲ. ಸೊ ನಾನು ಒಬ್ಳಿಂದ ಎಷ್ಟು ಕಷ್ಟ ಆಗ್ತದೆ. ಸೊ ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದ ಯುನೋ ಏನೇನು ಜಗಳ ಆಗತ್ತೆ ಅದು ಇದು ಎಲ್ಲ ಇದು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಜನ ಬಂದಾಗ ಒಂದು ಸ್ಮೈಲು, ಅವ್ರ ಜೊತೆ ಮಾತಾಡ. ಎವ್ರಿ ಡೇ ವಿ ಯೂಸ್ ಟು ಹ್ಯಾವ್, ತುಂಬ ಜನ ಬರೋದು ಸೆಟ್ ಮುಂದೆ, ಅವನ್ನೆಲ್ಲ ಮಾತಾಡ್ಸೋದು, ಅದೆಲ್ಲ ಐ ಹ್ಯಾವ್ ಸೀನ್ ದಟ್ ಫೇಸ್ ಎಲ್ಲ. ಇಟ್ ಇಸ್ ವೆರಿ ನೈಸ್. ಆ ಟೈಮಲ್ಲಿ ನನಗೆ ಓಕೆ ಇವರೆಲ್ಲ ತುಂಬ ಪ್ರೀತಿ ತೋರಿಸ್ತಾರೆ ಅಷ್ಟೇ ಮೈಂಡಲ್ಲಿ ಹೊರತಿತ್ತು, ಅಯ್ಯೋ ಇವ್ರಿಗೋಸ್ಕರನೇ ಇರಬೇಕಾ, ಆ ಥರ ನಂಗೆ ಯಾವತ್ತೂ ಅನಿಸಿಲ್ಲ. ಮತ್ತೆ ಇಮಿಡಿಯೇಟ್ ಆಗಿ ಅಲ್ಲಿ ಈ ಅಂತ ಕಿಸ್ಬಿಟ್ಟು ಒಳಗೆ ಬಂದ ಹಂಗಂತ ಬೈತಾ ಇರ್ತಿದ್ದೆ. ಬಟ್ ಇಟ್ ವಾಸ್ ವೆರಿ ನೈಸ್. ಅಂದ್ರೆ ಒಂಥರ ಫ್ಯಾಮಿಲಿ ತರ ಹೋಗ್ಬಿಡುತ್ತೆ. ಅನ್ಲೈಕ್ ನಾನು ಸೋನು ಯಾವಾಗಲೂ ಅದನ್ನೇ ಡಿಸ್ಕಸ್ ಮಾಡ್ತೀವಿ. ಸಿನಿಮಾ ಆದ್ರೆ ನೀವು ಹೋಗ್ತೀರಾ ಒಂದು 40-50 ಡೇಸ್ ಸ್ಕೆಡ್ಯೂಲ್ ಅಷ್ಟೇ ಮುಗ್ದೋಗುತ್ತೆ. ಅಂಡ್ ದೆನ್ ಅಗೇನ್ ನೀವು ಆ ಟೆಕ್ನಿಷಿಯನ್ ಯಾವುದೋ ಮೂವಿನಲ್ಲಿ ನೋಡಿದ್ರಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಹಿಯರ್ ಇಟ್ ಇಸ್ ಲೈಕ್ ಎವ್ರಿ ಡೇ ಸೇಮ್ ಫೇಸಸ್. ಹುಡುಗರು ಚೇಂಜ್ ಆಗ್ತಾರೆ. ಹೀರೋಯಿನ್ 40 ಡೇಸ್ ಸ್ಕೆಡ್ಯೂಲ್ ಕೊಟ್ಟರೆ ಸೋನಿ ವಿಲ್ ಬಿ ವೆರಿ ಹ್ಯಾಪಿ. ನಂಗೆ ತುಂಬಾ ಮೇಜರ್ ಸ್ಕ್ರೀನ್ ಸ್ಪೇಸ್ ಇದೆ ಸಿನಿಮಾದಲ್ಲಿ. ಹೋಲ್ ಸಿನಿಮಾ ಇಸ್ ಜಸ್ಟ್ 40-50 ಡೇಸ್. ಅದರಲ್ಲಿ ಇವ್ರಿಗೆ ಸಿಗೋದು ಒಂದು 10-15 ದಿವಸ ಅಲ್ವಾ. ಸೊ ಇನ್ನೂ ಹೋಗಿ ಹಿಂಗ್ ಜೆಲ್ ಆಗಷ್ಟಲ್ಲಿ ಮುಗ್ದೇ ಹೋಗಿರುತ್ತೆ. ಸೊ ಅವಾಗ ಯು ವಿಲ್ ಬಿ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಕ್ಯಾರೆಕ್ಟರ್. ಅದ್ರಲ್ಲಿ ಹೆಂಗಿಲ್ ನೀವು ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕು ಅಂತ ಅದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಸೊ ನಿಮ್ ಆ ಥರ ಒಂದು ಸ್ಪೇಸ್ ಸಿನಿಮಾದಲ್ಲಿ ನಂಗೆ ಗೊತ್ತಿರಂಗೆ ಸಿಗೋದಿಲ್ಲ. But in serial it is a different thing. That's a very good point. See, in serial means if she was acting in more serial andre, so I'm sure 30 days and 20-25 days she used to work. No, all 30 days. Oh wow, amazing. So ಈಗ ಅದು ನಿಮ್ ತೊಗೊಂಡ್ರೆ ನಿಮ್ ಕಾಂಟ್ರಾಸ್ಟ್ ಇರುತ್ತೆ. If you're working, you will be like working either 40 days at a stretch, ಇಲ್ಲಾಂದ್ರೆ 40 days ನಾನು ಮನೇಲೆ ಕೂತ್ಕೊಂಡು ಚಿಲ್ ಮಾಡೋ ಥರ. ಸೊ ಯಾವತ್ತೋ ಒಂಥರ ಅನಿಸ್ತಿರಲ್ವಾ ಸೇಯಿಂಗ್ ಲೈಕ್ ಐ ಆಮ್ ಫ್ರೀಯಾಗಿ ಕೂತಿದ್ದೀನಿ, ಅಥವಾ ಲೈಕ್ ಐ ಆಮ್ ನಾಟ್ ಇನ್ ದಿಸ್ ಸಮಥಿಂಗ್ ದಟ್ ಕೈಂಡ್ ಆಫ್ ಏನೋ ಥಾಟ್ಸ್ಗಳು ಬರೋದಾ?
ಇಲ್ಲ ಆ ತರ ನನ್ಗೆ ನಮ್ಮಪ್ಪ ಚಾನ್ಸೇ ಕೊಡ್ಲಿಲ್ಲ ಅನ್ಸುತ್ತೆ. ಅಂದ್ರೆ ನೀನ್ ಫ್ರೀಯಾಗಿ ಸುಮ್ನೆ ಕುತ್ಕೊಂಡಿದ್ಯಾ ಅಂತ. ಬಿಕಾಸ್ ಅವರು ಅಲ್ಗೋಗು ಇಲ್ಗೋಗು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ಐ ಥಿಂಕ್ ಆತರ ನಮ್ಗೆ ಆತರ ಅನ್ಸ್ಲಿಲ್ಲ. ಬಟ್ ಇವಳು ದುಡಿಯೋದಂದ್ರೆ ಇವಳು ಬ್ಯಾಂಕ್ ಅಕೌಂಟ್ ವಾಸ್ ಆಲ್ವೇಸ್ ಆನ್ ದಿ ಹೈಯೆಸ್ಟ್ ಸೈಡ್. So that time my dad was like, see, you need to be independent. So you need to do something for yourself. ಸೊ ನನ್ಗೆ ಏನಾಗಿತ್ತು ಅಂತಂದ್ರೆ ಪೇಮೆಂಟ್ಸ್ ಗಳೆಲ್ಲ ಡಿಲೇ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಡಿಲೇ ಇಲ್ಲ ಅಂದ್ರೆ ಸೊ ನಮ್ಮಪ್ಪ ಹಿ ವಾಸ್ ಫಂಡಿಂಗ್ ಮೀ. ಸೊ ದೆನ್ ಹಿ ವಾಸ್ ಲೈಕ್ ಎಷ್ಟು ದಿನ ಅಂತ ನಾನು ಕೊಡೋದಿಕ್ಕಾಗತ್ತೆ. ಸೊ ಯು ನೀಡ್ ಟು ಡೂ ಸಮಥಿಂಗ್ ಫಾರ್ ಯುವರ್ ಸೆಲ್ಫ್. ಏನ್ ಮಾಡ್ತೀಯಾ ಇವಾಗ, ಓಕೆ ನಿನ್ಗೆ ಇವಾಗ ಇಷ್ಟು ಅಮೌಂಟ್ ಬಂದಿದೆ ಅಂತಂದ್ರೆ ನಾನು 70% ನಂದಲ್ಲ ಅಂತ ಅಂದ್ಬಿಟ್ಟು ಇಟ್ಬಿಡು ನೀನು ಅಂತ. ಸೊ ನನಗೇನು ಅಂತಂದ್ರೆ ಯು ಶುಡ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಅಂದ್ರೆ ಒಂದು ಹೀರೋಯಿನ್ ಅಂತಂದ್ರೆ ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕು, ಇದನ್ನ ಇಟ್ಕೊಬೇಕು ಅದನ್ನ ಇಟ್ಕೊಬೇಕು. ಸೊ ಅದಕ್ಕೆ ನೀನು ಆರ್ಟಿಸ್ಟು ಇಮೇಜ್ ಕ್ರಿಯೇಟ್ ಮಾಡಿ ನೀನು ಇದನ್ನದು ನೀನು ಈ ಥರ ಇಟ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ನಿನ್ಗೇನು ಎಕ್ಸ್ಟ್ರಾ ಲವ್ ಏನು ತೋರಿಸಲ್ಲ ನಿನಗೆ. ಸೊ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ. ಐ ಥಿಂಕ್ ವೆನ್ ಐ ವಾಸ್ 70, ವೆನ್ ಐ ಗಾಟ್ ಮೈ ಪೇಮೆಂಟ್, ಫಸ್ಟ್ ಅವ್ರು ಏನು ಮಾಡಿದ್ದು ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ಗೆ ಹಾಕಿದ್ರು. ಐ ನೀಡ್ ಟು ಮೀಟ್ ಯುವರ್ ಫಾದರ್. So because he comes from the film industry, nice, and he knows the pain. He knows the pain. He knows delay, payment delay ella. And namappa first andre you should say thanks to my ajji. Oho. Because nam ajji, why should he thank you? I mean I should thank my ajji. Inike antandre she was very good with finance. Thank God I was not drinking water. I should be my ajji was like that in fact. So she was very good with finance. So first ನಮ್ಮ ಅಪ್ಪಂಗೆ ಏನು ಮಾಡಿದ್ದು ಅಂತಂದ್ರೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿಸಿದ್ದು. ವೆರಿ ಗುಡ್. ಸೊ ನನಗೆ ಸೈಟ್ ಅದು ಮಾಡ್ಕೊಬೇಕು ಅಂದಾಗೆಲ್ಲ ಏನೋ ಒಂದು ಆಗ್ತಾ ಇತ್ತು. ಸೊ ದಟ್ ಈಸ್ ವೆನ್ ಹಿ ವಾಸ್ ಲೈಕ್ ಮ್ಯೂಚುವಲ್ ಫಂಡ್ಸ್ಗೆ ಹಾಕು ಅಂತ. ಸೊ ವೆನ್ ಐ ವಾಸ್ 17, ವೆನ್ ದಿ ಗುಲಾಮಾಸ್ ಅಮೌಂಟ್ ವಾಸ್ ಆಲ್ ಇನ್ವೆಸ್ಟೆಡ್. Like how I said, my dad is not a backbone for the industry. ಬಟ್ ಆದ್ರೆ ನಮ್ ದುಡ್ಡು ಬಂದಾಗ ಹೆಂಗ್ ಅದನ್ನ ಯೂಸ್ ಮಾಡ್ಬೇಕು, ಎಲ್ಲಿಗೆ ಇನ್ವೆಸ್ಟ್ ಮಾಡ್ಬೇಕು, ಎಷ್ಟನ್ನ ಇವಾಗ ನಾವು ಮೇಕಪ್ ಮೆಟೀರಿಯಲ್ಸ್ ತಗೊಳ್ತಾನೆ ಇರ್ಬೇಕು, ಸಖತ್ ಕಾಸ್ಟ್ಲಿ ಇರುತ್ತೆ. ವಿ ಇನ್ವೆಸ್ಟ್, ಹಿ ಡಸಂಟ್ ಸೇ ಎನಿಥಿಂಗ್. ಹೌದು ನೀನ್ ಮೇಕಪ್ಗೆ ಹಾಕ್ಲೇಬೇಕು. ಅಟ್ ದ ಸೇಮ್ ಟೈಮ್ ಹಿ ವಿಲ್ ಆಲ್ಸೋ ಟೀಚ್ ಹೌ ಟು ಇನ್ವೆಸ್ಟ್, ಹೌ ಟು ಸೇವ್, ಮುಂದೆ ಹೆಂಗೆ ಎಲ್ಲ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ. ದಟ್ ವೇ ಹಿ ಹಸ್ ರಿಯಲಿ ಹೆಲ್ಪ್ಡ್. ಇವನ್ ಟುಡೇ ಹಿ ಇಸ್ ಹೆಲ್ಪಿಂಗ್. ಬಟ್ ಯಾವತ್ತು ಯಾರ ಹತ್ರನೂ ಹೋಗಿ ನನ್ಗೆ ಇಬ್ರು ಮಕ್ಳಿದ್ದಾರೆ, ಈ ತರ ಸುಂದರವಾಗಿದ್ದಾರೆ, ಅವ್ರಿಗೆ ಒಂದು ಚಾನ್ಸ್ ಕೊಡಿ, ಯಾವತ್ತು ನೆವರ್ ಹಿ ವಿಲ್ ಡೂ ದಟ್. ಅವ್ರಿಗೋಸ್ಕರನೂ ಅವ್ರು ಅದನ್ನ ಮಾಡಿಲ್ಲ. ಐ ಆಮ್ ಶ್ಯೂರ್ ನಮ್ಮಿಬ್ರಿಗೋಸ್ಕರನೂ ಅದನ್ನ ಮಾಡೋದಿಲ್ಲ. ಅಲ್ಲ ನೀವಿಬ್ರು ಹೇಳ್ತೀರ ನೋಡ್ರೆ ನಿಮ್ಮ ತಂದೆ ಬಗ್ಗೆ ನನಗೆ ಅದೇ ಅನ್ಸುತ್ತೆ. ಅಂದ್ರೆ ಎಷ್ಟು ಇಂಡಿಪೆಂಡೆಂಟ್ ಆಗಿ ಬದುಕೋಕೆ ಒಂದು ಥಾಟ್ಸ್ ಅಥವಾ ಒಂದು ಪಾತನ ಡೈರೆಕ್ಷನ್ ಕೊಡಬೇಕು. ಈಸ್ ಆಲ್ರೆಡಿ ಮೇಡ್ ಇಟ್ ಫ್ರಮ್ ಬಿಗಿನಿಂಗ್ ಓನ್ಲಿ. ಅಂಡ್ looks like both of you are different completely. Oh my god, thank you. Everybody says, ಅಂದ್ರೆ ಯೂಶುವಲಿ ಯಾರು ಐಡೆಂಟಿಫೈ ಮಾಡಲ್ಲ, ನೀವಿಬ್ರು ಫ್ರೆಂಡ್ಸ್ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ. ಯಾ ವಿ ಆರ್ ಟೋಟಲಿ ಡಿಫ್ರೆಂಟ್. ನನ್ಗೆ ಒಂದ್ಸತಿ ಆಶ್ಚರ್ಯ ಆಗುತ್ತೆ, ಇಬ್ರು ಒಂದೇ ತಂದೆ ತಾಯಿ, ಬಟ್ ಆದ್ರೆ the way she thinks, the way I think, the way she has designed her life, the way I have designed my life, it's totally different. ಬಟ್ ನನ್ಗೆ ಎಷ್ಟೋ ಸತಿ ಅವಳ ತರ ಇರ್ಬೇಕು ಅಂತ ಅನ್ಸುತ್ತೆ, ಅವಳಿಗೆ ಎಷ್ಟೋ ಸತಿ ನನ್ನ ತರ ಇರ್ಬೇಕು ಅಂತ ಅನ್ಸುತ್ತೆ. ನಿಜನಾ? Yes, of course. ಅಂದ್ರೆ probably like you know she is ಅಂದ್ರೆ very organized. I go with the flow. ನನ್ಗೆ ಆರ್ಗನೈಸೇಷನ್ ಇಲ್ಲ ಅಂದ್ರೆ ಫುಲ್ ಕೆಟ್ಕೋಪ ಬರುತ್ತೆ. ಸೊ ನನ್ಗೇನು ಅಂತಂದ್ರೆ ಇವಾಗ ನಾವೇನೋ ಸೆಟ್ಟಿಗೆ ಹೋಗ್ತೀವಿ, ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ವಿ ಗೋ ವಿತ್ ದಿ ಫ್ಲೋ ಅಲ್ವಾ. ಸೊ ನನ್ಗೆ ಆ ಮೈಂಡ್ ಥಾಟ್ ಪ್ರೋಸೆಸ್ ಆ ತರ ಇರುತ್ತೆ. ಸೊ ಇವಾಗ ನನ್ಗೆ ಹೆಂಗೆ ಅಂತಂದ್ರೆ ಟು ದಿ ಕ್ಯಾರೆಕ್ಟರ್, ಎಸ್ ಐ ವಿಲ್ ಡೆವಲಪ್, ಐ ವಿಲ್ ಪ್ರಿಪೇರ್ ಮೈ ಸೆಲ್ಫ್. ಬಟ್ ಇದೇ ಸಿಚುವೇಶನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ನಂದೇನು ಅಂತಂದ್ರೆ ಇವಾಗ ಐ ನೀಡ್ ಟು ಬಿ ದೇರ್. ಸೊ ಅದಾದ್ಮೇಲೆ ಅಲ್ಲಿ ಬರೋ ಎಲ್ಲ ಹರ್ಡಲ್ಸ್ನು ನಾನು ಫೇಸ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಹಿಂದ್ಗಡೆ ಏನೇನು ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀನಿ, ಈವನ್ ವಿತ್ ಲೈಫ್ ಆಲ್ಸೋ. ಸೊ ಇವಾಗ ಓಕೆ ಏನೋ ಒಂದಾಯಿತು, ಓಕೆ ಐ ಶುಡ್ ಬಿ ದೇರ್, ಐ ಶುಡ್ ಗಿವ್ 100%, ಐ ಶುಡ್ ಬಿ ಜೆನ್ಯೂನ್, ಐ ಶುಡ್ ಬಿ ಆನ್ ಟೈಮ್ ಎಲ್ಲ ಇರುತ್ತೆ. ಬಟ್ ಇವಳು ಆ ಥರ ಅಲ್ಲ. ಸೊ ಇವಳು ಹೆಂಗೆ ಅಂತಂದರೆ ಈವನ್ ವಿತ್ ದಿ ರಿಲೇಷನ್ಶಿಪ್ ಇಷ್ಟೇ ಟೈಮ್ ಕೊಡೋದಿಕ್ಕ ಮಾಡಬೇಕು, ಇವ್ರ ಜೊತೆ ಇಷ್ಟೇ ಮಾತಾಡ್ಬೇಕು, ಇನ್ನ ಜಾಸ್ತಿ ಮಾತಾಡ್ಬೇಕಂದ್ರೆ ಬಡ 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 ಮಾತಾಡ್ಬಿಟ್ಟು ಇದ್ ಮಾಡ್ತೀಯ. ಅಯ್ಯೋ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತೀಯಾ, ಇವಳ್ದ ಆ ತರ ಥಾಟ್ಸ್. ಅಂದ್ರೆ ಜಾಸ್ತಿ ಮಾತಾಡ್ಬೇಡ ನೀನು. ಇವಾಗ ನಾಳೆ ಶೂಟಿಂಗ್, ಓಕೆ ಅಲ್ಲಿ ಏನೇನ್ ಆಗ್ಬೋದು,
ಅಕಸ್ಮಾತ್ ನಾನು ಆನ್ ಟೈಮ್ ಹೋಗ್ಲಿಲ್ಲ ಅಂದ್ರೆ ನಾನು ಮನೇಲೆ ಮೇಕಪ್ ಮಾಡ್ಕೊ ಆ ಥರ ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಂಗೆ ಇವಾಗ 8 ಗಂಟೆಗೆ ಕರೆದಿದ್ದಾರೆ ಅಂದ್ರೆ ಆನ್ ಡಾಟ್ 8 ಗಂಟೆಗೆ ನಾನು ಹೊಟ್ಟೋಗ್ಬಿಡ್ಬೇಕು, ನೋ ಮ್ಯಾಟರ್ ವಾಟ್. ಆಯ್ತಾ? ಅವ್ರು 8 ಗಂಟೆಗೆ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಅವ್ರ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ, ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದು. ದಿಸ್ ಇಸ್ ಆಲ್ಸೋ ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು. ಸೊ ನಾನು ಹಂಗೆಲ್ಲ ಯೋಚನೆ ಮಾಡ್ತೀನಿ. ಅದಾದ್ಮೇಲೆ ಅಲ್ಲಿ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡೋದು. ಓ ಸಿಕ್ಕರು ನನ್ಗೆ 8 ಗಂಟೆಗೆ ಶೂಟಿಂಗ್ ಶುರು ಮಾಡ್ಲಿಲ್ಲ, ನನ್ಗೆ ಒಂದ್ ಸ್ವಲ್ಪ 1 hour ಟೈಮ್ ಇದೆ, ಕುತ್ಕೋ ಅವ್ರ ಮನೆ ಕತೆ ಇವ್ರ ಮನೆ ಕತೆ, ನಾಟ್ ಗೋನಾ ಡೂ ದಟ್. ಮತ್ತೆ ಈ ಗ್ಯಾಪ್ ಅಲ್ಲಿ ನೀವು ಈಗ ಲವ್ ಮಾಡ್ತಿರ್ಬೇಕಾದ್ರೆ ಜೀವನದಲ್ಲಿ ಅದೇ ತರ ಆಯ್ತಾ ಇವ್ರ ಹೇಳೋ ಪ್ರಕಾರ? ಅದೇ ತರ ಇತ್ತು. We used to just talk how much ಎಷ್ಟು ಬೇಕೋ ಅಷ್ಟೇ. ಅಂಡ್ ಫಸ್ಟ್ ಆಫ್ ಆಲ್ ನನ್ ಗಂಡ ನನ್ಗಿಂತ ಕಡಿಮೆ ಮಾತಾಡೋದು, ಅದ ನನ್ ಜೊತೆ ಅಷ್ಟೇ, ಬಟ್ ಬೇರೆಯವ್ರ ಜೊತೆ ತುಂಬಾ ಮಾತಾಡ್ತಾನೆ. ಬಟ್ ಅಲ್ಲಿ ಓಕೆ ಇವಾಗ ಏನ್ ಕೆಲಸ ನೆಕ್ಸ್ಟ್ ಟಗಡಗ ಇವಾಗ್ಲೂ ಅಷ್ಟೇ. ಬರೋಕ್ಕಿಂತ ಮುಂಚೆ ಹಿ ಹ್ಯಾಡ್ ಅ ಮೀಟಿಂಗ್, ನನ್ಗೆ ಇಲ್ಲಿ ಬರ್ಬೇಕಾಗಿತ್ತು ಟಗಡಗ. ಆ ಮೀಟಿಂಗ್ ಅಲ್ಲಿ ನಾನು ಆಕ್ಚುಲಿ ಹೋಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಹೈಲೈಟ್ ಮಾಡ್ಕೊಳ್ರು ಅನ್ಫಾರ್ಚುನೇಟ್ಲಿ ಅಂತ ನಮ್ ಶೋಗೆ. ಆಯ್ತಾ? ಅನ್ಫಾರ್ಚುನೇಟ್ಲಿ ನಂಗೆ ಅಲ್ಲಿಗೆ ಹೋಗಕ್ಕಾಗಿಲ್ಲ, ಇದೆಲ್ಲ ಆಗೋಯ್ತಲ್ಲ. ಸೊ ಅದಕ್ಕೆ ಅಲ್ಲೇನೇನ್ ಮಾಡ್ಬೇಕು, ನಾನ್ ಮಾತಾಡೋದು ಏನೇನ್ ಮಾತಾಡ್ತೀನಿ, ನಾನು ಅಕಸ್ಮಾತ್ ಇದ್ದಿದ್ರೆ ಅವ್ರು ಈ ತರ ಕ್ವಶನ್ಸ್ ಕೇಳಿದ್ರೆ ಈ ತರ ಹೇಳು, ಆ ತರ ಕೇಳಿದ್ರೆ ಈ ತರ ಹೇಳು. ಶಿ ಪ್ರಿಪೇರ್ಸ್. ಓಕೆ, ನಾನು ಆ ತರ ಪ್ರಿಪೇರ್ ಮಾಡ್ಕೊಂಡು. ಓ ಹೌದಾ? ಓಯ್ ನಾನು ಯಾವ ರೀತಿ ಕೇಳ್ತೀನಿ ಅಂತೆಲ್ಲ ಮುಂಚೆ ನಾನು ಆಬ್ಸೆಂಟ್ ಅಲ್ವಾ ಆ ಮೀಟಿಂಗ್ ಅಲ್ಲಿ. ಸೊ ನಾನು ಅಲ್ಲ ಬಟ್ ಈಗ ಈ ಪಾಡ್ಕಾಸ್ಟ್ ಬರೋದಕ್ಕೆ ಮುಂಚೆ ಈ ರೀತಿ ಹಿಂಗ್ ಕೇಳ್ಬೋದು ಅಂತೆಲ್ಲ. ಇಲ್ಲ ಪಾಡ್ಕಾಸ್ಟ್ ಬರುವಾಗ ಹೌ ಕ್ಯಾನ್ ಐ ಪ್ರಿಪೇರ್, ನಂಗೆ ಗೊತ್ತಿಲ್ವಲ್ಲ. ನೀವು ಯಾರು ಗೊತ್ತು ನಿಮ್ ದಿವ್ಯ ದೃಷ್ಟಿಲಿ ಬಟ್ ಅದರಲ್ಲಿ ವಾಟ್ ಐ ಶುಡ್ ನಾಟ್ ಟಾಕ್ ಅನ್ನೋದಿರತ್ತೆ ಮನಸ್ಸಲ್ಲಿ. ಏ ಇಲ್ಲ ನಿಜವಾಗ್ಲೂ ವಾಟ್ ವಿಲ್ ಐ ಅಂದ್ರೆ ಇವಾಗ ನಂದು ಕ್ಯಾರೆಕ್ಟರ್ ಹಿಂಗೆ ಅಂದ್ರೆ ಅದಷ್ಟೇ ಬರೋದು. ಅಂಡ್ ಐ ಕಾಂಟ್ ಫೇಕ್. ಇವಾಗ ಅವಾಗಲೇ ಹೇಳಿದ್ನಲ್ಲ, ನಾನು ಮೆಡಿಟೇಟ್ ಮಾಡಿ ನಂಗೆ ಹಂಗೆಲ್ಲ ಸುಳ್ಳು ಹೇಳೋದಕ್ಕಾಗಲ್ಲ. ನಾನು ಇರೋದೇ ಹೀಗೆ ಗುರು, ನಾನು ಇಷ್ಟೇ ಮಾಡೋದು ಲೈಫಲ್ಲಿ, ನಾನು ಎಕ್ಸ್ಟ್ರಾ ಮಾಡೋದು. ಅಲ್ಲ ನನಗೊಂದು ಡೌಟ್ ಇದೆ. ಈಗ ನೀವು ಹೇಳ್ತಿದ್ರಲ್ಲ, ನೀವು ಲವ್ ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಹೆಂಗೆ ಇಷ್ಟೇ ಪ್ರಿಫಿಕ್ಸ್ಡ್ ಹಾಕೊಂಡ್ಬಿಟ್ಟು ಈ ಬಾರ್ ಟು ಈ ಬಾರ್ ಹಿಂಗೆ ಅಂದ್ರೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡ್ತಾ ಇದ್ದೆ. ಐ ಮೀನ್ ನಾವು ಆಕ್ಚುಲಿ ಕೆಲವೊಂದ್ಸಲಿ ಸ್ಪಾರ್ಕ್ ಹಾಕ್ಬಿಟ್ಟು ಯಾರು ಹುಡುಗಿರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಗಿರುತ್ತೆ. ಆಯ್ತಾ ಹಿಂಗೆ ಹಾಯ್ ಹೌ ಆರ್ ಯು ಅಂತ ಕಳ್ಸಿದ ತಕ್ಷಣ ಅವರು ಐ ಆಮ್ ಫೈನ್ ಅಂತ ಹೇಳ್ತಾರಲ್ಲ. ಆಮೇಲೆ ತಿರ್ಗಾ ನೆಕ್ಸ್ಟ್ ಅದಕ್ಕೆ ಸೊ ವಾಟ್ ವೇರ್ ಯು ಡೂಯಿಂಗ್, ನಥಿಂಗ್ ಅಂತಾರ. ನನಗೆ ಹೆಂಗ್ ಇದಾಗತ್ತೆ ಅಂದ್ರೆ ಇವಾಗ ಚಂದು 15 ದಿನ ಫೋನ್ ಮಾಡ್ಲಿಲ್ಲ ಅಂದ್ರು ಶಿ ವಾಸ್ ಓಕೆ ವಿತ್ ಇಟ್. ಹೌ? ಬಿಕಾಸ್ ಐ ನೋ ಹಿ ಇಸ್ ಬಿಸಿ. ಇವಾಗ ಫೋನ್ ನೋಡ್ಬಿಟ್ಟು ನನ್ನ ಹೆಂಡತಿಗೆ ಫೋನ್ ಮಾಡೋಣ ಬೇಡ ಬಿಡು ಗುರು ಅಂತ ಯಾವತ್ತೂ ಇಡಲ್ಲ. ಅವ್ನಿಗೆ ಮಾಡ್ಲೇಬೇಕು ಅಂತ ಇದ್ರೆ ಟೈಮ್ ಇದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. Was this the same at the beginning stage? No. Exactly. No, even during college days she was like this. No. Because she was also busy. ನಾನು ಹೇಳ್ತೀನಿ I was not like this. ನನ್ನನ್ನ ಈ ತರ ಚಂದು ಮಾಡಿತು ಅಂದ್ರೆ ಅವನೇ ಹೇಳಿದ್ದು, ಪುಟ್ಟ ಮೊಬೈಲ್ ನೋಡ್ಬಿಟ್ಟು ನನ್ನ ಹೆಂಡತಿಗೆ ಫೋನ್ ಮಾಡ್ಬೇಕು, ನನ್ನ ಗರ್ಲ್ ಫ್ರೆಂಡ್ ಫೋನ್ ಮಾಡ್ಬೇಕು ಅಂತ ನಾನು ಇಟ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತೀನಾ. ಇದು ಈಗ ಮದುವೆ ಆದ್ಮೇಲೆ ಹೇಳ್ತಿರಂತದ್ದು. ಐ ಆಮ್ ಟಾಕಿಂಗ್ ಅಬೌಟ್ ನಿಮ್ ಕಾಲೇಜ್. Even in college days he used to tell me the same thing. Then I was like ಹೌದಲ್ವಾ ಪಾಪ. And he was a national level volleyball player. Okay. So ಕಾಲೇಜ್ ಮುಗಿತಿತ್ತು, ಮತ್ತೆ ಪ್ರಾಕ್ಟೀಸ್ ಹೋಗ್ತಿದ್ದ, ಮತ್ತೆ ಪ್ರಾಕ್ಟೀಸ್ ಇಂದ ಬಂದ್ಮೇಲೆ ಸ್ಟ್ರೆಚಿಂಗ್ಸ್ ಅದು ಇದು ಮತ್ತೆ ಊಟ ಅದು ಎಲ್ಲ ಇಟ್ ವಾಸ್ ಬಿಸಿ. ಆಯ್ತಾ? ಕುತ್ಕೊಂಡ್ ಗಂಟಗಟ್ಲೆ ಮಾತಾಡೋದಕ್ಕಿಂತ he is doing something useful. ಸೊ ನೀನು ಯೂಸ್ಫುಲ್ ಆಗಿ ಮಾಡು. ಮಾಡಿ ಮಾಡಿ ನಾನು ಯೂಸ್ಫುಲ್ ಮಾತ್ರ ಮಾಡ್ತಿದ್ದೆ, ಯಾರಾದ್ರೂ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ಖಾಲಿ ತರ. ಅಲ್ಲ ಐ ಕಾಂಟ್ ಬಿಲೀವ್ ದಟ್ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು ಅಂತಂದ್ರೆ ನ್ಯೂಮರಸ್ ಕಾನ್ವರ್ಸೇಷನ್ಸ್ ಗಳಾಗ್ಬೇಕಲ್ವಾ? ಅವನು ಇದನ್ನೆಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದ. ಅಲ್ಲ ಮದ್ವೆ ಅಂದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಓಕೆ ಹೌ ಡಿಡ್ ಯು ಸೇ ಯೆಸ್ ಟು ಹಿಮ್? ದಟ್ ಇಸ್ ಮೈ ಐ ವಾಸ್ ದ ಒನ್ ಹೂ ಪ್ರಪೋಸ್ಡ್. ನನಗೇನ್ ಗೊತ್ತಾ, ಇವತ್ತಿಗೂ ಹೇಳ್ತೀನಿ, ನಾನು ಚಂದಗೂ ಇದನ್ನ ಹೇಳಿದೀನಿ. The day when I got married, ಎಲ್ಲರೂ ಅನ್ಕೋತಾರೆ 25 ವರ್ಷದ ಲವ್, ಚಿಕ್ಕ ವಯಸ್ಸಿಂದ ಲವ್, ನಥಿಂಗ್. ಬಟ್ ಇಟ್ ವಾಸ್ ಐ ನ್ಯೂ ಹಿ ಇಸ್ ದ ಒನ್ ಅಂತ. ಮದ್ವೆ ಆಗೋ ದಿವಸ ನನಗೆ ಇವನು ಒಳ್ಳೆಯವನು ಅಂತ ಗೊತ್ತು. ಆದ್ರೆ ನೆಕ್ಸ್ಟ್ ವರ್ಷನ್ ಆಕ್ಚುಲಿ ಓಕೆ ದಿಸ್ ಇಸ್ ಚಂದು ಅಂತ ನನ್ಗೇನೂ ಗೊತ್ತಿಲ್ಲ. ದೇವ್ರೆ ಟೇಕ್ ಕೇರ್ ಆಫ್ ಮೀ, ನಾನು ಇವನ್ಗೆ ತಾಳಿ ಕಟ್ಟಿಸ್ಕೊತಾ ಇದೀನಿ, ಇವನಿಂದ ತಾಳಿ ಕಟ್ಟಿಸ್ಕೊತಾ ಇದೀನಿ, ಟೇಕ್ ಕೇರ್ ಆಫ್ ಮೀ ಅಂಡ್ ಮೇಕ್ ಮೈ ಲೈಫ್ ಬ್ಯೂಟಿಫುಲ್. ಇಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಂಡು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ತಾಳಿ ಕಟ್ಟಿಸ್ಕೊಂಡೆ. ಈಗ ಒಂದ್ ವಿಷಯ ಹೇಳಿ, ಚಂದು ಅನ್ನೋ ಹೆಸರು ಅದು ಸೀರಿಯಲ್ ಬರ್ಬೇಕಾದ್ರೆ ನೀವೇ ರೆಫರ್ ಮಾಡಿದ್ದು ಅಥವಾ ಅದಕ್ಕಿಂತ ಚಂದನ್ ಫಸ್ಟ್ ಚಂದನ್ ಹೆಸರು ಚಂದನ್ ಅಲ್ವಾ? ಬಟ್ ಡೋಂಟ್ ಯು ಥಿಂಕ್ ಸೊ ಇಟ್ ವಾಸ್ ಎ ಮೇಜರ್ ಮಿಯರ್ ಕೋಇನ್ಸಿಡೆನ್ಸ್ ಅಂತ ಇಲ್ಲೂ ಚಂದು ಆನ್ ಸ್ಕ್ರೀನ್ ಅಲ್ಲಿ ಕೋಪ ಬರೋದು. ನಾನು ಆಕ್ಚುಲಿ ಅವ್ನಿಗೆ ಚಂದು ಅಂತ ಕರಿತಾನೆ ಇರ್ಲಿಲ್ಲ, ಚಂದನ್ ಅಂತಾನೆ ಕರಿತಿದ್ದೆ. ಆಮೇಲೆ ಇಲ್ಲಿ ಸೀರಿಯಲ್ ಅಲ್ಲಿ ಚಂದು ಅಂತ ಕರ್ದು ಅವ್ನಿಗೆ ಚಂದು ಅಂದ್ರೆ ಏಯ್ ನನ್ಗೆ ಚಂದು ಅಂತ ಅಲ್ಲ ಎಷ್ಟು ಎಂತ ಕೋಇನ್ಸಿಡೆನ್ಸ್ ಅಲ್ಲ. ರಿಯಲ್ ಲೈಫ್ ಅಲ್ಲೂ ಕೂಡ ಚಂದು ಇದ್ಕೊಂಡು ಆನ್ ಸ್ಕ್ರೀನ್ ಅಲ್ಲಿ 7 ವರ್ಷ ಬೋರ್ ಆಗಷ್ಟು ಸತಿ ಆ ಹೆಸರನ್ನ ಹೇಳಿದೀನಿ. ಬಟ್ ಇಟ್ ವಾಸ್ ವೆರಿ ನೈಸ್ ಚಂದು ಅಂತ. ನನಗೆ ಮರ್ಯಾದಕ್ಕೆ ಅಂದ್ರೆ
ಇವಾಗ ಹೇಳ್ತಾರಲ್ಲ ಏನಾದ್ರು ಬೇರೆ ಫ್ಲಿಂಗ್ಸ್ ಇತ್ತ ಹಾಗೆ ಏನೋ ಮರ್ಯಾದಕ್ಕೆ ಆಗ್ಲಿಲ್ವಲ್ಲ ಬರೀ ಚಂದು ಚಂದು ಅಂತ ಹೇಳಿ ಇವ್ರಿಗೆ ಬೆಸ್ಟ್ ಅಲ್ಲ, ಇವ್ರಿಗೆ 4 ಜನ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಮದುವೆ ಆಗ್ಬೇಕಾರೆ ಫಸ್ಟ್ ನೈಟು ಅಥವಾ ಸೀರಿಯಲ್ ಅಫ್ಕೋರ್ಸ್ ಸೀರಿಯಲ್ ಅಲ್ಲೇ ನಾನು ಹೇಳ್ತಿರೋದು ಆಯ್ತಾ. ಎಲ್ಲ ಹೇಳ್ಬೇಕಾದ್ರು ಶೀಸ್ ಲೈಕ್ ಗುರು ನೀನ್ ಏನಾದ್ರು ಮಾಡ್ಕೋ, ಹೆಸರು ಮಾತ್ರ ಪ್ರಿಫಿಕ್ಸ್ ಚಂದು, ನನಗೆ ಅವನ ಮುಖನೇ ಬರೋದು, ನಿನ್ ಮುಖ ಬರಲ್ಲ ಅನ್ನೋ ತರದಲ್ಲಿ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಯು ಸಾ ಒನ್ ಗೈ ಅಂಡ್ ಯು ಡಿಸೈಡೆಡ್ ದಿಸ್ ಗೈ ಇಸ್ ಗೋಯಿಂಗ್ ಟು ಬಿ ಲೈಕ್ ಹಂಗೆ ಆಗಿತ್ತು ಅಥವಾ? ನನ್ ಸ್ಕೂಲಲ್ಲಿ ಹೌದು, ನನ್ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅವ್ನ್ ಹಾಸ್ಟೆಲ್ಗೆ ಹೋದ್ರೆ ಲಿಟ್ರಲಿ ನೋ ಟಚ್ ಅಟ್ ಆಲ್. ನನ್ಗೆ ಅವ್ನಿಗೆ ಒಬ್ಬ ಕಾಮನ್ ಫ್ರೆಂಡ್ ಇದ್ದ. ಗೊತ್ತಿಲ್ಲ ನನ್ಗೂ ಆಕ್ಚುಲಿ ಗೊತ್ತಿಲ್ಲ. ಇವಾಗ ನಾನು ಕೇಳಿದ್ರೆ ನನ್ಗೆ ಹೆಂಗ ಮನಸ್ಥಿತಿ ಬಂತು, ಏನಕ್ಕೆ ಹತ್ರ ಮಾತಾಡಿದೆ ಅಂತ ನನಗೂ ಗೊತ್ತಿಲ್ಲ. ಇದನ್ನ ಎಡಿಟ್ ಮಾಡಿ ನಮ್ಗೆ 1 ಡಜನ್ ಇದಾರೆ ಎನಿವೇ. ಸೊ ಒಂದ್ ಕಾಮನ್ ಫ್ರೆಂಡ್ ಇದ್ದ. ಸೊ ಅವ್ನ್ ಹೋದ್ಮೇಲೆ ಅವ್ನ ಜೊತೆ ಯಾವಾಗ್ಲೂ ಅವ್ನ ಬಗ್ಗೆ ಮಾತಾಡೋದು. ಸೊ ಇಟ್ ವಾಸ್ ಲೈಕ್ ದಟ್. ಸೊ ಇನ್ಫ್ಯಾಕ್ಟ್ ಅವನು ಜಾಸ್ತಿ, ಇವಾಗ ನನ್ಗೆ ಚಂದು ಗೊತ್ತಿಲ್ಲ ಅಲ್ವಾ, ನಾನು ಡೈರೆಕ್ಟ್ ಆಗಿ ಯಾವಾಗ್ಲೂ ಮಾತಾಡ್ತಿರ್ಲಿಲ್ವಲ್ಲ, ಅವನು ಕ್ಲೋಸ್ ಅಲ್ವಾ. ಸೊ ನಾನು ಅವ್ನು ಹೆಂಗ್ ಮಾತಾಡ್ತಾನೆ, ಏನು ಅವ್ನ ಇಂಟ್ರೆಸ್ಟ್ ಏನು, ಅವ್ನ್ ಲೈಕ್ಸ್ ಏನು, ಡಿಸ್ಲೈಕ್ಸ್ ಏನು ಅಂತ ನಾನು ಜಾಸ್ತಿ ಬರೀ ಇದನ್ನೇ ಮಾತಾಡ್ತಿದ್ವಿ ನಾವು ಸ್ಕೂಲಲ್ಲಿ. ಅಂದ್ರೆ ಅವನ ಜೊತೆ ಒಬ್ಬನ ಜೊತೆ, ಇನ್ ಮಿಕ್ಕಿದ ಟೈಮ್ ಅಲ್ಲ ನಾನು ಐ ವಾಸ್ ಅ ಗುಡ್ ಗರ್ಲ್. ಬಟ್ ಯುವರ್ ಫಾದರ್ ವೆನ್ ಯು ಸೆಡ್ ಇಷ್ಟು ಸ್ಟ್ರಿಕ್ಟ್ ಅಂತೆಲ್ಲ ಇರ್ತಿರ್ಬೇಕಾದ್ರೆ, ಹಿ ವಾಸ್ ನಾಟ್ ಸ್ಟ್ರಿಕ್ಟ್. ಅಲ್ಲ ಸ್ಟ್ರಿಕ್ಟ್ ಅದೇ, ಐ ಮೀನ್ ಅವರ ಲವ್ ಮ್ಯಾರೇಜ್ ಆಗಿದ್ರೆ ಪಕ್ಕ ಇದು ಸೂಪರ್ ಆಗರೆ, ನಾನು ಮೀಟ್ ಮಾಡ್ಲೇಬೇಕು. ತುಂಬಾ ಇನ್ಸ್ಪಿರೇಷನ್. ಪಕ್ಕದ ರೋಡಲ್ಲಿ ಬೇರೆ ಇದಾರೆ. He married when he was 38. What? Yes. This is even highest level of inspiration I need. ಆಯ್ತಾ, ಆಮೇಲೆ 38 ಅಲ್ಲಿ ಅವ್ರ ಮ್ಯಾರೇಜ್ ಆಗ್ಬೇಕು ಅಂತ ಇದ್ದಿದ್ದೇ ಇಲ್ಲ. ಅದಕ್ಕಿಂತ ಮುಂಚೆ ಐ ಡೋಂಟ್ ನೋ ವಾಟ್ ಹ್ಯಾಡ್ ಹ್ಯಾಪನ್ಡ್ ಇನ್ ಹಿಸ್ ಲೈಫ್. ಅದು ಯಾವತ್ತೂ ನಮ್ಮ ಅಪ್ಪ ಅದು ಓಪನ್ ಆಗಿ ಹೇಳಲ್ಲ. ಬಟ್ ಹಿ ಡಿಡ್ಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತೆ. ಆದ್ರೆ ಅಕಸ್ಮಾತ್ ಮದ್ವೆ ಆದ್ರೆ ಅಂತ ಒಂದು ಮನೆ ಕಟ್ಟಿಟ್ಬಿಟ್ಟಿದ್ದಾರೆ. ಒಂದ್ ಮೇಲ್ಗಡೆ ಒಂದು ಕೆಳಗಡೆ ಒಂದು. ಆದ್ರೆ 2 ಮಕ್ಳು ಅಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ 2 ಮಕ್ಳು. ಅದಕ್ಕೆ ಅದೊಂದ್ ಮನೆ ಇದೊಂದ್ ಮನೆ ಅಂತ ಅವಾಗಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ಮದ್ವೆ ಆಗಿರೋದು. ಏನ್ where did he meet your mother? See, that is where it comes. Oh, probably she's like your mother ಅನ್ಸುತ್ತೆ. My mom, yes. She's like my mom, I'm like my dad. Where did he meet your mother? So ಜಯಮಾಲ ಆಂಟಿ ಮತ್ತೆ ಟೈಮಿಂಗ್ ಯಾರೇ ಕೇಳಿದ್ರೆ ಹಿಂಗೆ ಹೇಳ್ತೀವಲ್ಲ. ಜಯಮಾಲ ಆಂಟಿ ಮತ್ತೆ ನಮ್ಮ ಅಮ್ಮ ನೇಬರ್ಸ್ ಅಲ್ಲ, ದೇ ವರ್ ಫ್ರೆಂಡ್ಸ್. ಮಾಮ ಆಕ್ಚುಲಿ ನಮ್ಮ ಅಮ್ಮನ ತಮ್ಮ ಮತ್ತೆ ಜಯಮಾಲ ಆಂಟಿ ತುಂಬಾ ಕ್ಲೋಸ್. ಸೊ ಮಾಮ ಯಾವಾಗ್ಲೂ ಅವ್ರ ಮನೆ ಹೋಗ್ತಿರುವಾಗ ನಮ್ಮ ಅಕ್ಕ ಹಿಂಗೆ ನೋಡ್ತಾ ಇದಾರೆ ಹೆಣ್ಣು ಅಂತೆಲ್ಲ ಹೇಳಿದ್ರು. ಸೊ ಜಯಮಾಲ ಆಂಟಿ ಹಿಂಗೆ ಪಾಪ ಅವರು ಒನ್ ಆಫ್ ದಿ ಬರ್ಡೇ, ಸಮ್ ಬರ್ಡೇ ಅಂದ್ರೆ ಆಂಟಿ ತಂಗಿದಿರ್ದು ಯಾವ್ದೋ ಬರ್ಡೇ ನಲ್ಲಿ. ಸೊ ಹಿ ಹ್ಯಾಪನ್ ಟು, ನಮ್ಮಪ್ಪ ವಾಸ್ ವರ್ಕಿಂಗ್ ವಿತ್ ಜಯಮಾಲ ಆಂಟಿ. ಸೊ ಅವರು ಆ ಪಾರ್ಟಿಗೆ ಹೋಗಿದ್ದಾರೆ, ನಮ್ಮ ಅಮ್ಮನೂ ಹೋಗಿದ್ದಾರೆ. ಅಂಡ್ ದೆನ್ ಅಮ್ಮ ಅವಾಗ ಹೋಗಿರ್ಲಿಲ್ಲ. ಜಯಮಾಲ ಆಂಟಿ ಜಸ್ಟ್ ಸೆಡ್ ಈ ತರ ಒಂದು ಹುಡುಗಿ ದಳ್ಕೊಂಡು ನೋಡ್ತೀಯಾ ಹಂಗೆ ಅಂತ. ಅದಕ್ಕೆ ವೈ ನಾಟ್ ಅಂತ ಹೇಳ್ಬಿಟ್ಟು ನೋಡಿದಾರೆ. ನಮ್ಮ ಅಮ್ಮ ಅವಾಗ ಫುಲ್ಲು ಎಣ್ಣೆ ಮೆತ್ಕೊಂಡು ಫುಲ್ಲು ಗೌರವ ತರ ಇದ್ರಂತೆ. ನೋಡಿದ ತಕ್ಷಣ ನಮ್ಮ ಅಪ್ಪಂಗೆ ಇಷ್ಟ ಆಗೋಗ್ಬಿಟ್ಟಿದ್ದಾರೆ. ಗೌರವ ತರನೇ ಬೇಕು ಅಂತ ಗೊತ್ತಿಲ್ಲ ಏನಂತ. ಹಿ ಜಸ್ಟ್ ಲೈಕ್ ಅಂಡ್ ಹಿ ವಾಸ್ ಲೈಕ್ ಮದ್ವೆ ಆಗ್ತೀರಾ ಅಂತ ಡೈರೆಕ್ಟ್ ಕೇಳಿದಾರೆ. ನಮ್ಮ ಅಪ್ಪಂಗ್ ಕೇಳಿ ಅಂತ ಹೇಳಿದಾರೆ. ಅಂಡ್ ಡೈರೆಕ್ಟ್ ಆಗಿ ನಮ್ಮ ತಾತಂಗ್ ಹೋಗಿ ಕೇಳಿರೋದು. ಅದಾಗಿದ್ದ 6 ತಿಂಗಳಿಗೆ ಮದ್ವೆ ಆಗಿದೆ. ಅಂದ್ರೆ ಒಂದೇ ಸತಿ ಮೀಟ್ ಮಾಡಿರೋದು. ಅದಾದ್ಮೇಲೆ ಡೈರೆಕ್ಟ್ ಹೆಂಗ್ ಗೊತ್ತಾ, ಬಂದು ಫಸ್ಟ್ ಏನಿದೆ ಹುಡುಗನ ಹತ್ರ, ಈ ಫಿಲಂ ಇಂಡಸ್ಟ್ರಿ ಬೇರೆ ಅಂತ ನೋಡಿದಾರೆ 2 ಮನೆ. ಓ ಚೆನ್ನಾಗ್ ಮಾಡಿಟ್ಟಿದ್ದಾರೆ. ಸೊ ನಾವ್ ಯಾವಾಗ್ಲೂ ರೇಗಿಸ್ತಾ ಇವ್ ನಮ್ಮ ಅಪ್ಪ ನಮ್ ತಾತ ನಿನ್ನ ಹೋಗ್ಬಿಟ್ಟು ಕೊಟ್ಟಿದ್ದೆ. ಸೊ ಈಗ ಅದೇ ಮನೇಲೆ ಇರೋದ ನೀವ್? ಅದೇ ಮನೆ ಚೇಂಜ್ ಆಗಿದೆ ಏನಾದ್ರು ಆಗಿಲ್ಲ? ಇಲ್ಲ, ಚೇಂಜ್ ಆಗಿಲ್ಲ. ನಮ್ಮ ಅಪ್ಪ ಚೇಂಜು ಮಾಡಲ್ಲ. ಇಟ್ ಇಸ್ ನಮಗೂ ಆಕ್ಚುಲಿ ಒಂಥರ, ಇಟ್ ಇಸ್ ನಾಟ್ ಜಸ್ಟ್ ಅ ಹೌಸ್, ಇಟ್ಸ್ ಅನ್ ಎಮೋಷನ್ ತರ. ಇಷ್ಟೊತ್ತರೆಗೂ ನೇಹಾ ಅವರ ಲವ್ ಲೈಫ್ ಬಗ್ಗೆ ಮಾತಾಡಿದ ಮೇಲೆ ಸೋನು ಅವರ ಲವ್ ಲೈಫ್ ಬಗ್ಗೆ ಮಾತಾಡಿದ್ರೆ ಇರಕ್ಕಾಗತ್ತಾ? ಏನಾದ್ರು ನಡೀತಾ ಇದೆಯಾ ಜೀವನದಲ್ಲಿ? ಏನು ನಡೀತಿಲ್ಲ. ನಡೆಯೋದಕ್ಕೆ ಏನಾದ್ರು ಯು ಶುಡ್ ಅಲೋ ಟ್ರೈ, ಅಲವ್ ಟ್ರೈ ಆಯ್ತಾ? ಯಾಕೆ ಟ್ರೈ ಮಾಡ್ತಿಲ್ಲ? ಭಯ ಒಂದು ಕಡೆ. ಜೆನ್ಯೂನ್ ಆಗಿ ಅವಳಿಗೆ ತುಂಬಾ ಭಯ ಇದೆ. ಅದು ಅಕ್ಸೆಪ್ಟೆಡ್ ಬಿಕಾಸ್ ಆಫ್ ದ ವಾಟ್ ಎವರ್ ಅವಳ ಲೈಫಲ್ಲಿ ಆಗಿರೋಂಥದ್ದು. ಈ ಭಯ ಓಕೆ, ಬಟ್ ನೀನು ಎಲ್ಲಾ ಹುಡುಗರ್ನು ಫ್ರೆಂಡ್ ಝೋನ್ಗೆ ಹಾಕ್ಬಿಟ್ರೆ ಲವ್ ಯಾವಾಗ ಆಗತ್ತೆ? ಅವ್ನ್ ಎಷ್ಟು ಒಳ್ಳೊಳ್ಳೆ ಪ್ರಪೋಸಲ್ಸ್, ಹೆಸರು ಹೇಳಲ್ಲ ಬಟ್ ಪ್ರಪೋಸಲ್ಸ್ ಕ್ಯಾಮೆರಾ ಆಫ್ ಮಾಡ್ರೋ ಹೆಸರು ಹೇಳ್ಬಿಡೋಣ. ಏನಾಗಿದೆ ನನ್ಗೆ ಆ ವೈಬೇ ಬರ್ತಿಲ್ಲ ಅಂತಾಳೆ. ಯಾಕೆ ಸೋನು ಹೇಳಿ? ಈಗ ಲೆಟ್ಸ್ ಡೂ ಅಂತೀಗ ಈಗ ಒಂದು ಸ್ವಯಂವರ ತರ ಮಾಡೋ ತರ ಮಾಡಿ. ಸೊ ಸೋನು ಅವರಿಗೆ ಬೇಕಿರುವ ಸ್ವಯಂವರ ಮಾಡಿದ್ರು ಅಲ್ಲಿ ವೈಬ್ ಬರ್ಬೇಕಂತೆ. ಆ ವೈಬ್ ಬರ್ಲಿಲ್ಲ ಅಂದ್ರೆ ಸೋನುಗೆ ಇಷ್ಟ ಆಗೋದಿಲ್ಲ. ಆ ವೈಬ್ ಬರ್ಲಿಲ್ಲ ಅಂದ್ರೆ ಸೋನು ವಿಲ್ ನಾಟ್ ಬಿಕಮ್ ವೈಫ್ ಟು ಸಮ್ವನ್. ನಾನು ಐ ಸೆಡ್ ಇಟ್ ವಿಲ್ ಹ್ಯಾಪನ್, ಅಟ್ ಲೀಸ್ಟ್ ಟ್ರೈ ಟಾಕಿಂಗ್ ಟು ದೆಮ್ ಅಂತ.
ಮಾತಾಡಿದ್ರೆ ಒಂದು ಫುಲ್ಲು ಏನ್ ಗೊತ್ತಾ ಸಿಸ್ಯಾ ಅನ್ನೋ ಫುಲ್ ಬ್ರೋಸ್ ಅನ್ಕೊಟ್ಟು ಬ್ರೋಸರ್ ಅಯ್ಯೋ ಅಯ್ಯೋ ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗೆ ಅವನೇ ಫೋನ್ ಮಾಡ್ಬೇಕು ಅವನೇ ಮಾತಾಡ್ಬೇಕು ಆತರ ಎಲ್ಲ ಇರತ್ತೆ. ಇಲ್ಲಿ ಉಲ್ಟಾ ಕೇಸ್, ನಾನು ಮಾತೇ ಆಡೋದಿಲ್ಲ, ನಾನು ಇಷ್ಟೇ ಟೈಮ್ ಫ್ರೇಮ್ ಹಾಕೊಂಡ್ ಮಾತಾಡ್ತೀನಿ, ಪರವಾಗಿಲ್ಲ ಅವ್ನು ಬಿಸಿ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಈ ತರ. ಐ ಸೆಡ್ ಸಿ ನವ ಡೇಸ್ ಹುಡುಗರು ಅಟ್ಲೀಸ್ಟ್ ಈ ಏಜ್ ಅಲ್ಲಿ ನೀನ್ ನೋಡ್ತಿದ್ಯಾ ಹುಡುಗರು ಅಂದ್ರೆ ನೀನ್ ಕಾಲೇಜ್ ಲೈಫ್ ಅಲ್ಲಿ ಹೆಂಗೆ ಲವ್ ಲೈಫ್ ನ ಎಕ್ಸ್ಪೆಕ್ಟ್ ಮಾಡಿದೆ ಹಂಗಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂಡ್ ಎಸ್ಪೆಷಲಿ ಹುಡುಗರು ಆಬ್ವಿಯಸ್ಲಿ ಈ ಟೈಮ್ ಅಲ್ಲಿ ನೀವು ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ ವರ್ಕ್ ಅದು ಅಂಡ್ ಯು ಬಿ ಟ್ರೈಂಗ್ ಟು ಬ್ಯಾಲೆನ್ಸ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್. ನೀನ್ ಅಂತವ್ರಿಗೆ ಹೋಗ್ಬಿಟ್ಟು ಜಾಸ್ತಿ ಟೈಮ್ ಕೊಡ್ಬೇಕು ಜಾಸ್ತಿ ಮಾತಾಡ್ಬೇಕು ಅಂದ್ರೆ ಆಗೋದಿಲ್ಲ. ಅವನೇನೋ ಒಂದ್ ಕೆಲಸ ಮಾಡ್ತಾ ಇರ್ತಾನೆ, ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು, ಅದ್ರಲ್ಲಿ ನಿನ್ಗೆ ಎಷ್ಟು ಮಾತಾಡೋದಿಕ್ಕಾಗತ್ತೆ ಅಂತ ನಾನು ಹೇಳ್ತೀನಿ ಆಯ್ತಾ. ಬಟ್ ಶಿ ಇಸ್ ಲೈಕ್ ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ ನಂಗೆ ಆಮೇಲೆ ಫೋಟೋ ನೋಡಿದ ತಕ್ಷಣ ಅವಳಿಗೆ ವೈಬ್ ಆಗ್ಬೇಕಂತೆ. ಫೋಟೋ ನೋಡಿ ಹೆಂಗ್ ವೈಬ್ ಆಗತ್ತೆ ನನಗೆ ಅಂತ ಗೊತ್ತಿಲ್ಲ. ಅಲ್ಲ ಅದು ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಯೂಶಲಿ ಲುಕ್ಸ್ ನೋಡ್ಬಿಟ್ಟು ಅಂತ ಹೇಳ್ತಾರಲ್ಲ, ಅದು ಫೋಟೋ ನೋಡಿದ ತಕ್ಷಣ ಅದು ಕರೆಕ್ಟ್, ಐ ಅಗ್ರಿ. ಫೋಟೋ ನನಗೆ ಒಂದೊಂದ್ಸತಿ ವೈಬ್ ಆಗತ್ತೆ, ಇವಳಿಗೆ ಅದು ತಪ್ಪು, ಡೇಂಜರ್ ಅದು. ಐ ಮೀನ್ ಚೆನ್ನಾಗಿದೆ ನೋಡ್ಗ ನನ್ನ ಮಕ್ಕನ ಜೊತೆ ಆಕ್ಚುಲಿ ಕರೆಕ್ಟ್ ಕನ್ಸಿಡರೇಟ್ಗೆ ಒಂದ್ಸಲಿ ಮೀಟ್ ಮಾಡ್ಬೋದಪ್ಪ. ಎಕ್ಸಾಕ್ಟ್ಲಿ ಅದನ್ನೇ ಮಾಡೋಣ ನಮ್ಮ ಅಕ್ಕ. ಭಯ ಏನ್ ಮಾತಾಡ್ಬಿಡ್ತೀನೋ ಇದ್ ಮಾಡ್ಬಿಡ್ತೀನೋ ಅದು ಇದು ಅಂತ. ಅವಾಗ ನಾವ್ ಅಕ್ಕಂಗ್ ಫುಲ್ ಸೀರಿಯಸ್ ಟಾಕ್ಸ್ ಬರುತ್ತೆ. ಈ ತರ ಸೀರಿಯಸ್ ಮಾತಾಡೋದಕ್ಕಾಗಲ್ಲ, ಅಲ್ಲಿ ಫುಲ್ ಸೀರಿಯಸ್. ನಾನ್ ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ಯಾ, ಆರಾಮಾಗಿ ಫುಲ್ ಜಾಲಿಂಗ್ ಮಾತಾಡ. ಆ ಹುಡ್ಗಂಗ್ ಅನ್ಸ್ಬಾರ್ದಲ್ಲ ಏನ್ ಗುರು ಇವಳು ಇಷ್ಟೊಂದ್ ಕುಯ್ತಾಳೆ, ಏನ್ ಇಷ್ಟೊಂದ್ ಸೀರಿಯಸ್ ಅಂತ. ಅಲ್ಲಿ ಫುಲ್ ಸೀರಿಯಸ್ ಆಗಿ ಲೈಫ್ ಅಲ್ಲಿ ಎಲ್ಲ ನನ್ ತಲೆ ಮೇಲೆ ಬಿದ್ದೋಗಿದೆ, ನಾನ್ ಹಿಂಗಾಗಿ ಹೋಗಿದ್ದೀನಿ ಅನ್ನೋ ತರ ಫೀಲ್ ಬರ್ಸ್ಬಿಡ್ತಾಳೆ. ಆ ಹುಡ್ಗಂಗ್ ಒಂದೇ ಸತಿಗೆ ಅಪ್ಪ ಬೇಡ ಯಾಕೋ ಇದೊಂಥರ ಬೋರಿಂಗ್ ಕೇಸ್ ಇದು ಅಂತ ಹೇಳಿ ಬಿಟ್ಟೋಗ್ಬಿಡ್ಬೇಕು. ಆ ಹುಡ್ಗ ಹಂಗ್ ಮಾತಾಡ್ತಾಳೆ. ಇಷ್ಟು ನಿಜಾನ ಹೇಳಿದ್ದು? ನೀನ್ ನಿಜ ಅಲ್ಲ. ಇಟ್ ಇಸ್ ಜಸ್ಟ್ ದಟ್ ಐ ಓವರ್ ಥಿಂಕ್ ಸಮಟೈಮ್ಸ್. ಅಂದ್ರೆ ನನ್ಗೇನು ಅಂತಂದ್ರೆ once I start getting attached, I will attach. ಅದು ಬೇರೆ ಇದೆ, ಒಂದ್ಸತಿ ಹಿಂಗ್ ಕಚ್ಕೊಂಡ್ರೆ ಬಿಡೋದೇ ಇಲ್ಲ. ಲಿಟರಲಿ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ವಿಲ್ ಗೋ ಆನ್ ಅ ಟ್ರಿಪ್ ಆಯ್ತಾ. ನನ್ಗೆ ಟ್ರಿಪ್ ಹೆಂಗಂದ್ರೆ ಬಿಕಾಸ್ ಕಂಟಿನ್ಯೂಸ್ ಕೆಲಸ ಆಗ್ತಿತ್ತು, ನನ್ಗೆ ಬಾಡಿಗೆ ರೆಸ್ಟ್ ಇಲ್ಲ, ಮೈಂಡ್ಗೆ ರೆಸ್ಟ್ ಇಲ್ಲ. ಸೊ ನಾನು ಟ್ರಿಪ್ಗೆ ಹೋದ್ರೆ ಏನೋ ಮಜಾ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ. ಸೋನುಗ್ ಹಂಗಲ್ಲ, ಅವಳೊಂದ್ ಸ್ವಲ್ಪ ಫ್ರೀ ಇರ್ತಾಳಲ್ವಾ, ಟ್ರಿಪ್ ಬೇರೆ ಹೋಗಿರ್ತಾಳೆ. 3 ದಿವಸ ಹೋದ್ರೆ 3 ದಿವಸದ ಪೈಸಾ ವಸೂಲಾಗ್ಬೇಕು, ಆ ತರ ಟ್ರಿಪ್ ಮಾಡ್ತಾಳೆ. 5 ಗಂಟೆಗೆ ಎದ್ದೇಳ್ಬೇಕು. ಮೈ ಮೇಲೆ ಬಿದ್ದಿರ್ತಾಳೆ, ಸನ್ ರೈಸ್ ಆಗಿ ಹೋಗುತ್ತೆ, ನಾವು ನೋಡ್ಬೇಕು. ಪ್ಲೀಸ್ ಫಾರ್ ಗಾಡ್ ಸೇಕ್ ಜಸ್ಟ್ ಲೀವ್ ಮೀ ಅಂತ ನಾನು. ಸೊ ಲವ್ ರಿಲೇಶನ್ಶಿಪ್ ಅಲ್ಲಿ ಹೆಂಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕ್ರೈಟೀರಿಯಾಸ್ ಹಂಗೆ ಕಚ್ಕೊಂಡು ಆಮೇಲೆ ಎಲ್ಲ ಹೇಳ್ಬೇಕು. ನೀನ್ ಏನಾದ್ರು ಒಂದು ಪಾಯಿಂಟ್ ನಾನು ಇವಾಗ ಕಾಫಿ ಕುಡಿತಿದ್ದೆ ಅಂತ ಹೇಳದ್ ಬಿಟ್ರೆ ಮುಗೀತು ಕತೆ. ಕಾಫಿ ಕುಡ್ದೆ ಅಂತ ನಂಗೆ ಹೇಳಿಲ್ಲ, ನಂಗೆ ಹೆಂಗ್ ಗೊತ್ತಾಗ್ಬಿಟ್ಟು. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದ್ ಆಯ್ತಪ್ಪ ಶೂಟ್ ಇತ್ತು. ಇವಾಗ ಮಗು ಆದ್ಮೇಲೆ ಆಬ್ವಿಯಸ್ಲಿ ನನ್ನ ಮಮ್ಮನಲ್ಲಿ ಇದ್ದೀನಿ ಬಾಳಂತನಕ್ಕೆ. ಸೊ ಎಲ್ಲ ಹಂಗೆ ಶೇರ್ ಮಾಡ್ತೀವಿ ಆನ್ ಡೈಲಿ ಬೇಸಿಸ್. ಅಂಡ್ ಪ್ರೀವಿಯಸ್ ಡೇ ಅವಳೆಲ್ಲ ಹೋಗಿದ್ಲು ಮೈಸೂರ್ಗೆ. ಹೋಗ್ತಾ ಡ್ರೈವ್ ಮಾಡಿದಾಳೆ, ಬರ್ತಾ ಡ್ರೈವ್ ಮಾಡ್ತಾಳೆ. ಅಂಡ್ ಶಿ ಈಸ್ ಎಕ್ಸಾಸ್ಟೆಡ್, ಅದೆಲ್ಲ ಐ ಕುಡ್ ಸಿ. ಸೊ ನೆಕ್ಸ್ಟ್ ಡೇ ಕ್ಯಾಂಪೇನ್ ಇರೋದು ನಾನು ಹೇಳಿಲ್ಲ. ನನ್ಗೆ ಏನ್ ಮಾಡ್ಕೋಬೇಕು ಕ್ಯಾಂಪೇನ್ ಶೂಟ್ಗೆ, ನಾನು ಹೆಂಗ್ ಪ್ಲಾನ್ ಮಾಡ್ಕೋಬೇಕು, ಬಿಕಾಸ್ ವಿತ್ ದ ಬೇಬಿ ಎಲ್ಲ ನಾನು ಪ್ಲಾನ್ ಮಾಡ್ಕೊಂಡು ನಾನು ಫುಲ್ಲು ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸು ಆಮೇಲೆ ಲಗೇಜ್ ಎಲ್ಲ ಎತ್ತಿರ್ಕೋತಿದ್ದೆ. ಜಸ್ಟ್ ಬಿಕಾಸ್ ಐ ಡಿಂಟ್ ಟೆಲ್ ಹರ್ ದಟ್ ಐ ಹ್ಯಾಡ್ ಅ ಕ್ಯಾಂಪೇನ್ ಶೂಟ್. ಎಷ್ಟು ಬ್ಲಾಸ್ಟ್ ಮಾಡಿದಾಳೆ ಅಂತ ನಾನೊಂದು ಬಾಣಂತಿ ಅಂತಾನೂ ನೋಡ್ಲಿಲ್ಲ ಅವಳು, ನನಗೆ ಅಳಿಸಿದಾಳೆ. ಸೊ ಜಸ್ಟ್ ಇಮ್ಯಾಜಿನ್. ಅಲ್ಲ ತಂಗಿಗೆ, ಅದು ಬಾಣಂತನ ಇರೋ ತಂಗಿಗೆ ಮನೇಲಿದ್ದು, ಸೊ ಅವಳಿಗೆ ಹಿಂಗಿದೆ ಅಂತಂದ್ರೆ ಲವ್ ಲೈಫ್ ಅಲ್ಲಿ ಇರೋ ಗಂಡಂಗೆ ಏನಾಗಿರ್ಬೇಕು ಗೊತ್ತೆ. ಸಾರಿ ವಿ ಡೋಂಟ್ ಮೀಟ್. ಅಲ್ಲ ಇದನ್ನೆಲ್ಲ ಹೇಳ್ಬಿಟ್ಟು ಇದೆಲ್ಲ ತಮಾಷೆಗಾಗಿ. ಫಾರ್ ಎಕ್ಸಾಂಪಲ್ ಆಯ್ತು, ನನ್ನ ಬಿಟ್ಬಿಡೋಣಪ್ಪ, ನಾನ್ ತಂಗಿ ಜೊತೆಗೆ ಇರ್ತೀನಿ ಹೇಳಿಲ್ಲ, ಓಕೆ ಕನ್ಸಿಡರ್ ಮಾಡೋಣ. ಐ ಡಿಂಟ್ ಟೆಲ್ ಹರ್, ಶಿ ಫೆಲ್ಟ್. ಆಕ್ಚುಲಿ ತುಂಬಾ ಜನ ಹುಡುಗರು ಈ ತರ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ. ನೀವು ಗೋ ಹೆಡ್. ಹೌದಾ? ಯಾರಾದ್ರೂ ಇದ್ರೆ ಬಂದು ಕಾಲ್ ಮಾಡಿ, ನನಗೆ ಫಸ್ಟ್ ಕಾಲ್ ಮಾಡಿ ಆಯ್ತಾ, ನಾನು ಫಿಕ್ಸ್ ಮಾಡ್ಕೊಡ್ತೀನಿ. ಹೇಳಿ. ಸೊ ಅವಳ ಸ್ಕೂಲ್ ಫ್ರೆಂಡ್ಸ್ ಒಂದಷ್ಟು ಜನ ಇದಾರೆ. ಇವಳು ಹುಡುಗರೇ ಜಾಸ್ತಿ ಫ್ರೆಂಡ್ಸ್, ಹುಡುಗಿರು ಇದಾರೆ. ಆ ಒಂದ್ ಹುಡುಗ ಪಾಪ ಬಲಿಕ ಬಕರ, ಇವನ್ಗೆ ಎಲ್ಲ ಹೇಳ್ಕೊಳ್ತಾನೆ, ಇವಳು ಎಲ್ಲ ಹೇಳ್ಕೊಳ್ತಾಳೆ. ಅವ್ನು ಒಂದ್ ದಿವಸ ಅವನೆಲ್ಲೋ ಬೇರೆ ಊರಲ್ಲಿರೋದು, ಬೆಂಗಳೂರು ಬಂದಿರೋದು ಹೇಳಲಿಲ್ಲ, ಏನಕ್ಕೋ ಹೇಳಲಿಲ್ಲ. ಅವನು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ ನೋಡೇ ನೋಡ್ತಾನ ಅವನು ಸೋನುದು.
ಸತ್ತ ವೈ ಡಿಂಟ್ ಯು ಟೆಲ್ ಮಿ ಐ ಆಮ್ ನಾಟ್ ಗೋನ್ ಟು ಟಾಕ್ ಟು ಯು. ಅವ್ನು ವಾಪಸ್ ಆ ಊರಿಗೆ ಹೋಗೋವರೆಗೂ ಇವ್ನು ಮೀಟು ಮಾಡಿಲ್ಲ, ಮಾತಾಡ್ಲೂ ಇಲ್ಲ. ಆ ಬೇರೆ ಎಲ್ಲ ಫ್ರೆಂಡ್ಸ್ಗೂ ಅನೌನ್ಸ್ ಮಾಡಿದ್ಲು ನಾನು ಇವನ್ ಜೊತೆ ಮಾತಾಡೋದಿಲ್ಲ ಅಂತ. ಜಸ್ಟ್ ಬಿಕಾಸ್ ಹಿ ಡಿಡ್ಂಟ್ ಟೆಲ್. ಯಾ, ಜಸ್ಟ್ ಬಿಕಾಸ್ ಹಿ ಡಿಡ್ಂಟ್ ಟೆಲ್. ಅಂಡ್ ಆಯ್ತು, ಅವನು ಒಂದ್ ಡೇಟ್ಗೆ ಹೋಗಿದ್ದ, ಅದನ್ನ ಹೇಳಿಲ್ಲ ಅಂತಲೂ ಫುಲ್ ಅವ್ನ್ ಡೇಟ್ಗೆ ಹೋಗಿರೋದು ಇವ್ರಿಗೆ. ಅವ್ನ್ ಡೇಟ್ಗೆ ಹೋದ, ಅವ್ನ್ ಇಷ್ಟ, ನಾನು ಆತರ ಹೇಳ್ತಾಳಲ್ಲ ಇಷ್ಟಿಷ್ಟೇ ಮಾತಾಡೋದು ಅಂತ. ಇವಾಗ ಅವ್ನ್ ಡೇಟ್ಗೆ ಹೋದ, ಹೇಳ್ದ ನನ್ನ ಹತ್ರ, ಹೋಗ್ ಬಂದ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ಗೊತ್ತಾಯ್ತು ಹೌದಾ ಡೇಟ್ಗೆ ಹೋಗಿದ್ದ ಹಿಂಗಿದೆ ಅಂತ ನಾನ್ ಮಾತಾಡೋದು. ಸೋನು ಹಂಗಲ್ಲ, ಏನೋ ಡೇಟ್ಗೆ ಹೋಗಿದ್ದ ಮತ್ ನಂಗೆ ಯಾಕೆ ಹೇಳಿಲ್ಲ, ನಿನ್ ಜೊತೆ ನಾ ಡೇಟ್ಗೆ ಹೋಗ್ತಿರೋದು. So this is Sonu for you. ಸಖತ್ ಪಿಕ್ಚರ್ ಕೊಟ್ರೆ. No, this is all fun side. Whatever she is saying, this is all fun. No. Serious ಆಗಿ ಜಗಳ ಆಡೋದು. ನನಗೇನು ಅಂತಂದ್ರೆ I don't want, see even he is of my age, so I said no, say no to casual relationship. ನೀನ್ ಸುಮ್ನೆ ಈ ತರ ಡೇಟ್ ಮಾಡ್ತಾ ಇದ್ರೆ you will not get the right partner, find the right partner. ಗುರು ಅವನ್ ಲೈಫ್ ಅವನಿಷ್ಟ, ಅಯ್ಯಪ್ಪ. So I didn't wanted him to waste his time because his time is precious because he's a doctor. So I don't want him to ವೇಸ್ಟ್ ಟೈಮ್ ಅಂತ ನಂದಿದ್ದು. ಬಟ್ ಇವ್ರಿಗೆಲ್ಲ ಏನು ಅಂತಂದ್ರೆ ಅವನಿಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಅದ್ ಕೊಡ್ತಾ ಇಲ್ಲ. ನನ್ಗೇನು ಅಂತಂದ್ರೆ ಅವ್ನ್ ಮದ್ವೆ ಆಗ್ಲಿ ಇಲ್ಲ ಅಂತಲ್ಲ, ಬಟ್ ಇರ್ಬೇಕು. ಇದು ತುಂಬಾ ಓವರ್ ಕನ್ಸರ್ನ್ ಆಯ್ತು. ಆಮೇಲೆ ಆ ಹುಡುಗನ್ನ ಪಾಪ ಸಿ ಹಿ ಇಸ್ ಟ್ರೈಯಿಂಗ್, ಸೇಮ್ ಏಜ್ ಹಿ ಇಸ್ ಟ್ರೈಯಿಂಗ್. ಇನ್ನೊಂದು ಹೇಳ್ತೀನಿ ಎಕ್ಸಾಂಪಲ್. ಅಯ್ಯೋ ಚೆನ್ನಾಗಿದೆ, ಒಳ್ಳೊಳ್ಳೆ ಎಕ್ಸಾಂಪಲ್. ಹೇಳಿ 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 ಹೇಳಿ. ಏನೋ ಹೇಳ್ಬೇಕು ಅಂತ ಮರ್ತಾಯ್ತು. ಈ ಬ್ರೈನ್ ಫಾಗ್ ಆಗ್ತಿರುತ್ತೆ ನೋಡಿ ಬಾಣ. ಇದೊಂದು ರೀಸನ್ ಬ್ರೈನ್ ಫಾಗ್. ಅದಾದ್ಮೇಲೆ ಇನ್ನೊಂದು, ಸಿ ಇಟ್ ರಿಯಲಿ ಹ್ಯಾಪನ್ಸ್. ಅಂಡ್ ನನ್ ಜೊತೆ ಅವಳು ಅದಕ್ಕೂ ಜಗಳ ಮಾಡ್ತಾಳೆ, ಎಲ್ಲದಕ್ಕೂ ರೀಸನ್ ಕೊಡ್ತೀಯಾ ಬಾಣಂತಿ ಅದು ಇದು ಅಂತ. ಏನ್ ಗೊತ್ತಾ, ಹಿಂಗ್ ಮಗು ಹಿಂಗ್ ಎತ್ಕೊಂಡು ಹಿಂಗ್ ಜಂಪ್ ಮಾಡಿ ಹಿಂಗ್ ಇಟ್ರುನು ಸೋನು ನೋ 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 ಐ ವಿಲ್ ಟೆಲ್ ಯು ಹೌ ಶಿ ಡಿಡ್. ಇದು ಮಗು ಅಂತ ಅನ್ಕೊಳ್ಳಿ, ಹಿಂಗ್ ಹಾಕ್ಬಿಟ್ಟು ಯಾರು ಮಗುಗ್ ಹಂಗ್ ಮಾಡ್ತಾರ, ಬೆಡ್ ಮೇಲೆ ಮಾಡ್ತಾಳೆ ಅವಳು. ಓಕೆನಾ, ಹಿಂಗ್ ಮಾಡಿಟ್ಟೆ ಸುಮ್ನೆ ಇರ್ತೀಯಾ. ಅದಕ್ಕೆ ಇದೇನದು ಬ್ರೈನ್ ಸ್ಟಾಮ್ ಸಿಂಡ್ರೋಮ್ ಆಗತ್ತೆ ಅದಕ್ಕೆ ಅಂತ. ಬ್ರೈನ್ ಶೇಕ್ ಸಿಂಡ್ರೋಮ್. ಬ್ರೈನ್ ಶೇಕ್ ಸಿಂಡ್ರೋಮ್ ಐ ಸೆಡ್ ಆಗತ್ತೆ ಅಂತ ಅಲ್ಲ, ಆ ತರದೊಂದು ಇದೆ. ಡೋಂಟ್ ಡೂ ದಟ್ ಅಂತ. ಇವಳು ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಇಸ್ ಟೂ ಬ್ಯಾಡ್ ಅಂದಂಗೆ. ಇವಳು ಇಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವಳು ಮಗುದು ಅಂತಂದ್ರೆ ಇವಾಗ ಕೆನ್ನೆ ಮೇಲೆ ಮುತ್ಕೊಡ್ಬಾರ್ದಂತೆ. ಇವಾಗ ಇರೋದೇ ಪ್ರೀತಿ ಮಾಡೋದಿಕ್ಕೆ. ಎಷ್ಟು ತಿಂಗಳು ಮಗುಗೆ? 9 ತಿಂಗಳು ಮಗುಗೆ. And she used to do that 3 months ಇದ್ದಾಗ. That's okay. No, I support her. ನಾನು ನೀಸ್ಗೆ ನಮ್ಮ ಅಣ್ಣನ ಮಗಳಿಗೆ ನಾನು 1ನೇ ತಿಂಗಳು ಕಚ್ಚದೇನೋ ಒಂದ್ಸಲಿ ಅನ್ಸ್ತಾ ಇರತ್ತೆ, ಫುಲ್ ಸಖತ್ ಮುದ್ದು ಕೊಡ್ತಿರ್ತೀವಿ. ಎಷ್ಟು ಮುದ್ದು ಮಾಡ್ಬೇಕು ಅನ್ಸುತ್ತೆ. ಇನ್ನ ಹಿಂಗ್ ಹೋಗಂಗಿಲ್ಲ. ಸೋನು ಸೋನು ಅವಳಿಗೆ ರವೆ ಬಂದ್ಬಿಡತ್ತೆ, ಅದು ಬಂದ್ಬಿಡತ್ತೆ, ಇದು ರ್ಯಾಶಸ್ ಬಂದ್ಬಿಡತ್ತೆ ಅಂತ ಅಂದ್ಬಿಟ್ಟು. ಈಗ ಅವಳು ಹೆಂಗಾಗಿದ್ದಾಳು ಗೊತ್ತಾವಳು, ಹಿಂಗ್ ಬರ್ತೀನಿ ಅಂದ ತಕ್ಷಣ ಎತ್ಕೊಳಕ್ ಬರ್ತೀನಿ, 2 ಕೆನ್ನೆ ಹಿಂಗ್ ಮುಚ್ಕೊಂತಾಳೆ. ಬಿಕಾಸ್ ಶಿ ನೋಸ್ ದಟ್ ನಾನು ಮುತ್ತು ಕೊಡ್ತಿದ್ದೀನಿ. ಶಿ ಡಸಂಟ್ ಅಲೋ. ಇವಾಗ ಸುಮ್ನೆ ಹಿಂಗ್ ಮಗು ಹಿಂಗ್ ಆಟಾಡ್ಸ್ತಾ ಇರ್ತೀವಲ್ಲ, ಹಿಂಗ್ ಸುಮ್ನೆ ಹಿಂಗಿಡ್ರೆ ಇದೇನದು ಬ್ರೈನ್ ಶೇಕ್ ಸಿಂಡ್ರೋಮ್ ಆಗತ್ತೆ. ಇದು ಯಾವ್ದು ಗುರು ನನ್ನ ಲೈಫಲ್ಲಿ ಕೇಳೇ ಇಲ್ಲ, ಇದು ಬ್ರೈನ್ ಶೇಕ್ ಸಿಂಡ್ರೋಮ್ ಬರೋದನ್ನ. ದಿಸ್ ಇಸ್ ವಾಟ್ ಶಿ ಡಸ್. ಓಕೆ, ಇನ್ನ ಮಗುಗ್ ಅದು ಎಂಜಾಯ್. ಆಮೇಲೆ ನನಗೆ ಅದಕ್ಕೆ ಹಿಚ್ಕದು ಮುದ್ ಮಾಡ ಅದು ಪಾಪ ಎಲ್ಲ ಮಾಡಿಸ್ಕೊಳತ್. ಓಕೆನಾ, ಎಲ್ಲ ಇದ್ ಮಾಡತ್ತೆ. ಹಂಗೆಲ್ಲ ಮಾಡೋದಕ್ ಹೋಗ್ಬೇಡ, ಮೈ ಕೈ ನೋವು ಬರುತ್ತೆ. I'm still thinking ನಾನು ಇವಳದ್ದು ಏನ್ ಎಕ್ಸಾಂಪಲ್ ಯೋಚನೆ ಮಾಡಿದ್ದೆ ಬರ್ತದೆ ಅಂತ. ಅದು ತಕ್ಷಣ ಸೈಕಲ್ಗೆ ಅಲ್ಲ. ಬಟ್ ನನಗೆ ಐ ವಾಂಟ್ ಟು ಆಸ್ಕ್ ಯು, ಓಕೆ, ಇಷ್ಟು ಹೇಳಿದ್ರಲ್ಲ ಇದು ಫನ್ ಅಂತ ಹೇಳಿದ್ರೆ, ನಿಜವಾಗ್ಲೂ ಯಾವ ತರ ಹುಡುಗ ಬೇಕು ಅಂತ? ಯಾವಾಗ್ಲೂ ಮಾತಾಡ್ತಾ ಇರ್ಬೇಕು ಫೋನಲ್ಲಿ. ಇಲ್ಲ, ಸಿ ಇಟ್ ಇಸ್ ನಾಟ್ ಫೋನ್ ಅಂತಲ್ಲ, 24/7 ಟಚ್ ಅಲ್ಲಿ ಇರ್ಬೇಕು, ಸ್ನ್ಯಾಪ್ ಅಲ್ಲಿ ಆಗ್ತಾ ಇರ್ಬೇಕು. ಏನಾದ್ರೂ ಬಿಟ್ರೆ ಗ್ಯಾಪ್ ಅಷ್ಟೇ, ನಾನು ಮಾತಾಡೋದಿಲ್ಲ. That is not the way. This is all exaggerating. ಇದೆಲ್ಲ ಫುಲ್ ಎಕ್ಸಾಜುರೇಷನ್. ಓಕೆನಾ, ನಾನೇನ್ ಹೇಳೋದು ಅಂತಂದ್ರೆ, ಸಿ ಇವನ್ ಐ ಆಮ್ ಬಿಸಿ. ನನ್ನ ಲೈಫ್ ನಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ಅವರು ಕೆಲಸ ಮಾಡ್ತಾರೆ. ನಾನೇನ್ ಹೇಳೋದು ಅಂತಂದ್ರೆ, ಡೋಂಟ್ ಕಾಲ್ ಮಿ ಎವ್ರಿ ಡೇ, ಅಟ್ ಲೀಸ್ಟ್ ಕಾಲ್ ಮಿ ಅಟ್ ಲೀಸ್ಟ್ 2-3 hours. No, I don't want the 2-3 hours. I don't even want the 2-3 hours. At least ಒಬ್ಳು ಇದ್ದಾಳೆ ಅಂತ ಒಂದು ನೆನ್ಪಿಟ್ಕೋ ಅಷ್ಟೇ. ಅಟ್ ದಿ ಎಂಡ್ ಆಫ್ ದಿ ಡೇ ನೆನ್ಪಿಟ್ಕೋ. ಇಟ್ ಇಸ್ ನಾಟ್ ಲೈಕ್ ನನ್ಗೆ ಇಷ್ಟ ಬಂದಂಗ್ ಮಾಡ್ತೀನಿ ಆ ತರ. ಸರಿ, ಪಾಯಿಂಟ್ ಇಸ್ ನೆನಪಿಟ್ಕೊಳ್ಳೋದಕ್ಕೆ ಅಲ್ಲಲ್ಲ, ನೀವು ಮೀಟ್ ಮಾಡಿ ಅಟ್ ಲೀಸ್ಟ್ ಒಂದ್ಸಲಿ ಮೀಟ್ ಮಾಡಿ ವೈಬ್ ಆದಾಗ ಈ ಹುಡುಗ ನೆನ್ಪಿಟ್ಕೊಂತಾನೋ ಇಲ್ವೋ ಅಂತ ತಿಳ್ಕೊಬಹುದು. ನೀವು ಮೀಟೇ ಮಾಡ್ತಿಲ್ಲ ಅಂದ್ರೆ ಅವ್ನು ಹೆಂಗ್ ನೆನ್ಪಿಟ್ಕೊಂತಾನೆ ಅಂತ ಗೊತ್ತಾಗುತ್ತೆ. ಸಿ ಫಸ್ಟ್ ನನ್ಗೆ ಹೆಂಗಿತ್ತು ಅಂತಂದ್ರೆ, I have gone through the pain, so
ಇದೇ ತರ ಮತ್ತೆ ರಿಪೀಟ್ ಆಗಬಾರ್ದು ಒಂದು ಅವರು ಏನಾದ್ರು ಈ ತರ ಪೇನ್ ಅಲ್ಲಿ ಇದ್ರೆ ಸೊ ಅವಾಗ ಬೋತ್ ಕ್ಯಾನ್ ಹೀಲ್ ಈಚ್ ಅದರ್ ಅನ್ನೋದು ಒಂದು ಪಾಯಿಂಟ್ ಇತ್ತು. ಹೀಲಿಂಗ್ ಸೆಷನ್ ಮಾಡ್ತೀರಾ? ಸೊ ಇವಳು ನಮ್ಮ ಸೊ ಇವಳು ನಮ್ಮ ಅತ್ತಿಗೆ ಏನು ಅಂತಂತಂದ್ರೆ ಏನಕ್ಕೆ ಹಂಗೆ ಇವನು ನನ್ನ ಫ್ರೆಂಡ್ ಏನೋ ಡಾಕ್ಟರ್ ಅಂತ ಹೇಳೋಣ ಅವನು ಅಷ್ಟೇ. ಸೊ ಇವ್ರು ನಂದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇದು ಇನ್ನೊಂದೇನು ಅಂತಂದ್ರೆ ಐ ಕೆ ನಾಟ್ ಗೋ ಟು ದಿಸ್ ಡೇಟಿಂಗ್ ಆಪ್ ಅಂಡ್ ಆಲ್ ದಿಸ್ ಅಲ್ವಾ ಬಿಕಾಸ್ ಇಟ್ ಇಸ್ ಅ ಪಬ್ಲಿಕ್ ಫಿಗರ್. ವೈ ವುಡ್ ಎನಿವನ್ ಡೇಟ್ ಮೀ ಅಂದ್ರೆ ಹೆಂಗೆ ಅಂತಂದ್ರೆ ಬೇರೆ ತರ ಯೋಚನೆ ಮಾಡಲ್ವಾ. ಐ ಕ್ಯಾನಾಟ್ ಬಿ ಆನ್ age is just a number, so why are you thinking that public I cannot figure? be there. you don't put your photo. See, that is what like ಹೋದ್ರುನು it is I haven't experienced but it is kind of a weird ನನಗೆ ಒಂಥರ weird ಅನ್ಸುತ್ತೆ. ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಹಾಕಿದ್ರು ಓಕೆನಾ ಇವ್ರುಗಳೆಲ್ಲ ಸೇರ್ಕೊಂಡು ಫೋಟೋನು ಹಾಕಿದ್ರಾ? ಇಲ್ಲ ಫೋಟೋ ಹಾಕಿರ್ಲಿಲ್ಲ. ನಾವೇನಾದ್ರು ಅಕ್ಸೆಪ್ಟ್ ಮಾಡಿದ್ರೆ ಫೋಟೋ ನೋಡ್ಬೋದು. ಫಸ್ಟ್ ಕೇಸ್ ಆದ್ರೆ ಶ್ರುತಿ ರಾಮಕೃಷ್ಣ ಅಂತ ಹಾಕಿದ್ವಿ ಅಂದ್ರೆ ಇವಳು ಒರಿಜಿನಲ್ ನೇಮ್. ಆಮೇಲೆ ಸೋನು ಗೌಡ ಅಂತ ಕೆಳಗಡೆ ಅವ್ರು ಅನ್ಕೊಂಡ್ಬಿಡೆ ಸೋನು ಶ್ರೀನಿವಾಸ್ ಗೌಡ ಅನ್ಕೊಂಡ್ಬಿಡೆ. The worst part is ಇವ್ರುಗಳು ದಿಸ್ ಇಸ್ ಸೋನುಗಳು ಅಂದ್ರೆ ವೈ ಇಸ್ ಯೋರ್ ಫೇಕ್ ಪ್ರೊಫೈಲ್, ವೈ ಇಸ್ ಯೋರ್ ಫೇಕ್ ಜನ ನಂಬ್ತಿಲ್ಲ ಗುರು. ನಾನು ನನ್ನ ಒಳ್ಳೆ ಕಾಮಿಡಿ ತರ ಮಾಡಿ ಇಡ್ಬೇಡಿ ಡೇಟಿಂಗ್ ಆಪ್ಸ್ ನಲ್ಲಾಗ್ಲಿ ಈ ತರ ಪ್ರೊಫೈಲ್ ನಲ್ಲಾಗ್ಲಿ ಆ ತರ ಮಾಡೋದಿಕ್ ಹೋಗ್ಬಿಡಿ. ಐ ವಿಲ್ ಫೈಂಡ್ ಮೈ ಓನ್ ಅಂತ ಅಂದ್ಬಿಟ್ಟು ಇವಾಗ ಬಿಟ್ಬಿಟ್ಟಿದೀನಿ. ದ ಥಿಂಗ್ ಇಸ್ ನನಗೆ ಸೋನು ಶ್ರೀನಿವಾಸ್ ಗೌಡ dude. The thing is, I had my own thing, like, probably the healing or whatever. So at least, ಇವಾಗ first time marriage ಅಂತ ಅನ್ಕೊಂಡಿರೋರ್ಗೆ probably he wouldn't have experienced or he wouldn't have gone through this trauma. So I don't know what is there. You mean to say you're looking only persons who are like already ಅವರು married ಅಂತನಾ? ಅವರು ಮ್ಯಾರಿಡ್ ಆಮೇಲೆ ಅವರು ಡಿವೋರ್ಸ್ ಆಗ್ಬೇಕು, ಅವ್ರಿಗೂ ಟ್ರಾಮಾ ಆಗಿರಬೇಕು. See, this is how they make it very bad. ಅವ್ರು ನಾರ್ಮಲ್ ಆಗಿದ್ರೆ ಮನುಷ್ಯನೇ ಅಲ್ಲ. ಸೋನು is not fit at all. I'm sorry. No. I respect her drama, but then I feel what nonsense are you talking? I'm loving this conversation for two reasons. ಆಯ್ತಾ, ಈ ತರ ಆದಾಗ ಎಷ್ಟು ಟ್ರಾಮಾ ಅಂಡ್ ಅದನ್ನ ಎಷ್ಟು ಹೀಲ್ ಮಾಡಬೇಕು, ಅದನ್ನ ಯಾವ ರೀತಿ ತುಂಬಾ ಸೀರಿಯಸ್ ಆಗಿ ತಗೊಂಡು ಅದನ್ನೊಂದು ಟ್ಯಾಬು ತರ ಮಾಡೋ ಕಾನ್ವರ್ಸೇಷನ್ಗಳು ಕೂಡ ಆಗುತ್ತೆ ಪಾಡ್ಕಾಸ್ಟ್ ಅಲ್ಲಿ. She is like actually she's making it so lighter ಅಂತಂದ್ರೆ ಅಂದ್ರೆ it is like it's okay. It's okay. It's that is what all my cousins say. It is okay ಅಂತ. ಮದುವೆ ಆಗಿ ಡಿವೋರ್ಸ್ ಆಗೋದು is wow, this is ಒಂಥರ ಟ್ರೆಂಡ್ ತರ ಅಲ್ಲ. Okay, it is very bad. I'm sorry she's gone through that and all that, but it's been so many years. Yeah, you have to come out of it and not all guys are like that, right? Correct. ಸೊ ನೀನ್ ಏನೇ ಆದ್ರೂ ಅದಕ್ಕೆ ಕಂಪೇರ್ ಮಾಡ್ಬೇಡ. ಹಿಂಗಾಗೋದ್ರೆ ಡೋಂಟ್ ಮ್ಯಾನಿಫೆಸ್ಟ್. ಇದೊಂಥರ ಟ್ರೈನ್ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಯ್ತು ಅಂತ ನಾನು ಮತ್ತೆ ಟ್ರೈನ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇವಾಗ ಗಾಡಿನಲ್ಲಿ ಯಾವತ್ತೂ ನೀನ್ ಬಿದ್ದೆ ಅಲ್ವಾ, ಮತ್ ಗಾಡಿನಲ್ಲಿ ಹೋಗ್ತೀಯಲ್ವಾ. ಸೊ ಇಟ್ಸ್ ಲೈಕ್ ದಟ್. ಬಟ್ ಅಷ್ಟು ಕಂಪ್ಯಾರಿಸನ್ ಇಸ್ ನಾಟ್ ರೈಟ್. ಬಟ್ ಸ್ಟಿಲ್ ಐ ಅಗ್ರಿ. ಯು ಆರ್ ಟ್ರೈಂಗ್ ಟು ಗೋ ಅಂಡ್ ಲೀಡ್ ಅ ನಾರ್ಮಲ್ ಲೈಫ್ ಲೈಕ್ ದಟ್. ಹುಡುಗರು ಎಲ್ಲರೂ ಆ ಥರ ಇರಲ್ಲ. ಎಷ್ಟೋ ಜನ ಹುಡುಗರು ಒಳ್ಳೆಯವರು ಇರ್ತಾರೆ. ನನ್ನ ಗಂಡನೇ ಇಲ್ವಾ, ನಮ್ಮ ಅಪ್ಪ ಇಲ್ವಾ, ಆದ್ರೆ ಎಷ್ಟೊಂದು ಜನ ಇದಾರೆ ಲೈಫಲ್ಲಿ. ಅಂಡ್ ನೀನು ಮಾತಾಡ್ದೇನೆ ಬರೀ ಮುಖ ಲಕ್ಷಣ ನೋಡ್ಕೊಂಡು ಇದು ಚೆನ್ನಾಗಿ ಓಕೆ ಹೌದು ನೀನು ಬೇಕು ಚೆನ್ನಾಗಿರ್ಬೇಕು. ಎಷ್ಟೋ ಜನ ಆತರ ಚೆನ್ನಾಗಿರೋರು ಪ್ರಪೋಸ್ ಮಾಡಿರೋರು ಶಿ ಇಸ್ ಜಸ್ಟ್ ರಿಜೆಕ್ಟೆಡ್ ಜಸ್ಟ್ ಬಿಕಾಸ್ ಶಿ ಡಿಡ್ಂಟ್ ಗೆಟ್ ವೈಬ್ ಅಂತ. ಅದು ನನಗೆ ಓಡಿತಾ ಇರುತ್ತೆ. That's still fine, but at least you should make an attempt. ಕರೆಕ್ಟ್. ಅವ್ರಿಗೆ ವೈಬ್ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಪ್ರೊಸೀಡ್ ಮಾಡೋದಕ್ಕೂ ಅವ್ರಿಗೆ ಅಂದ್ರೆ ಕರೆಕ್ಟ್ ಅಲ್ಲ. ಅದು ತುಂಬಾ ಓವರ್ ವೈಬ್ ನೀವ್ ಹೇಳಿದ್ದು ಅಂದ್ರೆ ಅದ ಹೇಳಿ ಅಂದ್ರೆ ಎಲ್ಲಿ ವೈಬ್ ಆಯ್ತು, ವೈಬ್ ಮಾಡ್ಕೊ ಅಟ್ ಲೀಸ್ಟ್ ಅಂತ ನಾನು. ವೈಬ್ ಮಾಡ್ಕೊಳ್ಳೋಣ ಅಷ್ಟೇ ಬಿಟ್ಟೋಟ್ ಹೋಗ್ತಾರಲ್ಲ ಅಂತ ಅದು ಬೇರೆ ಇರತ್ತಲ್ಲ. ಮ್ಯಾನಿಫೆಸ್ಟೋನು ಬಿಟ್ಟೋಗಲ್ಲ, ಹೌದು. ಆದ್ರೆ ಬಿಟ್ಟೋಗ್ದಾರ ಹೆಂಗ್ ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಿರ್ಬೇಕು. ಈಗ ತುಂಬಾ ಸೀರಿಯಸ್ ಕ್ವಶನ್ಸ್ ಕೇಳ್ತೀನಿ, ತುಂಬಾ ಸೀರಿಯಸ್ ಕ್ವಶನ್ಸ್. ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್. ನೀವು ಹೇಳಿ ಆದಷ್ಟು ಸೀರಿಯಸ್ ಆಗಿ ಉತ್ತರ ಕೊಡಿ ಅಂತ. ಅದು ನಮ್ಮ ಅಪ್ಪನಾಣೆಗೂ ಆಗಲ್ಲ ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗೋಗ್ಬಿಟ್ಟಿದೆ. ಅದು ಅಲ್ಲ, ಈ ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಈ ತರ ಪ್ರಾಕ್ಟೀಸ್ ಎಲ್ಲ ಇಲ್ವಾ? ಸೋನು ಸಖತ್ ನಂಬ್ತಾಳೆ ದೇವ್ರು ದಿನರು ಅಂತ ನಾನು ನಂಬ್ತೀನಿ. ಆದ್ರೆ ಜಾಸ್ತಿ ಓವರ್ ಆಗಿ ಮಾಡಲ್ಲ. ಸೋನು ಏನೇ ಇದ್ರು ಎಕ್ಸ್ಟ್ರೀಮ್ ಲೆವೆಲ್ಸ್ ಎಲ್ಲ ಮಾಡೋದು. ಎವ್ರಿ ಥರ್ಸ್ಡೇ ಅವಳು ಊಟ ಮಾಡೋದಿಲ್ಲ, ಊಟನೇ ಮಾಡಲ್ಲ, ಉಪವಾಸ ಬೆಳಗಿನ ಸಂಜೆವರೆಗೂ. ಆಮೇಲೆ ಸನ್ಸೆಟ್ ಆಗೋವರೆಗೂ ಕಾಯ್ತಾಳೆ. ಡಾರ್ಕ್ ಆಗ್ಬೇಕು, ಡಾರ್ಕ್ ಆದ್ಮೇಲೆ ಅವಳು ಊಟ ಮಾಡೋದು.
ಇದಿದೆ. ಆಮೇಲೆ ಅಥವಾ ವೆಡ್ನೆಸ್ಡೇ ಕೆಲವರು ಸಂಡೇ ಸಾರಿ ಟು ಕಟ್ ಯು, ಕೆಲವರು ಬಿಕಾಸ್ ಥರ್ಸ್ಡೇ ವೆಜ್ ತಿನ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನ ಉಪವಾಸ ಮಾಡೋರು ಇದ್ದಾರೆ. ಅದನ್ನ ನಾನು ಹೇಳ್ತಿದ್ದೆ. ವೆಡ್ನೆಸ್ಡೇ ಸ್ಯಾಟರ್ಡೆ ಸಂಡೇ 3 ದಿವಸ ಅವಳು ನಾನ್ ವೆಜ್ ತಿನ್ನೋದು. ಅದಕ್ಕೆ ಕೇಳ್ತಾ ಇದೀನಿ ಯಾಕೆ ಅದನ್ನ ತಿಂತೀಯ ಬಿಟ್ಬಿಡು ಅಂತ ಅದನ್ನು ಹೇಳಿದೀನಿ. ಅಂಡ್ ತುಂಬಾ ಇವಾಗ ಐ ಥಿಂಕ್ 24 ಇಂದ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಇತ್ತು, ಬಟ್ ಇವಾಗ ಎಕ್ಸ್ಟ್ರೀಮ್ ಲೆವೆಲ್. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಇಟ್ಕೊಂಡು ಕರ್ಪೂರ ಇಟ್ಕೊಂಡು ದೇವ್ರಿಗೆ ಮಂಗಳಾರತಿ ಮಾಡಿರೋದು ಇದೆ. ದೇವ್ರಿಗೆ ಮಂಗಳಾರತಿ ಆಯ್ತಾ, ಇವಳಿಗೆ ಮಂಗಳಾರತಿ, ಮನೆಗೆ ಬಂದ್ಮೇಲೆ ಇವಳಿಗೆ ಮಂಗಳಾರತಿ ಆಯ್ತು, ಆಮೇಲೆ ಅವಳು ದೇವ್ರಿಗೆ ಮಂಗಳಾರತಿ ಮನೆಗೆ ಬಂದು ಹೇಳಿದ್ರೆ ಅದನ್ನ ಮಾಡಿದ್ದೆ ಅಂತ ಇಲ್ಲ ಮುಚ್ಚಿಟ್ಟಿದ್ಲು. ಹಿಂಗೇನೋ ಡ್ರೆಸ್ ಏನೋ ಹಿಂಗ್ ತಾಗ್ದಾಗ ಅಂತಂದ್ಲು, ಏನಕ್ಕೆ ಹಿಂಗ್ ಆಡ್ತಾಳೆ, ಆಮೇಲೆ ಜಾಸ್ತಿ ರೈಟ್ ಕೈ ಯೂಸ್ ಮಾಡ್ತಿಲ್ಲ ಅಂತ ಹಿಂಗ್ ನೋಡಿದಾಗ ಫುಲ್ ಹಿಂಗೆ ಬಲೂನ್ ತರ ಊದ್ಕೊಬಿಟ್ಟು, ಚಿಕ್ಕ ಬಲೂನ್ ತರ. ಅವಾಗ ನಾನು ಜೋರಾಗಿ ಕಿಚ್ಕೊಂಡು ಅನೌನ್ಸ್ ಮಾಡಿದೆ ನಮ್ಮ ಅಕ್ಕ ಈ ತರ ಮಾಡಿಯಾಳೆ ಅಂತ. ಆಮೇಲೆ ಎಲ್ಲರೂ ಮಂಗಳಾರತಿ ಮಾಡಿದ್ವಿ ಅವ್ರಿಗೆ. ಸೊ ಇವತ್ತಿಗೂ ಮಾರ್ಕ್ ಇದೆ ಅದು. ಹೌದಾ? ಏನ್ ಕಾರಣಕ್ಕೆ ಮಾಡಿದ್ರಿ ಮಂಗಳಾರತಿ ಕೇಳ್ಬೋದಾ? ಇದೇ ತರ ಏನೋ ಒಂದ್ ಕೇಳ್ಕೊಂಡಿರ್ತಾಳೆ, ನನ್ಗೆ ಅದಾಗ್ಬೇಕು ಇದಾಗ್ಬೇಕು ಅಂತ ಫುಲ್ ಅನ್ಕೊಂಡು. ಸೊ ದ ಥಿಂಗ್ ಇಸ್, ನಾನು ಐ ವಾಸ್ ಎ ವೆರಿ ನಾಟಿ ಕಿಡ್. ಸೊ ಎಲ್ಲದಕ್ಕೂ ಏನೇ ಆಗ್ಲಿ ಮನೆಯಲ್ಲಿ ಫಸ್ಟ್ ನನ್ನೇ ಟಾರ್ಗೆಟ್ ಮಾಡೋರು. ಇವಾಗ ಮನೆಯಲ್ಲಿ ಏನೇ ಆದ್ರೂನು ಅಂದ್ರೆ ನಾವು ಅಮ್ಮಂಗ್ ಹುಷಾರಿಲ್ಲ ಅಂತ ಅನ್ನೋದು ಫಸ್ಟ್ ಟಾರ್ಗೆಟ್ ಯೂಸ್ ಟು ಬಿ ಮೀ. ನಿನ್ನಿಂದಾನೆ ಬಿಕಾಸ್ ನಾನು ಆತರ ಇದ್ದೆ. ಸೊ ತರ್ಲೆ ಅಂದ್ರೆ ತರ್ಲೆ, ಸಖತ್ ತರ್ಲೆ. ಸೊ ಒಂದ್ಸತಿ ಏನಾಯ್ತು, ಹಿಂಗೆ ಟ್ಯೂಷನ್ಗೇನೋ ಹೋಗಿ ಬಂದಿದ್ದೆ. ಅವಾಗ ನಮ್ಮ ಅಮ್ಮಂಗೆ ಇಟ್ ವಾಸ್ ಅ ಸ್ಟಾರ್ಟಿಂಗ್ ಸೈನ್ಸ್ ಆಫ್ ಈ ಬ್ರೈನ್ ಹ್ಯಾಮ್ರೇಜ್ ತರ. ಅವ್ರಿಗೆ ಇದನ್ನದು ಒಂದು ನರ್ವ್ ಇಂದ ಬ್ಲಡ್ ಪಾಸ್ ಆಗ್ತಾ ಇರ್ಲಿಲ್ಲ. ಸೊ ಎವಿ ಫ್ರೀಕ್ವೆಂಟ್ ಆಗಿ ಇದು ತಲೆನೋವು ಬರೋದು. ಸೊ ನಾನು ಹಿಂಗೆ ಏನೋ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದೆ. ಅದಾದ್ಮೇಲೆ ನೋಡಿದ್ರೆ ಹಿಂಗೆ ಜಗಳ ಆಡ್ತಾ ಇದ್ವಿ ನಾನು ನಮ್ಮಮ್ಮ. ಆಲ್ ಆಫ್ ಸಡನ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋದ್ರು. ಸೊ ಅವಾಗೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನನ್ನ ಕಸಿನ್ಸ್ ರಿಲೇಟಿವ್ಸ್ ಮನೆ ಎಲ್ಲ ಇಲ್ಲೇ ಇರೋದು. ಸೊ ಅವರೆಲ್ಲ ಬಂದ್ರು, ಅವರೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಎಲ್ಲ ಆಯ್ತು. ಸೊ ಒಂದಷ್ಟು ಜನ ಬಂದ್ರು, ನಿನ್ನಿಂದನೇ ಆಗಿದೆ. ಓ, ಅದಕ್ಕೆ ಅವ್ರಿಗೆ ಭಯ, ಬ್ರೈನ್ ಸಿಂಡ್ರಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ದಿಸ್ ಈಸ್ ವೇರ್ ದ ಕನೆಕ್ಷನ್ ಈಸ್. ಇವಾಗ ಗೊತ್ತಾಗ್ತಿದೆ ನನಗೆ. ಅದು ನೋಡಿ, ನಿಮ್ಮಿಂದನೇ ನೀವ್ ಎತ್ಕೊಂಡಿರೋದು ಅಂತ. ಎಷ್ಟು ಸೀರಿಯಸ್ ಆಗಿ ಹೇಳ್ತಾಳೆ ಅಂದ್ರೆ, ಇವಾಗ ನನಗ್ ಮಗು ಆದ್ಮೇಲೆ ಎಲ್ಲರೂ ಬಂದ್ ನೋಡ್ತಾ ಇರ್ತಾರಲ್ವಾ, ಈ ತರ ವಯಸ್ಸಲ್ಲಿ ಇದ್ದಾಗ ನಾವು ಸೋನುಗೆ ಜಾಸ್ತಿ ಆಟ ಆಡ್ಸಿದ್ದು. ಸೋನುದೇಪ ನಂಗೆ ನೆನ್ಪಿರೋದು. ಇವಳಿಗೆ ಹೆಂಗ್ ನನಗ್ ಫೀಲ್ ಮಾಡಿಸ್ತಾಳೆ ಅಂದ್ರೆ, ಯಾರು ಪ್ರೀತಿನೇ ಮಾಡಿಲ್ಲ, ಎಲ್ಲರೂ ಜಾಸ್ತಿ ನಿನ್ಗೆ ಪ್ರೀತಿ ಮಾಡಿರೋದು ಅಂತ. ನಾನು ಅಯ್ಯೋ ಪಾಪ ನಮ್ಮ ಅಕ್ಕಂಗೆ ಯಾರು ಪ್ರೀತಿನೇ ಮಾಡಿಲ್ಲ, ನಾನ್ ಜಾಸ್ತಿ ಪ್ರೀತಿ ಮಾಡೋಣ ಅಂದ್ಬಿಟ್ಟು ನಾನು ಜಾಸ್ತಿ ಪ್ರೀತಿ ಮಾಡ್ತಾ ಇರ್ತೀನಿ. ಆಯ್ತಾ, ಬಂದವರೆಲ್ಲ ನಂಗಂತೂ ಇವಳಂತೂ ಏನೋ ನೆನಪೇ ಇಲ್ಲ. ಇವಳ್ದು ಎಲ್ಲಾ ನೆನಪಿದೆಪ್ಪ, ಇವಳು ಹಿಂಗ್ ಮಾಡ್ತಿದ್ಲು ಹಂಗ್ ಮಾಡ್ತಿದ್ಲು, ನಾವು ಇವಳಿಗೆ ಜಾಸ್ತಿ ಮುದ್ದು ಮಾಡ. ನಾನು ಅಯ್ಯೋ ಯಾಕೋ ಇಲ್ಲಿ ಎಲ್ಲ ನನಗ್ ಪ್ರೀತಿ ಮಾಡ್ತಿದ್ರು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಯಾರು ನನಗ್ ಪ್ರೀತಿ ಮಾಡಿಲ್ಲ ಅಂತ ನನ್ ಫೀಲಿಂಗು. ಯಾರು ಹೇಳಲ್ಲ ಇವಳ ಬಗ್ಗೆ. ಎಲ್ಲ ಎಷ್ಟ್ ಹೇಳ್ತಾರೆ ಗೊತ್ತಾ, ನಿಮಗೆ ಪ್ರೀತಿ ಮಾಡೋನ್ ಸ್ಕೂಲ್ ಇಂದ ಇಲ್ಲಿವರೆಗೂ ಒಬ್ನೇ ಫಿಕ್ಸ್ ಆದ್ರೆ ಅಲ್ಲಿಗೆ ಮುಗಿದೋಯ್ತದು. ಒಬ್ನೇ ಹಬ್ಬ ಸ್ಕೂಲ್ ಇಂದ. ನನ್ ಮಗ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಅದು ಪ್ರಾಬ್ಲಮ್. ಅವ್ರು ಇವ್ರಿಗೆ ಸಿಕ್ಬಿಟ್ಟಿದ್ರೆ ಹೆಂಗಿರೋದು? ಒಂದೊಂದ್ಸತಿ ಬಂದೆ, ಏನೇ ನಿಮ್ಮ ಅಕ್ಕ ಏನ್ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾನೆ. ನಮ್ಮ ಅಕ್ಕ ಮಾತಾಡೋದು ಯಾಕೆ ಸುಮ್ಮನೆ ಅವನ್ಗೂ ಗೊತ್ತೋಕೆನಾ. ಅವನ್ಗೆ ಇವಾಗ ಟ್ರಿಪ್ಗಳಿಗೆಲ್ಲ ನಮ್ ಕಸಿನ್ಸ್ ಜೊತೆ ಎಲ್ಲ ಬಂದಿರಲ್ಲ, ಇವರೆಲ್ಲ ಹೆಂಗೆ ಅಂತಂದ್ರೆ 100 ರೂಪಾಯಿ ಕೊಟ್ಟಿದ್ರೆ ಅಲ್ಲಿ 10 ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡಿರ್ತಾರ ಅವ್ರು. 100 ರೂಪಾಯಿ ಕೊಟ್ಟಿದ್ರೆ 10 ರೂಪಾಯಿಗೆ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟು ಎಂಜಾಯ್ ಮಾಡಿ. ಇವಳು 100 ರೂಪಾಯಿ ಕೊಟ್ಟಿದ್ರೆ 100 ರೂಪಾಯಿಗೆ ಮಾಡ್ಕೊಂಡ್ ಬರ್ತಾಳೆ. ಅವನ್ ಹೇಳೋದು, ನೀನ್ 100 ರೂಪಾಯಿ ಕೊಟ್ಟಿದ್ರೆ 1000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿರ್ತೀಯ ಅಲ್ಲಿ. ಹಂಗೆ ಸೂಪರ್ ಆಗಿದೆ. ಈ ಸೈಡ್ ಆಫ್ ಸೋನು ನಾವು ಯಾವತ್ತೂ ಜೀವನದಲ್ಲಿ ನಾವು ನೋಡೇ ಇಲ್ಲ ಅನ್ಸುತ್ತೆ. ಆಕ್ಚುಲಿ ಅಥವಾ ನಾವು ಕೇಳು ಇಲ್ಲ. ನೋಡಕ್ ಇಷ್ಟಪಟ್ರೆ ಒಂದ್ ಟ್ರಿಪ್ ಇವತ್ತಿಗೂ ಎದುರ್ಕೋತೈತೆ. ಸೋನು ಟ್ರಿಪ್ ಆರ್ಗನೈಸ್ ಮಾಡ್ತಿರೋದು, ಯಪ್ಪ ಬರಕ್ ಆಗಲ್ಲ, ಇಲ್ಲಾಂದ್ರೆ ಫುಲ್ ಎನರ್ಜಿ ತಗೊಂಡ್ ಬರ್ತಾನೆ. 1-2 ದಿವಸ ರೆಸ್ಟ್ ತಗೊಂಡು ಆಮೇಲೆ ಟ್ರಿಪ್ ಬರ್ತಾನೆ. ಓಕೆ, ಒಂದು ರ್ಯಾಪಿಡ್ ಫೈರ್ ರೌಂಡ್ ರೆಡಿ? ನಕ್ಕು ನನಗೆ ಸಾಕಾಗೋಯ್ತು ಆಕ್ಚುಲಿ. ಏನು ಕಾಂಟ್ರವರ್ಸಿ ಏನು ಕೇಳಲ್ಲ ಬಿಡಿ, ಇವ್ರು ಕೇಳಬೇಡಿ ಅಂತ ಅಂದ್ಬಿಟ್ರು. ಅವ್ರಿಗೆ ಅದೇ ಭಯ, ನಾನು ಸೀರಿಯಸ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ನೀವೇ ಫನ್ ಆಗು ಮಾಡ್ಬಿಟ್ಟಿದ್ದೀರಾ. ಓಕೆ, ನೀವು ಇಬ್ರಲ್ಲಿ ಸುಳ್ಳು ಹೇಳೋರು ಯಾರು ಜಾಸ್ತಿ? ಸೋನು. ಪಾಪ ಇವಳು ಏನೂ ಹೇಳೋದೇ ಇಲ್ಲ, ಇಬ್ರು ಕರೆಕ್ಟ್ ಆಗಿ ಹೇಳಿರ್ತೀವಿ. ಅದಕ್ಕೆ ಸುಳ್ಳು ಬೇಕು ಅಂತ ಹೇಳಿರಲ್ಲ, ಅನ್ಇಂಟೆನ್ಷನಲಿ. ಅಂದ್ರೆ ಕೆಲವ್ದು ಒಂದು ಪ್ರಾಬಬ್ಲಿ ಜಸ್ಟ್ ಟು ಮೇಕ್ ಇಟ್ ಫೀಲ್ ಗುಡ್ ಹೇಳಿ. ನಿಜನಾ? ಅಥವಾ ಈಗ ಸುಳ್ಳು ಹೇಳ್ತಿದ್ದೀರಾ? ಇಂಟೆನ್ಷನಲಿ ಸುಳ್ಳು ಹೇಳ್ಬಾರ್ದು, ಅಥವಾ ಯಾರಿಗೋ ಒಬ್ರು ಕೆಟ್ಟದ್ ಬಯಸ್ತೀವಿ ಆತರ ಸುಳ್ಳು ಹೇಳ್ಬಾರ್ದು. ಒಂದು ಸುಳ್ಳು ಹೇಳೋದ್ರಿಂದ
ಏನೋ ಚೇಂಜಸ್ ಆಗಲ್ಲ, ಎಲ್ಲ ನಾರ್ಮಲ್ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗುತ್ತೆ ಅಂದ್ರೆ ಸುಳ್ಳು ಹೇಳ್ತೀವಿ. ಒಬ್ರಿಗೆ ಹರ್ಟ್ ಫಾರ್ ಆಗಿಲ್ಲ ಎಕ್ಸಾಂಪಲ್ ಇವಾಗ ನಮ್ಮ ಅಮ್ಮ ಮೊನ್ನೆ ಊರಿಗೆ ಹೋಗಿದ್ರು, ನಮ್ಮ ಮಗುಗ್ ನೋಡಿದ್ರೆ ಜ್ವರ ಇತ್ತು, ಅವಾಗ ನಮ್ಮ ಅಮ್ಮಗ್ ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ಆರಾಮಾಗಿದ್ದಾಳೆ ಅಂತ. ಸೊ ದಟ್ ಇಸ್ ಸುಳ್ಳು, ಆ ತರ ಸುಳ್ಳು ಹೇಳ್ತೀವಿ ಅಷ್ಟೇ. ದೋಸ್ ಆರ್ ಕಾಲ್ಡ್ ಎಸ್ ವೈಟ್ ಲೈಸ್ ಅಂತ ಹೇಳ್ತಾರೆ. ಓಕೆ, ಇಬ್ರಲ್ಲಿ ಒಬ್ರು, ಈಗ ಇಬ್ರು ಕೂಡ ನಿಮ್ಮ ಸಿಸ್ಟರ್ ಬಗ್ಗೆ ಒಂದು ಸಿನಿಮಾ ಟೈಟಲ್ ಹೆಸರು ಇಡ್ಬೋದು ಅಂದ್ರೆ ಇವ್ರ ಜೀವನಕ್ಕೆ ಏನಂತ ಟೈಟಲ್ ಇಡ್ಬೋದು? ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಅಲ್ಲ, ನಾನು ಕೇಳಿದ್ ನೀವು ಅವ್ರ ಬಗ್ಗೆ, ಅವ್ರು ನಿಮ್ ಬಗ್ಗೆ. ಸೋನುಗ ಡೌರಾಣಿ ಆತರ ಸಿಂಬ ಬೇರೆ ಇದೆ ಅಥವಾ ಇವರೇ ಸೃಷ್ಟಿ ಮಾಡ್ಕೊಟ್ರು ಗುರು? ನಾನ್ ಸೀರಿಯಸ್ ಆಗಿ ಕರ್ಪೂರದ ಗೊಂಬೆ ಅಂತ ಇವಳು ಡೌರಾಣಿ, ಆವರಾಣಿ. ಚೆನ್ನಾಗಿ ನೀವ್ ಹೇಳಿದ್ ಕರ್ಪೂರದ ಗೊಂಬೆನೇನಾ? ಹೆಸರಲ್ಲಿ ಗೊಂಬೆ ಅಂತ ಬೇರೆ ಅಂದ್ರೆ ಹಾಡ್ ಬಂದಾಗ ಮತ್ತೆ ಎಲ್ಲ ಅವಾಗೆಲ್ಲ ವಿ ಯೂಸ್ ಟು ರಿಲೇಟ್ ಅ ಲಾಟ್, ಆತರ ಅದೆಲ್ಲ ಇದೆ. ಹಬ್ಬ ಮಧ್ಯರಾತ್ರಿ 3 ಗಂಟೆಗೆ ಎದ್ರು, ಇದು ಕ್ವಶನ್ ವಿಲ್ ಬಿ ಅಬೌಟ್ ಹರ್ ಅಂಡ್ ವೈಸ್ ಅವರ್ಸ. ಸೊ 3 ಗಂಟೆಗೆ ಎದ್ರು ಈ ಒಂದು ಡಿಶ್ನ ತಿಂದೇ ತಿಂತಾಳೆ ಅಂದ್ರೆ ಯಾವುದು? ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ಫಸ್ಟ್ ಆಫ್ ಆಲ್ 3 ಗಂಟೆಗೆ ಎದ್ರು ಅಲ್ಲ, 3 ಗಂಟೆವರೆಗೂ ಆದ್ರೂ ಮಲ್ಕೊಂಡೇ ಇರಲ್ಲ. ನಾನು 3 ಪೋಸ್ಟ್ ಪಾರ್ಟಮ್ ಅಂದ್ಮೇಲೆ 3 ತಿಂಗಳವರೆಗೂ ಸಣ್ಣನೇ ಇದೆ ಆಯ್ತಾ. ಆಮೇಲೆ ದಪ್ಪ ಆಗೋದೆ, ಬಿಕಾಸ್ ಆಬ್ವಿಯಸ್ಲಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಅವಾಗ ಅಂತ. ನನಗೆ ಕ್ರೇವಿಂಗ್ಸ್ ಇಲ್ಲದೆ ಆದ್ರೂ ಬರ್ಸಿರೋದು ಇವಳೇನೆ, ಕೇಕು ಅದು ಇದು ಏನೋ ಎಲ್ಲ ಸ್ವೀಟ್ ಏನೋ ಇರುತ್ತೆ ಅದನ್ನೆಲ್ಲ ಇವಳು ತಿನ್ನೋಳು. ಅವಾಗ ನಂಗೊಂದ್ ಸ್ವಲ್ಪ ಕೊಡು, ನಂಗೊಂದ್ ಸ್ವಲ್ಪ ಕೊಡು ಅಂತ ಹೇಳಿ ಏನಿಲ್ಲ. ಅವಾಗ ಏನು ಅಂತಂದ್ರೆ ಬಾಣಂತನೆ ಟೈಮ್ನಲ್ಲಿ ಮೈದಾ ಜಾಸ್ತಿ ತಿಂದ್ರೆ ಹಾಲ್ ಬರುತ್ತೆ ಅಂತ. ಸೊ ಎಲ್ಲ ಬನ್ನು, ಬ್ರೆಡ್ ಅಂತಲ್ಲ, ರಸ್ಕ್ ಆ ತರದೆಲ್ಲ ತಿಂದ್ರೆ ಹಾಲ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲ ತಂದಿಡೋರು, ಅದ್ರ ಜೊತೆ ದಿಲ್ ಪಸಂದು ಮತ್ತೆ ಸ್ಪಾಂಜ್ ಕೇಕ್ ಅದೆಲ್ಲ ಇವಳಿಗೆ ಇಷ್ಟ ಅಂತ ತಂದಿಡೋರು. ಇವಳು ಬೆಳಗ್ಗೆ ತಿನ್ನೋ ಬದಲು ಅಲ್ಲ, ಬಟ್ ಅದು ಒನ್ ಫೇವರೇಟ್ ಐಟಮ್ ಅಂತಿಲ್ವಾ? ಈ ಐಟಮ್ ಸ್ವೀಟಾ? ದಿಲ್ ಪಸಂದ್. ಫಾರ್ ಯು? ಫಾರ್ ಮೀ ಆಕ್ಚುಲಿ ಐ ಡೋಂಟ್ ಲೈಕ್ ಸ್ವೀಟ್ಸ್, ಬಟ್ ಇವಾಗ ಏನೋ ನಾನು ಒಳ್ಳೆ ನೀವು ರಾಗಿ ಮುದ್ದೆ ನಾಟಿ ಅದು ನಾಟ್ ಲೈಕ್ ದಟ್ ಅಂತೀರಾ? ಇವಳಿಗಿದೆ ಆ ತರ, ನನಗಿದೆ. ಬಟ್ ನನಗೆ ಇಟ್ ಇಸ್ ಆಲ್ವೇಸ್ ಸ್ವೀಟ್. ಇಬ್ರಲ್ಲಿ ಖಾರ ಪರ್ಸನ್, ಶಿ ಇಸ್ ಅ ಸ್ವೀಟ್ ಪರ್ಸನ್. ಇಬ್ರಲ್ಲಿ ಜಗಳ ಶುರು ಮಾಡೋರು ಯಾರು ಫಸ್ಟ್? ಸೋನು, ಆಫ್ ಕೋರ್ಸ್. ಸಿ ಅವಳು ಹೇಳ್ಕೊಂಡಿರಲ್ಲ, ಬಟ್ ಅವಳು ಕಂಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಓಕೆನಾ? ನಾನು ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅವಳು ಕಂಟಿನ್ಯೂ ಮಾಡಿ ಬ್ಲಾಸ್ಟ್ ಆಗಿರ್ತಾಳಲ್ಲ, ಅಷ್ಟೇ ಸಾಕು. ಅಳೋದ್ರಲ್ಲಿ ಇಬ್ರಲ್ಲಿ ಯಾರು ಫಸ್ಟ್? ಏನಿದು ಎಲ್ಲ ಅವ್ರಿಗೆ ಓಕೆ ಅಂದ್ರೆ ನಾನು ಏನು ಮಾಡ್ತಿಲ್ವಾ? I didn't mean in that way. Okay, ಇಬ್ರಲ್ಲಿ ಈಗ ಒನ್ ಸೀಕ್ರೆಟ್ ಆಫ್ ಹರ್ ಇದುವರೆಗೆ ಯಾರಿಗೂ ಗೊತ್ತಿಲ್ಲ ಅಂಡ್ ವೈಸ್ ವರ್ಸಾ. ಆ ಸೀಕ್ರೆಟ್ ಆಗೇ ಉಳ್ಕೊಳ್ಳಿ. ಯಾಕೆ ಒನ್ ಸೀಕ್ರೆಟ್? ಐ ಶೇರ್ ಎವ್ರಿಥಿಂಗ್ ಟು ಹರ್. ನೋ ಐ ಮೀನ್ ನಮಗೆ ಗೊತ್ತಿಲ್ಲ. ಒನ್ ಸೀಕ್ರೆಟ್ ಅಬೌಟ್ ಹರ್. ಒನ್ ಸೀಕ್ರೆಟ್ ಅಬೌಟ್ ಸೋನು ಐ ಟೆಲ್ ಯು. ಈ ಜೆನ್ಸಿ ಕಿಡ್ಸ್ ಜೊತೆ ಮಾತಾಡಿದ್ರೆ ಅವಳು ಶಿವರ್ ಆಗ್ತಾಳೆ. ಓ, ಅಂದ್ರೆ ಯಾರ್ಯಾರು 97 ಮೇಲೆ ಹುಟ್ಟಿರೋರು ಇದಿರಲ್ಲ, 1997 ಆಕ್ಟಿವಿಟೀಸ್, ಅವ್ರ ಲೈಕ್ಸ್ ಡಿಸ್ಲೈಕ್ಸ್ ಕೇಳಿದ್ರೆ ಅವಳಿಗೆ ಅಯ್ಯಪ್ಪ ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಅಂದ್ರೆ ಇವಳು ಒಂಥರ, ಅವಾಗ ನನ್ಗೆ ಇವಳು ಒಂಥರ ಓಲ್ಡ್ ಸ್ಕೂಲ್ ಅನ್ನೋ ತರ ಫೀಲ್ ಆಗುತ್ತೆ. ಓಕೆ, ಇವ್ರದ್ದು ದ ಥಿಂಗ್ ಸೀಕ್ರೆಟ್ ಅಂತಂದ್ರೆ, ಸಿ ಶಿ ವಾಂಟ್ಸ್ ಟು ಬಿ ಆಲ್ವೇಸ್ ಆನ್ ದ ಲೈಟರ್ ಸೈಡ್. ಓಕೆನಾ? ಸೊ ಏನೇ ಇದ್ರೂನು ಒಂದೊಂದ್ಸತಿ ನಾನು ಇದನ್ನ ಹೇಳ್ಬೇಕಾಗತ್ತಲ್ವ, ಏನಕ್ಕೆ ಹೇಳ್ಬೇಕು, ನನಗೆ ಗೊತ್ತಿದ್ಯಲ್ವಾ, ನನಗೆ ಗೊತ್ತಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲ. ಹೆಂಗೆ ಅಂತಂದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಶೇರ್ ಮಾಡಲ್ಲ. ಸತ್ವ ಇಲ್ಲ, ತುಂಬಾ ಡಿಪ್ಲೊಮ್ಯಾಟಿಕ್ ಆಗೋಯ್ತು ಆನ್ಸರ್ ಅಲ್ವಾ? ಒಂಥರ ತುಂಬಾ ವಿಚಿತ್ರವಾಗಿರ್ಬೇಕು ಸೀಕ್ರೆಟ್ ಅಂತಂದ್ರೆ. ಒಂಥರ ಈ ಹೆಂಗ್ ಗೊತ್ತಾ ಸೀಕ್ರೆಟ್ ಅಂದ್ರೆ, ಈ ನ್ಯೂಸ್ ಚಾನೆಲ್ ಸೀಕ್ರೆಟ್ ಕ್ಯಾಮ್ರಾ ಇಡ್ತಾರಲ್ಲ ಆ ರೇಂಜ್, ನಮ್ಮಲ್ಲೇ ಮೊದಲು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ, ಆ ರೇಂಜ್ ಇರ್ಬೇಕು ಅದು. ಸೋನು ಪ್ಲೀಸ್ ಹೇಳು, ನನ್ಗೆ ಏನು ಇಲ್ಲ ಅದ ತರ ಇವಳು ಅಂತ ಇಲ್ಲ, ಎಲ್ಲ ಇದನ್ನೆಲ್ಲ ಲೈಟರ್ ವರ್ಷನ್ ತಗೋತಾಳ. ನಮ್ ಬಗ್ಗೆ ಬಂದಾಗ ಲೈಟರ್ ವರ್ಷನ್, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಲೈಟರ್ ವರ್ಷನ್. ಅದೇ ಅವ್ರ ಮಗಳು ಬಗ್ಗೆ ಬಂದಾಗ ಓವರ್ ಥಿಂಕ್, ಆಮೇಲೆ ಓವರ್ ಪ್ರೊಟೆಕ್ಟಿವ್. ಓಪನ್, ಯಾ ಕಮ್ ಆನ್, ದಿಸ್ ಇಸ್ ಕಾಮನ್. ಎವ್ರಿ ಮದರ್ ಆರ್ ಲೈಕ್ ದಟ್. ದಟ್ ಈಸ್ ಯೂನಿವರ್ಸಲ್. ಓಕೆ, ನಿಮ್ಮಿಬ್ರು ಜೀವನ ಅಂದ್ರೆ, ನನ್ನ ಬಗ್ಗೆ ಏನು ಸೀಕ್ರೆಟ್ ಆಯ್ತು. ಇಫ್ ಯು ಸ್ವಾಪ್ ಲೈಫ್ಸ್ ಫಾರ್ ಎ ಡೇ, what is the first thing you guys will do? I'll go on a trip. I thought like you'll go on a date anta. Oh, I'll go on a date. Fix ಮಾಡ್ಕೊಂಡು ಮತ್ತೆ ಸ್ವಾಪ್ ಮಾಡಿ ಹೊಡ್ಕೊಟ್ಬಿಡ್ತೀನಿ. What will you do? Probably I will, like, you know, at least talk my emotion. I will put my emotions out. Oh, that's actually correct. Okay, rate each other's fashion sense from 1 to 10. 10 on 10. Oh. ನಾನು ಏನೇ ಮಾಡಿದ್ರು ಅವಳಿಗೆ ಇಷ್ಟ, ಏನೇ ಹಾಕೊಂಡ್ರು ಇಷ್ಟ.
ನಾನು ಕಾಣ್ತಾಳೆ. ಅವಳು ಒಂದೊಂದ್ಸತಿ ಏನು ಅಂತಂದ್ರೆ ಏನೋ ತಗೊಂಬಂದಿರ್ತಾಳೆ, ಅವಳಿಗೆ ಇಷ್ಟ ಆಗಿರಲ್ಲ. ಅದೇ ನಾನು ಹಾಕೊಂಡಾದ್ಮೇಲೆ ಇದು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಳು ರಿಪೀಟ್ ಮಾಡಿರ್ತಾಳೆ. ಸೊ ಇಟ್ಸ್ ಬೇಸಿಕಲಿ ಟ್ರಯಲ್ ಅಂಡ್ ಎರರ್ ಅವ್ರ ಮೇಲೆ ಹೋಗುತ್ತೆ ಆಕ್ಚುಲಿ. ಅದೇ ಡೆಮೋ ಪೀಸ್. ಓಕೆ, ಒನ್ ವಿಯರ್ಡ್ ಹ್ಯಾಬಿಟ್ ಯುವರ್ ಸಿಸ್ಟರ್ ಹ್ಯಾಸ್ ದಟ್ ಡ್ರೈವ್ ಯೂನಿಟ್ಸ್. ನನ್ನ ಫ್ಯಾಷನ್ ಸೆನ್ಸ್ ನಿಮ್ದೇ ಇಲ್ಲ ಅವ್ರದ್ದು. ನಾನು 10 on 10 ಅನ್ಕೊಂಡೆ. ಐ ಗಿವ್ ಹರ್ 7 on 10. ಕರ್ನಾಟಕದ ಗೊಂಬೆ ಅಂತ ಜನ ಒಪ್ಕೊಂಡಿದ್ದಾರೆ. ಅಲ್ಲಿ ಯಾರಾದ್ರೂ ಕಮೆಂಟ್ ಹಾಕ್ಬೇಕು ಅದನ್ನೇ ಅಲ್ಲ, ಗೊಂಬೆ ಅಂತಾನೆ ಹೆಸರಿಟ್ಕೊಂಡು ಗೊಂಬೆ 7 on 10 ಏನು ಮಾಡಕ್ಕಾಗಲ್ಲ. ಓಕೆ, ಒನ್ ವಿಯರ್ಡ್ ಹ್ಯಾಬಿಟ್ ಯುವರ್ ಸಿಸ್ಟರ್ ಹ್ಯಾಸ್ ದಟ್ ಡ್ರೈವ್ಸ್ ಯು ನಟ್ಸ್. ಕಮ್ ಆನ್ ಕಮ್ ಆನ್. I cannot say this is not a complaint actually. ಅವಳಿಗೆ ಬಂದಾಗ ಶಿಲ್ ಬಿ ಪರ್ಫೆಕ್ಟ್ ಆರ್ಗನೈಸ್ಡ್. ಅದೇ ನಮ್ದು ಬಂದಾಗ ಶಿಲ್ ಬಿ ಮಾಡ್ತಾಳೋಗಿ ಲೈಟ್ ಆಗಿ ತಗೊಂಡ್ಬಿಟ್ಟಿರ್ತಾಳೆ. ಎಲ್ಲಾರ್ದು ಮಾಡೋದಕ್ಕೆ ನಾನೇನು ಸಮಸ್ಯೆ ಬೇಕಿನ. ಅಲ್ಲಿ ಮೈನ್ ಮದರ್ ತೆರೇಸಾ ಅಂತ ಹೆಸರು ಕೊಡ್ತಿದ್ರು. ಆದ್ರೆ ಮಾಡ್ಬಿಡೆ ಇವಳು ಎಲ್ಲಾರ ಬಗ್ಗೆನೂ ಯೋಚನೆ ಮಾಡ್ತಾಳೆ ಅಂತಾರೆ. ಆಮೇಲೆ ಮಾಡ್ಲಿಲ್ಲ, ನಂದು ನಾನು ನೋಡ್ಕೊಂಡು ನಿಂದು ಮಾಡ್ಕೊಂಡು ನಮ್ದು ಮಾಡಲ್ಲ ನೋಡು, ಅವಳದ್ ಮಾತ್ರ ಅವ್ಳು ನೋಡ್ಕೋತಾಳೆ ಅಂತಾರೆ. ಏನ್ ಮಾಡಿದ್ರು ತಪ್ಪು, ಮಾಡಿದ್ರು ತಪ್ಪು, ಮಾಡದೇ ಇದ್ರು ತಪ್ಪು. ತಾವು ಇವ್ರ ಬಗ್ಗೆ ಅಷ್ಟಲ್ಲಿ ಮಾರ್ತೇ ಹೋಗ್ಬಿಟ್ರಿ. ಒಂದ್ ವಿಯರ್ಡ್ ಹ್ಯಾಬಿಟ್. ವಿಯರ್ಡ್ ಹ್ಯಾಬಿಟಾ? ಯಾರಿಗಾದ್ರೂ ಹೇಳಿರ್ತಾಳೆ ಇಂಥ ಕಡೆ ಬರ್ತೀನಿ ಅದು ಮಲ್ಕೊಂಡ್ಬಿಡ್ತಾಳೆ. ವಾಟ್? Thank God you didn't do this for me to my show today. ಸದ್ಯ ಕರೆಕ್ಟ್ ಆಗಿ ಯಾವಾಗ್ಲೂ ಒಂದ್ಸತಿ ಮಾಡಿರ್ತೀನಿ. ಓಕೆನಾ? ಮಾಡಿ ಹೇಳ್ತಾನೆ ಅಷ್ಟೇ. ಬಾಟಮ್ ಲೈನ್ ಮಾಡಿದಾಳೆ. ಹ್ಯಾಬಿಟ್ ಆಕ್ಚುಲಿ ಇಟ್ ಇಸ್ ಹ್ಯಾಬಿಟ್. ಅದಕ್ಕೆ ಈಗ ಅರ್ಥ ಆಗ್ತದೆ. ಯಾವಾಗ್ಲೂ ಒಂದ್ಸತಿ ಮಾಡಿರ್ತೀನಿ, ನಾಟ್ ನೌ. ಹಾಗಾದ್ರೆ ನೀವು ಹಾಗಾದ್ರೆ ಎಷ್ಟು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ, ಯಾರು ಗೊತ್ತಾ? ಅದು ಆಗಿದೆಯಾ? ಅದು ಆಗಿದ್ರು ಆಗಿರ್ಬೋದು, ಗೊತ್ತಿಲ್ಲ. ಪಾಪ ಹುಡುಗರುಗಳಿಗೆಲ್ಲ ಸಾಂತ್ವನ ಇಲ್ಲೇ ಹೇಳ್ತಾ ಇದ್ದೀನಿ. ಓಕೆ, ಹೂ ಟೇಕ್ಸ್ ಲಾಂಗರ್ ಟು ಗೆಟ್ ರೆಡಿ ಅಂಡ್ ಸ್ಟಿಲ್ ಸೇಸ್ ಜಸ್ಟ್ 5 minutes? Correct. Okay, if your sister had a warning label, what would it say? ಏನು ಹೇಳೋ ವಾರ್ನಿಂಗ್ ಲೇಬಲ್ ಏನು ಅಂತ. ನೀನ್ ಹೇಳೋ ಅಂತದ್ದು ಏನಿದೆ ವಾರ್ನಿಂಗ್ ನಿನ್ಗೆ? ಅವ್ರು ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ. ಶಟ್ ದ ಫಕ್ ಅಂಡ್ ಗೋ. ಯಾವಾಗ ಒಂದು ಟಿ ಶರ್ಟ್ ಹಾಕೊಂಡ್ಬಿಟ್ಟಿರ್ತೀನಿ, ಅವಾಗ ಅವಳಿಗೆ ನೆನಪಾಗ್ತದೆ, ಡೇಟ್ ಮಾಡಬೇಕು ಅಂತ. ಡೋಂಟ್ ಥ್ರೋ ಯುವರ್ ಎಮೋಷನ್ಸ್. ಅಲ್ಲಿ ಎಲ್ಲೇ ಏನೇ ನಾನು ಎಷ್ಟು ಎಮೋಷನಲ್ ಆಗಿ ಹೇಳಿದ್ರು ಅಲ್ಲಿಂದ ರಾಕ್ ತರ ಅಂದ್ರೆ ಇಷ್ಟನಾ ಲೈಟರ್ ಟು ಹರ್ ಅಂದ್ರೆ ಇಷ್ಟೊಂದೆಲ್ಲ ತಲೆ ಮೇಲೆ ಹಾಕೋಬೇಡ. ಶಾರ್ಟ್ ಲೈಫ್, ಆರಾಮಾಗಿ ಎಂಜಾಯ್ ಮಾಡಿ. ಲೈಟರ್ ಡಾಲ್ ತರ. ಎಕ್ಸಾಕ್ಟ್ಲಿ. ಸೊ ಇವಾಗ ನಾವೇನಾರು ನೀನ್ ಹೋಗ್ಬಿಟ್ಟು ನಿನ್ ಕಷ್ಟ ಹೇಳ್ಕೊಂಡ್ರೆ ಡೋಂಟ್ ಎಕ್ಸ್ಪೆಕ್ಟ್ ಅಲ್ಲಿಂದ ಮೋಟಿವೇಶನ್. ಹೇಳ್ತೀನಿ, ಆದ್ರೆ ಆನ್ ಡೈಲಿ ಬೇಸಿಸ್ ಹೇಳ್ಕೊಂಡಾಗ ನಾನು ಇಟ್ಸ್ ಓಕೆ ಚಿಲ್. ನೀವು ಅವ್ರ ಬಗ್ಗೆ ಹೇಳಿದ್ರು ವಾರ್ನಿಂಗ್ ಲೆವೆಲ್ ಅದು ನಾನೇ ಹೇಳಿದ್ದು ಗೋ ಡೇಟ್ ಅಂತ. ಅವಳು ನನ್ಗೆ ಇನ್ನೂ ಹೇಳಿಲ್ಲ. ನೋಡಿ ನನ್ನ ಬಗ್ಗೆ ನೀವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀರಾ. ಈಗ ತಾನೇ ಹೇಳಿದ್ರಲ್ಲ ಅವರು ಡೋಂಟ್ ಥ್ರೋ ಎಮೋಷನ್ಸ್ ಆನ್ ಹರ್ ಅಂತ. ನಂಗೆ ಅದೇ ಅರ್ಥ ಆಗ್ತಿಲ್ಲ ನೋಡಿ, ಯಾವಾಗಲೇ ಎಮೋಷನ್ಸ್ ನಾವು ಕೇಳಿಸ್ಕೊಂತಾ ಇದೀವಿ. ನೀವು ಓಕೆ ಬಿಡಿ, ಆಯ್ತು. ಓಕೆ, ವಾಟ್ಸ್ ಯುವರ್ ಸಿಸ್ಟರ್ಸ್ ಮೋಸ್ಟ್ ಇರಿಟೇಟಿಂಗ್ ಕ್ಯಾಚ್ ಫ್ರೇಸ್ ಆರ್ ವರ್ಡ್ ರೀಸೆಂಟ್ ಟೈಮ್ ಅಲ್ಲಿ? ಆಕ್ಚುಲಿ ಇವ್ರದ್ದು ಚೆನ್ನಾಗಿ ಆಕ್ಚುಲಿ ಈ ಶೋನಲ್ಲಿ ಪರ್ಫೆಕ್ಟ್ ಅಲ್ಲ ಅಲ್ಲ, ಈ ಶೋನಲ್ಲಿ ಸೋನು ಗೌಡ ಅವರು ಎಷ್ಟು ಸಲ ಆಕ್ಚುಲಿ ಅಂತ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳಿ ನಮ್ಮ ಕಡೆಯಿಂದ ನಿಮ್ಗೊಂದು ಬಹುಮಾನ. ಆಕ್ಚುಲಿ ರೀಸೆಂಟ್ ಅಲ್ಲ, ಅದು ಯಾವಾಗಲೂ ಫಾರ್ ಎವರ್ ಇರುತ್ತೆ. ಆಕ್ಚುಲಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ನಂದೇನು ಇಲ್ಲ ಅಲ್ಲ, ಸೋ ಪರ್ಫೆಕ್ಟ್. ಈ ರೇಂಜಿಗೆ ರ್ಯಾಗ್ ಮಾಡೋದು ನನ್ನ ಜೀವನದಲ್ಲಿ ನೋಡಿಲ್ಲ ನಾನು. ಇವ್ರದ್ದೇನು ಇಲ್ಲ, ಇವ್ರು ತುಂಬಾ ಪರ್ಫೆಕ್ಟಾ? ನಂಗೆ ಇವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನಿಲ್ಲ ಅಂತ ಸುಮ್ನೆ ಆತರ ಕವರ್ ಅಪ್ ಮಾಡೋದಕ್ಕೆ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳೋದು. ನಮ್ಗೆಲ್ಲ ಶೀಸ್ ಲೈಕ್ ಓಕೆನಾ, ಅವ್ರ ಗಂಡನ ಹತ್ರ ಬಂದಾಗ ಪುಟ್ಟ ನೀ ನನ್ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಪಿಟ್ಕೆ ಆಗ್ತಾ ಇರ್ತಾಳ. ಅದೊಂದು. ಇನ್ನೊಂದ್ ನಮ್ಮ ಅಮ್ಮನ ಹತ್ರ ಇನ್ನೇನು ಅಮ್ಮನ್ಗಂತೂ ಹೇಳ್ತಾನೆ ಇರ್ತಾಳೆ ಫ್ರೇಸ್ ಏನು ಅಂತಂದ್ರೆ, ಅಮ್ಮ
ನಿನ್ಗೆಲ್ಲ ಗೊತ್ತಲ್ವೇನಮ್ಮ, ನನ್ ಫಸ್ಟ್ ಟೈಮ್ ಮದರು ಫಸ್ಟ್ ಟೈಮ್ ಮದರು ನಿನ್ ಗೊತ್ತಿರ್ಬೇಕಮ್ಮ. ಮಾಡ್ಬೇಕಲ್ವಾ ನಾನು ಫಸ್ಟ್ ಟೈಮ್ ಮದರ್, ಐ ಡೋಂಟ್ ನೋ. ನೀನ್ ಇಬ್ರನ್ ಸಾಕಿದ್ಯಾ, ನಿಂಗ್ ಗೊತ್ತಿಲ್ವೇನಮ್ಮ ಅಂತ ನಮ್ಮ ಅಮ್ಮನ ಮೇಲೆ ಹಾಕ್ಬಿಡಿರ್ತಾಳೆಲ್ಲ. I know this answer, but still, who is the drama queen in the house and who is the actual villain? ಅಯ್ಯೋ ವಿಲನ್ ವಿಲನ್ ಯಾರು ಇಲ್ಲ, ಬಟ್ ಡ್ರಾಮಾ ಕ್ವೀನ್ ಅವಳೇನೆ. ಓ, ಐ ಥಾಟ್ ಲೈಕ್ ಶಿ ಅಂತ ಹೇಳ್ತಾರೆ ಅಂತ. ನೋಡಿದ್ರಾ, ಸಪ್ರೆಸ್ಸಿಂಗ್ ಹರ್ ಫೀಲಿಂಗ್ಸ್ ಹಿಯರ್. ಶಿ ಇಸ್ ಲೈಕ್ ನನ್ನ ಮಗಂದ ಆಗ್ಲಿ ಗೊತ್ತಾಗ್ತಿದ್ಯಾ ಯಾರು ಎಷ್ಟು ಮಾತಾಡ್ತಾರೆ, ಎಲ್ಲ ಸುಳ್ಳು ಇವಾಗ ಏನೇ ಡ್ರಾಮಾ ನಡೀತಾ ಇರ್ಲಿ ಮನೆಯಲ್ಲಿ, ಏನೇ ಡ್ರಾಮಾ ನಡೀತಾ, ಐ ವಿಲ್ ರಿಯಾಕ್ಟ್, ಐ ವಿಲ್ ಟಾಕ್, ಐ ವಿಲ್ ಸೇ ಇದು ಹಂಗೆ. ನಾನು ಕಲ್ತರ ಕೂತ್ಕೊಂಡ್ಬಿಟ್ಟಿರ್ತೀನಿ. ಇವಳು ಇನ್ವಾಲ್ವ್ಮೆಂಟೇ ತೋರಿಸ್ತಾರಲ್ಲ, ಏನೇ ಅಂತಂದ್ರೆ ತಾಳು ಇದೆಲ್ಲ ಮಾಡ್ತೇನೆ ನಾನು ಸೀರಿಯಸ್ ಆಗಿ ನೋಡ್ರೆ ಸೀರಿಯಸ್ ಆಗಿ ರೀಲ್ಸ್ ನೋಡ್ತಾ ಇರ್ತಾಳೆ. ಆಮೇಲೆ ಹೇಳ್ತಾಳೆ ಏನು ದೇವ್ರ ನೋಡ್ತಾಳೆ, ಆಮೇಲೆ ಹೇಳ್ತಾಳೆ ನಾನ್ ರೀಲ್ಸ್ ನೋಡಿ ಎಷ್ಟು ದಿವಸ ಆಗೋಯ್ತು, ನನ್ನ ಮಗು ಹುಡ್ದಾಗಿಂದ ಕರೆಕ್ಟ್ ರೀಲ್ಸ್ ನೋಡೋದಕ್ಕೆ. ಯಾಕೋ ಡವ್ ಅನ್ಸ್ತಿದೆ ನನಗೆ ಇದ್ರಲ್ಲಿ, ಯಾಕೋ ಸಡನ್ ಡೌರಾಣಿ ಆಗೋಗ್ತಿದೆ. ಅದು ಅವ್ಳು ಮಲ್ಕೊಂಡ ಆದ್ಮೇಲೆ ನೋಡ್ತೀನಿ, ಅವ್ರು ಸೋದು ತರ ಮಾತಾಡ್ತಿರುವಾಗ್ಲೂ ನೋಡಲ್ಲ. ನಂಗೆ ದಿಶಾ ಮದನ್ ನಮ್ ಶೋ ಬಂದಾಗ ಹೇಳ್ದು, ಅವ್ಳ ರೀಲ್ಸ್ ನ ಮ್ಯೂಟ್ ಅಲ್ಲಿ ನೋಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ, ಇವನ್ ಐ ಡು ದ ಸೇಮ್. ಹೌದಾ, ಮಗು ಮಲ್ಕೊಂಡಿರುತ್ತೆ ಅನ್ಬಿಟ್ಟು ನಾನು ಮ್ಯೂಟ್ ಅಲ್ಲಿ ನೋಡ್ತೀನಿ, ಅದ್ರಲ್ಲಿ ಎಷ್ಟೋ ಅರ್ಥ ಆಗಿರಲ್ಲ. ನೋ, ಶಿ ಡಸಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ ಡೆಲಿಬ್ರೇಟ್ಲಿ. ಇಫ್ ಸಮನ್ ಇಸ್ ಟಾಕಿಂಗ್, ಅವಳಿಗೆ ಸಂಬಂಧ ಪಡ್ಲಿಲ್ಲ ಅಂತಂದ್ರೆ ಅವಳು ಮಾತಾಡೋದಕ್ಕೆ ಇಷ್ಟಪಡೋದು. ನಮ್ಗೆ ಆತರ ಅಲ್ಲ, ಇವಾಗ ಯಾರೋ ಒಬ್ರು ಹೇಳ್ತಾ ಇದ್ರೆ ಐ ವಿಲ್ ರಿಯಾಕ್ಟ್. ಸೊ ಅದಕ್ಕೆ ಡ್ರಾಮಾ ಕ್ವೀನ್ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗೋಗ್ಬರೋದು. ಅರ್ಥವಾಯ್ತು ಬಿಡಿ. ಅವ್ರ ಮನೆ ಕತೆ ಲಾಸ್ಟ್ ಅಲ್ಲಿ ನಮ್ಗೇನ್ ಬಿಡಿ, ಅವ್ರ ಮನೆ ಕತೆ. ಓಕೆ, ವಾಟ್ ಇಸ್ ದಟ್ ಒನ್ ಥಿಂಗ್ ಯು ಬೋತ್ ಆಲ್ವೇಸ್ ಫೈಟ್ ಅಬೌಟ್? ಈ ಒಂದು ವಿಷಯಕ್ಕೆ ತುಂಬಾ ಜಗಳ ಆಡ್ತೀರಾ ಇಬ್ರು. ಇದೇ ವಿಷಯಕ್ಕೆ ಯಥೇಚ್ಛವಾಗಿ ಮಾತಾಡ್ತೀಯ ಅಂತ ನಾನು ಒಳಗೆ, ಅವಳು ನಾನು ಮಾತಾಡೋದಿಲ್ಲ ಅಂತ ಅವಳು. ನನ್ಗೆ ಇವಾಗ ಸದ್ಯಕ್ಕೆ ಶಾರದಾ ವಿಷಯಕ್ಕೆ ಅದು ಬರ್ತೀನಿ ಆ ಟಾಪಿಕ್ ಗೆ. ಸೊ ಓಕೆ, ಬಿಟ್ವೀನ್ ದ ಟೂ ಆಫ್ ಯು, ಹೂ ವುಡ್ ಯು ಬಿ ಜಾಂಬಿ? ತುಂಬಾ ಜಾಸ್ತಿ ನಿದ್ದೆ ಮಾಡೋರು. ಓ ಹೌದಾ? ಓಕೆ, ಇಫ್ ಯುವರ್ ಸಿಸ್ಟರ್ ಹ್ಯಾಡ್ ಟು ಮ್ಯಾರಿ ಒನ್ ಆಫ್ ಸೆಲೆಬ್ರಿಟಿ ಕ್ರಷಸ್, ಸೊ ಯಾರು? ಐ ಥಿಂಕ್ ವಿವೇಕ್ ಒಬ್ರಾಯ್. ಓ ಹೌದಾ, ತುಂಬಾ ಇಷ್ಟನಾ? ಅವಾಗ ಇವರು ಜೊತೆ ಯಾರು? ಪುನೀತ್ ರಾಜ್. ಓ ಪಾ, ಹಾಕೊಳ್ರೋ ಪ್ರೋಮೋಗ್ ಹಾಕೊಳ್ರೋ. Okay, what is the one good thing you've always felt about your sister? She is very practical and on to the point. ಅಲ್ಲಿ ಇಲ್ಲಿ ಎಲ್ಲ ಏನೂ ಇಲ್ಲ, ಪೀಠಿಕೆ ಎಲ್ಲ ಏನೂ ಇಲ್ಲ, ಆನ್ ಟು ದಿ ಪಾಯಿಂಟ್ ಮಾತಾಡೋ ವಿಷಯದಲ್ಲಿ. ನನಗೆ ಅದೇ ಅಪ್ ಸ್ಟ್ರೈಟ್ ಆಗೆಲ್ಲ ಹೇಳ್ತಾಳಲ್ಲ, ಐ ವಾಂಟ್ ಟು ಕಲ್ಟಿವೇಟ್ ದಟ್ ಇದು, ಬಟ್ ಆಗ್ತಿಲ್ಲ. ಬಟ್ ಯಾ, ಅಟ್ ಟೈಮ್ಸ್ ಇಟ್ಸ್ ಆಕ್ಚುಲಿ ವೆರಿ ಗುಡ್. ಆ ಥರ ಪಟ್ ಪಟ್ ಅಂತ ಹೇಳೋದು, ಪಟ್ ಪಟ್ ಅಂತ ಆರಾಮಾಗಿರೋದು. ನಮ್ದು ಪಟ್ ಪಟ್ ಅಂತ ಹೇಳಲ್ಲ, ಪಟ್ 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 ಅಂತ ಹಂಗೆ ಇಟ್ಕೊಂಡು ಪಟ್ ಅಂತ ಹೇಳಿ ಅಂತ ಮಾಡಬೇಕು. ಓಕೆ, ಲಾಸ್ಟ್ ಕ್ವೆಶ್ಚನ್. ಜೀವನದಲ್ಲಿ ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇರುವಂಥದ್ದು ಇನ್ನೂ ಆಗಿಲ್ಲ? ನನಗೆ ಮನ್ಸೂರಿ ಸರ್. ಸೊ ಒಂದಷ್ಟು ಇವಾಗ ಪಪ್ಪಿ ಫಿಲಮ್ ನೋಡಿದ್ವಿ, ಆ ಡೈರೆಕ್ಟರ್ ತುಂಬಾ ಚೆನ್ನಾಗಿದ್ರು. ಅಂಡ್ ಎಷ್ಟೊಂದು ಜನ ಡೈರೆಕ್ಟರ್ಗಳು, ಐ ಥಿಂಕ್ ಶಶಾಂಕ್ ಸರ್ ಇಸ್ ವೆರಿ ನೈಸ್. ಸೊ ಒಂದಷ್ಟು ಜನ ಇದ್ದಾರೆ. ಬಟ್ ಓವರ್ ಆಲ್ ಇಫ್ ಐ ಹ್ಯಾವ್ ಟು ಥಿಂಕ್, ಇಟ್ ಇಸ್ ಪ್ರೇಮ್ ಸರ್. ಪ್ರೇಮ್, ತಮಿಳ್ ಪ್ರೇಮ್. ಓಕೆ. ಸೊ ಮೈ 96 and My Elegant. So Prem. So very big fan of his. Me too, actually. Yeah. He's doing a 96 sequel Bera he's doing now. Yeah. And one with Vikram sir. Vikram Bera. Yeah. My Elegant, what a film. Yeah. You? Nange, I don't know why, from before Jacob Burgess sir nange sakat ishta. Bale. Yeah. So and after meeting him, it is after like meeting him, ಅವ್ರನ್ನ ಇನ್ನೂ ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆನೂ ಐ ಆಲ್ವೇಸ್ ವಾಂಟೆಡ್ ಟು ನಾನು ಸೋನುಗೆ ಯಾವಾಗಲೂ ಹೇಳ್ತಿದ್ದೆ ಅವ್ರ ಜೊತೆ ವರ್ಕ್ ಮಾಡಬೇಕು, ಸಿಕ್ಕಿದ್ರೆ ಬಿಡಬೇಡ ಅಂತೆಲ್ಲ ಹೇಳ್ತಿದ್ದೆ. ಸೊ ಐ ಲೈಕ್ ಹಿಮ್ ಅ ಲಾಟ್. ಸೊ ಯಾವಾಗ ಮತ್ತೆ ವಿಜಯ್ ಸೇತುಪತಿ ಜೊತೆ ಆಕ್ಟ್ ಮಾಡೋಕೆ ಸಿಕ್ಕಿದ್ರೆ ಅಲ್ಲ, ಅದಕ್ಕೆ ಹೇಳಿದೆ ಯಾವಾಗ ಮತ್ತೆ ಸ್ಕ್ರೀನ್ ಮೇಲೆ ಬರೋ ಪ್ಲಾನ್? ಸಿ ರೈಟ್ ನೌ ದಿಸ್ ಇಸ್ ಮೈ ಪ್ರಯಾರಿಟಿ. ನೋಡುವ ಹೆಂಗ್ ಹೋಗುತ್ತೆ ಅಂತ. ಅಂಡ್ ರಿಷಬ್ ಸರ್ ಜೊತೆ ವರ್ಕ್ ಮಾಡಿ ನನ್ನ ಮೇಕಿಂಗ್ ವಿಡಿಯೋ ನೋಡಾದ್ಮೇಲೆ ಕಾಂತಾರ, ಇಟ್ ವಾಸ್ ಸೋ ಮೈಂಡ್ ಬ್ಲೋಯಿಂಗ್ ಅಲ್ಲ. ಸೊ one of the fantastic directors we have in Kannada industry. Absolutely. So
ಇನ್ನೊಂದು 2-3 ವರ್ಷ ಆಗ್ಬೋದಾ ಅಥವಾ ಗೊತ್ತಿಲ್ಲ. 2-3 ವರ್ಷ ಎಲ್ಲ ಇಲ್ಲ. ಐ ಥಿಂಕ್ ಪ್ರಾಬ್ಲಿ ಇನ್ನೊಂದು 6-7-8 ಮಂತ್ಸ್. ನಾನು ಆಗ್ಲೇ ಏನು ಹೇಳಕ್ ಬಂದೆ ಅಂದರೆ ಒಂದು ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿದ್ದೆ. ನಂದಾ? ಅಲ್ಲ, ಫುಲ್ ಕಂಪ್ಲೀಟ್ ಮಾಡ್ತೀನಿ. ಸೊ ಆ ರೀಲ್ ಹೆಂಗಿರುತ್ತೆ ಅಂತಂದರೆ ಯಾವುದೋ ಗಂಡ ಹೆಂಡತಿ ಕೂತ್ಕೊಂಡು ಮಗು ಹುಟ್ಟಿರುತ್ತಂತೆ, ನಾಮಕರಣ ಮಾಡ್ತಿರುತ್ತೆ. ಸೊ ಅದಕ್ಕೆ ಹೆಂಡತಿ ಹೇಳ್ತಾಳೆ, ನನ್ನ ಮಗನಿಗೆ ಎಂಥ ಒಂದು ಯೂನಿಕ್ ಹೆಸರು ಇಡಬೇಕು ಅಂದರೆ ಹಿ ಶುಡ್ ಬಿ ಸ್ಟ್ಯಾಂಡ್ ಔಟ್ ಆಗಬೇಕು ಇನ್ ದ ಕ್ಲಾಸ್ ಅಂತ. ಅವನು ಓಕೆ ಡೋಂಟ್ ವರಿ ಅಂದ್ಬಿಟ್ಟು ಮಗುಗೆ ಇಟ್ಕೊಂಡು ಸುರೇಶ್ ಅಂತ ಹೆಸರು ಇಡ್ತಾನಂತೆ. ಫುಲ್ಲು ಹೆಂಡತಿ ಬಾಯಿ ಬಂದಂಗೆ ಬೈತಾಳಂತೆ, ಎಂಥ ಹೆಸರು ಇಟ್ಟಿದ್ಯಾ ಸುರೇಶ್, ಓಲ್ಡ್ ಫ್ಯಾಷನ್, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸೊ 5 ವರ್ಷ ಆಗುತ್ತಂತೆ, 5 years ಆಮೇಲೆ ಸ್ಕೂಲಲ್ಲಿ ಅಟೆಂಡೆನ್ಸ್ ಹೇಳ್ತಿರ್ತಾರಂತೆ ಟೀಚರು. ಸೊ ಹೆಸರು ಕರಿತಿರ್ತಾರೆ, ಇನ್ನೊಂದು ಯಾವುದೋ OE, RO, IOE ಈ ಥರದ್ದು ಏನೇನೋ ಸಮಥಿಂಗ್ ಎಲ್ಲ ಒಂದೊಂದೊಂದು ಹೆಸರು ಇರುತ್ತಂತೆ ಒಬ್ಬೊಬ್ರದ್ದು, ಆಯಿತಾ. ಅದ್ರ ಮಧ್ಯೆ ಸುರೇಶ್ ಅಂದಿದ ತಕ್ಷಣ ಇವನೊಬ್ಬನೇ ಆಡ್ ಮ್ಯಾನ್ ಹತ್ರ ಸ್ಟ್ಯಾಂಡ್ ಔಟ್ ಆಗ್ತಾನೆ ಅಂತೆ. ಸೊ ಇವನ ಹತ್ರ ಬಂದಾಗ, ಅರೆ ಯಾರು ನಿನ್ನ ಹೆಸರು ಮಾತ್ರ ನೋಡಿ ಏನು ಸಖತ್ತಾಗಿದೆ, ನಮ್ದೆಲ್ಲ ವಿಚಿತ್ರವಾಗಿ ತಿರ್ಗೋದೆಲ್ಲ ನಾಲ್ಗೆಲ್ಲಿ ಅಂತ ಹೇಳ್ತಾರೆ. ವೈ ಐ ರಿಮೆಂಬರ್ ದಟ್ ಅಂತಂದರೆ ಶಾರದಾ ಸಚ್ ಅ ಬ್ಯೂಟಿಫುಲ್ ನೇಮ್, ಆಯಿತಾ. ಈಗಿನ ಟ್ರೆಂಡಲ್ಲಿ ಮಕ್ಕಳುಗಳ ಹೆಸರಲ್ಲಿ ಫುಲ್ಲು ಒಂಥರ ವೆರಿ ವಿಯರ್ಡ್ ಅಂತಂದಾಗ ಯು ಸ್ಟಿಲ್ ಚೋಸ್, ನೆನ್ಪಿಟ್ಕೊಳ್ಳೋಕ್ಕೂ ಕಷ್ಟ. ಫಸ್ಟ್ ಆಫ್ ಆಲ್ ಹೆಸರು ಬರೆಯೋದಕ್ಕಂತೂ ಸ್ಪೆಲ್ಲಿಂಗ್ಸ್ಗಳು ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಯಾರಾದ್ರೂ ಹೆಸರು ನಾನು ಹೇಳಿರೋದಲ್ಲಿ ಹೇಳಿದ್ರೆ ಅಫೆಂಡ್ ಆಗೋಕ್ಕೆ ಹೋಗ್ಬೇಡಿ, ಬರಲಿಲ್ಲ ಅದಕ್ಕೆ ಹೇಳಿದೆ. ಸೊ ಅಂಥ ಟೈಮಲ್ಲಿ ಹೌ ಡಿಡ್ ಯು ಚೂಸ್ ಸಚ್ ಅ ಬ್ಯೂಟಿಫುಲ್ ನೇಮ್? ಸೊ ಚಂದುಗೂ ನನಗೂ ಇಬ್ರಿಗೂ ಒಂದು ಟ್ರೆಡಿಷನಲ್ ಹೆಸರು ಇಡಬೇಕು ಅಂತ ಇತ್ತು ಮುಂಚಿಂದನು, ಆ್ಯಂಡ್ ಇಬ್ರಿಗೂ ಹೆಣ್ಮಗು ಆಗಬೇಕು ಅಂತಲೇ ಇತ್ತು. ಸೊ ಬಟ್ ಹುಟ್ಟಿದಾಗ ಏನು ಹೇಳಬೇಕು ಅದನ್ನೆಲ್ಲ ನಾವೇನು ಡಿಸೈಡ್ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ವೆರಿ ಪರ್ಟಿಕ್ಯುಲರ್, ಏನು ಜಾತಕದಲ್ಲಿ ಏನು ಬರುತ್ತೆ ಅದನ್ನೇ ಇಡಬೇಕು ಅಂತ. ಸೊ ಬಂದಾದ್ಮೇಲೆ ನಮ್ಗೆ ಆಪ್ಷನ್ ಸಿಕ್ಕಿದಾಗ ಅದರಲ್ಲಿ ಶಾ ಅಂತ ಇದ್ದಾಗ 3 ಹೆಸರು ಹಿಂಗೆ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಶಾರದಾ ವಾಸ್ ಒಂಥರ ಬ್ಯೂಟಿಫುಲ್ ನೇಮ್. ನನಗಂತೂ ತುಂಬ ಇಷ್ಟ ಆಯಿತು, ಚಂದಗೂ ಇಷ್ಟ ಆಗಿತ್ತು, ಫಿಕ್ಸ್ ಆಗಿ ಹೋಗಿತ್ತು. ಸೋನು ವಾಸ್ ಲೈಕ್ ಬೇಡ ಬೇಡ ಅಂತಿದ್ಲು. ಆಮೇಲೆ ಮಮ್ಮಿದು ಒಂದು ಸ್ವಲ್ಪ ಆ ಕಡೆ ಎಲ್ಲ ಈ ಥರ ಆಪ್ಷನ್ಸ್ ಇತ್ತು. ಬಟ್ ಆ 3 ಹೆಸರು ಅವಳಿಗೆ ಫಸ್ಟ್ ಇದು ಕೇಳಿದ್ವಿ, ಅಂದರೆ ಮಗು ಸುಮ್ಮನೆ ಹಿಂಗೆ ಮಾತಾಡುವಾಗ ವೆನ್ ವಿ ಸೆಟ್ ಶಾರದಾ ಶಿ ಸ್ಮೈಲ್ಡ್. ಆ್ಯಂಡ್ ಟುಡೇ ಶಾರದಾ ಅಂದ ತಕ್ಷಣ ಅವ್ಳಿಗೆ ಏನೋ ಒಂಥರ ಖುಷಿ, ಫುಲ್ಲು ಒಂಥರ ಬ್ಯೂಟಿಫುಲ್ ಸ್ಮೈಲ್ ಕೊಡ್ತಾಳೆ. ಸೊ ಅದಕ್ಕೆ ಓಕೆ ಫೈನ್ ಶಾರದಾ ಅಂತ ಫಿಕ್ಸ್ ಆಗೋದು. ಯಾರು ಏನಾದರೂ ಅಂದ್ಕೊಳ್ಳಿ ಶಾರದಾ. ತುಂಬಾ ಜನ ಅಯ್ಯೋ ಯಾಕೆ ಹಳೆ ಹೆಸರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು, ಬಟ್ ವಿ ವರ್ ಲೈಕ್ ನೋ. ನನ್ಗೇನು ಅಂತಂದ್ರೆ ಇವತ್ತಿನ ಜನರೇಷನ್ ಜೊತೆ ಆ ಮಕ್ಕಳಿಗೆ ಶಿ ಶುಡಂಟ್ ಫೀಲ್ ಲೆಫ್ಟ್ ಔಟ್ ಇನ್ ದಿ ಕ್ಲಾಸ್. ಅದಕ್ಕೆ ನಾನು ಈ ಎಕ್ಸಾಂಪಲ್ ಕೊಟ್ಟೆ ನೋಡಿ ಈಗ ಅನ್ಸುತ್ತೆ ಅಲ್ವಾ. ಬಟ್ ನನ್ಗೇನು ಅಂತಂದ್ರೆ ಕ್ಲಾಸ್ ನಲ್ಲಿ ಶಿ ಶುಡಂಟ್ ಫೀಲ್ ಆಕ್ವರ್ಡ್, ಬಿಕಾಸ್ ದೇರ್ ಸೋ ಮೆನಿ ಪೀಪಲ್. ಅಂದ್ರೆ ನನಗೆ ಗೊತ್ತಿರೋಂಗೆ ನಾವು ಬಡಿತಾ ಇದ್ದಾಗ ಕೆಲವೊಂದು ಫ್ರೆಂಡ್ಸ್ ದೇ ಯೂಸ್ ಟು ನೆವರ್ ಸೇ ದೇರ್ ನೇಮ್. ಸೊ ಅವಾಗ ನಮ್ಗೆ ಅದೇ ಈ ತರ ಹೆಸರುಗಳು ಇದ್ದಿದ್ದು. ಐ ಆಮ್ ಶ್ಯೂರ್ ಶಾರದಾ ಓದೋ ಟೈಮಲ್ಲಿ ಅವಳ ಹೆಸರು ಬಂದಾಗ ಡೆಫಿನೆಟ್ಲಿ ಒಂಥರ ಯೂನಿಕ್ ಆಗಿರುತ್ತಾ, ಶಿ ವಿಲ್ ಫೀಲ್ ಗುಡ್. ಶಿ ವಿಲ್ ಥ್ಯಾಂಕ್ ಯು ಇನ್ ಅ ಬಿಗ್ ವೇ ಫಾರ್ ಒನ್ ಥಿಂಗ್ ಫಾರ್ ಶ್ಯೂರ್. ಯಾವ್ದಕ್ಕೆ ಹೇಳಿರ್ಬೋದು ಹೇಳಿ, ವೈವಾದಲ್ಲಿ ಲಾಸ್ಟಲ್ಲಿ ಇರ್ತಾಳೆ ಅವಳು. ಐ ಯೂಸ್ ಟು ಆಲ್ವೇಸ್ ಫೀಲ್, ಯಾರಾದರೂ ನನ್ನ ಕಸಿನ್ಸ್ ಮಕ್ಕಳಿಗೆಲ್ಲ ಆರ್ಣ ಅಂತ ಹೆಸರಿಟ್ಲು, ಎಲ್ಲ ಆಯ್ತು ಇವಳು ಲೈಫ್ ಲಾಂಗ್ ನೀನು ಬೈಕ್ ಅಂತ ಹೇಳೋದು. ಯಾಕಂದರೆ AA ಫಸ್ಟ್ ತಗೋ, ಫಸ್ಟ್ ನಂಬರ್ 1 ನಂಬರ್ 2 ಅವಳು ವೈವಾ, ಯಾವುದೇ ತಗೋ ಎಕ್ಸಾಮು, ಹಾಲ್ ಟಿಕೆಟ್, ರಿಜಿಸ್ಟ್ರೇಷನ್, ನಾವು ಸೇಫು. ಇವ್ರು ಅಂತ ನಮ್ಮ ಮಧ್ಯದಲ್ಲಿ ಬರ್ತೀವಿ ಅಂದರೆ ಓಕೆ ಹಿಂಗೆ ಕೇಳೋದು ಎಲ್ಲ ಅಂತ. ಸೊ ಇವರಂತೂ ಇನ್ನೂ ಸೇಫು ಅಲ್ವಾ. ಸೊ ಸಚ್ ಎ ಬ್ಯೂಟಿಫುಲ್ ನೇಮ್ ಆ್ಯಕ್ಚುಲಿ. ಎನಿವೆ, ಹೌಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? It was fun. ಒಂಥರ ಶೋ ನಲ್ಲಿ ಕುತ್ಕೊಂಡು ಮಾತಾಡಿದ್ವಿ ಅನ್ನೋ ತರ ನಂಗೆ ಫೀಲ್ ಆಗ್ಲಿಲ್ಲ. ಸೋನು ಕಾಲು ಎಳಿತಿದ್ವಿ ಅನ್ನೋ ತರ ಫೀಲ್ ಆಯ್ತು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಅಲ್ಲ, ಏನಾದ್ರು ಪಾಡ್ಕಾಸ್ಟ್ ಮುಂಚೆ ಮಾಡಿದ್ರಿಂದ ರಿಪೀಟೇಬಲ್ ಫ್ಯಾಕ್ಟರ್ ಆಗಿರುತ್ತೆ ಅಂತ ನನ್ನ ಕನ್ಸರ್ನ್ ಅದೇ ಇದ್ದಿದ್ದು. ಬಿಕಾಸ್ ಆಲ್ರೆಡಿ ಒಂದ್ಸತಿ ಪಾಡ್ಕಾಸ್ಟ್ ಮಾಡಿರೋದ್ರಿಂದ ಮತ್ತೆ ಸೇಮು ರಿಪೀಟೆಡ್ ಜನಕ್ಕೆಲ್ಲ ಗೊತ್ತಿರುತ್ತೆ ಅಂತ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಏನೋ ಹಿಂಗೆ ನನ್ನ ಪಾಡ್ಕಾಸ್ಟ್ ಹೆಂಗಿತ್ತೆ ಅಂತ ನನ್ನ ಫ್ರೆಂಡ್ ಕೇಳಿದಾಗ ಎಲ್ಲ ಗೊತ್ತಿತ್ತಲ್ವನೇ ಸೇಮ್ ಅಂತ ಅಂದ್ಬಿಟ್ಲು. ಅನ್ಕೊಂಡೆ ಇವ್ರ ಫ್ರೆಂಡ್ಸು ಇವ್ರ ತರನೇ ಯಾರೋ ಫುಲ್ಲು ನೇರ ದಿಟ್ಟ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಹೆಂಗ್ ಫ್ರೆಂಡ್ಸ್ ಮಾಡ್ಕೊಂಡು ಎಲ್ಲರೂ ಮಾಸ್ ಲೆವೆಲ್ ನಲ್ಲೇ ಇದಾರೆ, ಯಾರೋ ಒಬ್ರು ಕ್ಲಾಸ್ ಲೆವೆಲ್ ನಲ್ಲಿ ಇಲ್ಲ. ಮಾಸ್ ಲೆವೆಲ್ ಅಂದ್ರೆ ಅವ್ರ ಫ್ರೆಂಡ್ಸ್ ಅಟ್ಟಿಸ್ಕೊಂಡ್ ಬರ್ತಾರೆ ಈಗ. ಬಟ್ ಅನ್ಸ್ತಾ ಏನಾದ್ರು ರಿಪೀಟಬಿಲಿಟಿ ಇತ್ತರ? ರಿಪೀಟಬಲ್ ಏನೂ ಇರಲಿಲ್ಲ. ವಿ ಹ್ಯಾಡ್ ಫನ್. ಆಕ್ಚುಲಿ ನನ್ಗೆ ಯಾವಾಗ್ಲೂ ಬ್ಯಾಕ್ ಆಫ್ ಮೈ ಮೈಂಡ್ ಇವಾಗ ನಾನು ಎಲ್ಲೇ ಹೋದ್ರು ಶಾರದಂದು ತಲೆಯಲ್ಲಿ ಓಡ್ತಾನೆ ಇರತ್ತೆ. ಒಂದು ಕ್ಷಣದಲ್ಲಿ ಶಾರದನ್ನು ಮರ್ಸಿವಿ ಎಂಜಾಯ್. ಸೊ ಲಾಸ್ಟ್ ಅಲ್ಲಿ ಶಾರದಾ ಅಂತ ಕೇಳಿದಾಗ ನೆನಪಾಗಿರ್ಬೋದು ಅಷ್ಟೇ. ಸೈಕಲ್ ಗ್ಯಾಪಲ್ಲಿ ಸಿಕ್ತು ಅಂತ ಈ ನನ್ನ ಮಗ ಅದೇ ತಾನೇ ಮಾಡಿ. So how was it? It was nice. It was fun. Actually, ನಾನು ಬಂದಾಗ ನಾವಿಬ್ರು ಅಷ್ಟೇ, ಮನೆಯಲ್ಲೂ ಅಷ್ಟೇ, it is never serious. Even with cousins, it is never serious.
So I knew this was not going to be a serious show because ibru idೀವಿ ಅಂತ. Yeah. So And she told me. I don't want to be serious. And I don't want to be serious. We can't be serious. You cannot be serious. Yeah. And I know one set of cousins idare where we talk only shit and there are other only intellectual life andre hinge anta ಇನ್ನೊಂದು ಗೊತ್ತು. ಸೊ ನಾವೊಂದು ಗ್ಯಾಂಗ್ ಇದೀವಿ, ಓಕೆನಾ. ಸೊ ಬರೀ ಇವರೆಲ್ಲ ಸಿಕ್ಕಿದಾಗ ಏನು ಮಾತಾಡಿರಲ್ಲ, ಬಟ್ 4 ಅವರ್ ಮಾತಾಡಿರ್ತೀವಿ. ಉಪಯೋಗ ಆಗಂತದ್ದು ಏನು ಇರಲ್ಲ, ಬಟ್ 4 ಅವರ್ ಮಾತಾಡ್ತೀವಿ. ಉಪಯೋಗ ಆಗಂತದ್ದು ಇರುತ್ತೆ, ನಿನಗೆ ಅದು ಉಪಯೋಗ ಆಗಲ್ಲ. ಆಕ್ಚುಲಿ ನನ್ನ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಒಂದು ಕ್ವಶನ್ ನಾನು ಕೇಳ್ಬಿಟ್ಟು ಎಂಡ್ ಮಾಡಿ ಬಿಟ್ಟು ಬಿಡ್ತೀನಿ, ಆಯ್ತಾ. ಪೀಪಲ್ ಫಾರ್ ವಾಂಟೆಡ್ ಲೈಫಲ್ಲಿ ಕಾಂಟ್ರವರ್ಸೀಸ್ ಹೆಂಗ್ ಡೀಲ್ ಮಾಡ್ತೀರಾ? ಹಾಗೆ ಇಲ್ವಲ್ಲ, ಇವಳು ಆಗಿಲ್ಲ. ಅವಳಿಗಾಗಿರೋದನ್ನ ಐ ಜಸ್ಟ್ ಇವಾಗ ನನ್ಗೇನಾದ್ರೂ ಆಗಿರೋ ಐ ಜಸ್ಟ್ ಇಗ್ನೋರ್. ಯಾಕಂದ್ರೆ ಲೈಫ್ ಅಲ್ಲಿ ಇವಾಗ ಒಂದ್ ಫ್ಯಾಮಿಲಿ ಅಂತ ತಗೊಂಡ್ರೆ ತುಂಬಾ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ಸ್ ಇದ್ದೇ ಇರುತ್ತೆ. ನೀನ್ ಯು ಕಾಂಟ್ ಜಸ್ಟಿಫೈ ಆರ್ ಪ್ಲೀಸ್ ಆರ್ ಸ್ಯಾಟಿಸ್ಫೈ ಎವ್ರಿಬಡಿ. ಓಕೆ, ನಿನಗೆ ಏನ್ ಅನ್ಸುತ್ತೆ ಅಲ್ಟಿಮೇಟ್ಲಿ ನೀನ್ ಅದನ್ನೇ ಮಾಡ್ಬೇಕು. ಇವಾಗ ಆಫ್ಲೈನ್ ನನ್ಗೂ ತುಂಬಾ ಜನ ಏನೋ ಕಮೆಂಟ್ ಹೊಡಿತಾರೆ, ಕಾಂಟ್ ಹೆಲ್ಪ್, ದಿಸ್ ಇಸ್ ಮೀ and I am dealing it. I will deal it in my own way. ಇಷ್ಟ ಇದ್ರೆ ನೋಡಿ, ಇಷ್ಟ ಇಲ್ಲದೆ ಇದ್ರು ದಯವಿಟ್ಟು ಮಾಡ್ತಿರೋದೇ ನಿಮಗೋಸ್ಕರ ನೋಡಿ ಅಂತ ಬೇಕಾದ್ರೆ ಕೇಳ್ಬೋದು. ಅದ್ರ ಮೇಲೆ ಐ ಕಾಂಟ್. ಮೈಂಡ್ ವಾಯ್ಸ್ ಅಲ್ಲಿ ಬೇರೆ ಪ್ಲೀಸ್ ಮೈಂಡ್ ವಾಯ್ಸ್ ಅಲ್ಲೂ ಇಷ್ಟ ಇರೋದು, ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಬಿಕಾಸ್ ಎಂಡ್ ಆಫ್ ದ ನಾನು ಅದನ್ನೇ ಹೇಳ್ತಿಲ್ವಾ, they were the ones who were pushing me ಅಂತ, ಆಡಿಯನ್ಸ್ ಲವ್ ಅಷ್ಟೆಲ್ಲ ಇದ್ ಮಾಡಿದಾಗ ಇವತ್ತಿನ ದಿವಸಕ್ಕೆ ಅವ್ರು ಬೈದ್ರು ಇಟ್ಸ್ ಓಕೆ, ನಾನು ಒಳ್ಳೇದಕ್ಕೆ ಬೈತಿದ್ದಾರೆ ಅಂತ ನಾನು ತಗೊಳ್ತೀನಿ. ಬಟ್ ತೀರಾ ಪರ್ಸನಲ್ ಆಗಿ ಬಂದಾಗ ಐ ವಿಲ್ ಜಸ್ಟ್ ಸ್ಟಾಪ್ ರೀಡಿಂಗ್ ಇಟ್. ಕಮೆಂಟ್ಸ್ ಆಗಿರ್ಬೋದು ಏನಾದ್ರೆ ಐ ವಿಲ್ ಸ್ಟಾಪ್. ಬಿಕಾಸ್ ಇವಾಗ ಬೇರೆಯವ್ರು ಬಂದು ಹೇಳಿದ್ರು ಡೋಂಟ್ ಟೆಲ್ ಮಿ ಅಂತಾನೆ ಹೇಳ್ತೀನಿ. ಐ ವಿಲ್ ನಾಟ್ ಟೇಕ್ ಇಟ್. ಐ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್ ಟು ಸೋನು, ಜಸ್ಟ್ ಇಗ್ನೋರ್ ಅಷ್ಟೇ. ಯಾಕಂದ್ರೆ ಶಿ ನೋಸ್ ವಾಟ್ ಶಿ ಈಸ್ ಗೋಯಿಂಗ್ ಥ್ರೂ. ಶಿ ಕಾಂಟ್ ಎಕ್ಸ್ಪ್ಲೈನ್ ಆರ್ ಗಿವ್ ಜಸ್ಟಿಫಿಕೇಶನ್ ಟು ಎವ್ರಿಬಡಿ. But how do you've been dealing it? Yeah, just ignore. ಏನಕ್ಕೆ ಅಂತಂದ್ರೆ ಇವತ್ತು ಅದು ದೊಡ್ಡದಾಗ ಅನ್ಸ್ಬೋದು, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ತಣ್ಣಗಾಗಿರುತ್ತೆ. ಬಟ್ ನಾವು ಅದೆಷ್ಟು ಫ್ಯೂಲ್ ಆಗ್ತೀವಿ ಅದಕ್ಕೆ, ನಾವೆಷ್ಟು ರಿಯಾಕ್ಟ್ ಮಾಡ್ತೀವೋ ಆಮೇಲೆ ಮಾತಾಡೋ ಇಟ್ ವಿಲ್ ಬಿಕಮ್ ವರ್ಸ್. ನ್ಯೂಸ್ ಅವ್ರಿಗೂ ಅಷ್ಟೇ ಆ ಕ್ಷಣದ ಟಾಪಿಕ್. ಇವಾಗ ಸೋನು ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಅಷ್ಟೇ ಯೂಸ್ ಮರ್ತೋಗಿರ್ತಾರೆ. ಅದೇ ಹೇಳ್ತಾರಲ್ಲ. ಬಟ್ ಆಕ್ಚುಲಿ ಸಫರ್ ಮಾಡೋದು ಹೂ ಇಸ್ ಬೀನ್ ಇನ್ ದಟ್ ಪ್ಲೇಸ್. ನಮ್ಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ದೊಡ್ಡವರು ಸಫರ್ ಮಾಡಿರ್ತಾರೆ. ಸೊ ವೈ ಶುಡ್ ಯು ಗಿವ್ ಅ ಚಾನ್ಸ್? ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ದೇ ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್. ಸೊ ವೆನ್ ಯು ಪುಟ್ ದೆಮ್ ಇನ್ ದಿ ಫಸ್ಟ್, then you automatically, yes, ಅಲ್ಲ ಬೆಳ್ಳಕ್ಕಿರೋದೆಲ್ಲ ಹಾಲಲ್ಲ, ಮಾಧ್ಯಮದ ಬರೋದೆಲ್ಲ. On that note, thank you so much. Lovely having you both on the show. Thank you. So ಹಾಗಾಗಿ ನನಗೆ ಮೊದಲನೇ ಒಂಥರ ಎಕ್ಸ್ಪೀರಿಯನ್ಸ್ ಲೈಕ್ ವಿತ್ ಸಿಸ್ಟರ್ಸ್. ಇಬ್ರು ಸಿಸ್ಟರ್ಸ್ ನನ್ನ ಶೋಲಿ ಯಾರು ಬಂದಿಲ್ಲ ಆ ಥರ. So much of fun. Cinema. And I've always admired your work on screen ಅಲ್ಲಿ. ಸುಳ್ಳು ಹೇಳ್ತಿಲ್ಲ ಅದು ಕೂಡ, ಬಿಕಾಸ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಸೀರಿಯಲ್ನ ಬಲವಂತವಾಗಿ ನೋಡ್ತಿದ್ದೆ. ಬಲವಂತವಾಗಿ ನೋಡ್ತಾ ತುಂಬಾ ಇಷ್ಟಪಡ್ತಾ ಇದ್ವಿ ಅವ್ರನ್ನ ಆಕ್ಚುಲಿ. ಸೊ ತುಂಬಾ ಆ್ಯಂಡ್ ಇಂತಿ ನಿನ್ನ ಪ್ರೀತಿಯಿಂದ ತಾಯಿನೇ ಅವರಿಂದ ನೀವು ನನ್ನನ್ನು ಇಷ್ಟಪಡೋದು. 4 ಜನ ಚೇಂಜ್ ಆದ್ರು ನೋಡಿ, ನಿಮ್ಗೋಸ್ಕರ ನೋಡ್ತಿದ್ವಿ ನಾವು. ಇಂತಿ ನಿನ್ನ ಪ್ರೀತಿಯ ಇಂದ ನಮಗೊಂದು ರೇಜನ್ನ ಸೃಷ್ಟಿ ಮಾಡಿಕೊಟ್ಟಿದ್ದು ಸೋನು ಆಕ್ಚುಲಿ. ಅಂಡ್ ಈವನ್ ಟುಡೇ ಯು ಹ್ಯಾವ್ ಕ್ಯಾರಿಡ್ ದ ಸೇಮ್ ಥಿಂಗ್. ಸೊ ಐ ವಿಶ್ ಯು ಡೂ ಮೋರ್ ಆ್ಯಂಡ್ ಮೋರ್ ರೋಲ್ಸ್. ಸಿನಿಮಾ ರೋಲ್ಸ್ಗಳನ್ನ ಅಕ್ಸೆಪ್ಟ್ ಮಾಡಿ, ಬರೋ ವೈಬ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರಿಲ್ಲ ಅದು ಹೈಲೈಟ್ ಮಾಡಿ ಹೇಳ್ತೀವಿ ಆಕ್ಚುಲಿ. ಸೊ ಸೋನುಗೆ ಯಾವ ತರ ಹುಡುಗ ಬೇಕು ಅನ್ನೋದನ್ನೆಲ್ಲ ಅವ್ರ ತಂಗಿ ಹೇಳ್ಬಿಟ್ಟವ್ರೆ. ಖಂಡಿತ ಹೇಳ್ತೀವಿ, ಬಂದ್ರೆ ತಗೊಳ್ಳಿ. ಇನ್ಮೇಲೆ ಸೋನುಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ತಿರ್ತೀನಿ, ಪ್ಲೀಸ್ ಸೋನು ಚೆಕ್ ಔಟ್ ದಿಸ್ ಗೈ ಅಂತ. ಅದನ್ನೇ ಹೇಳೋದು. ಓಕೆನಾ, ವೆನ್ ದೇ ಸೆಂಡ್ ಸಮ್ alliance, I'll be like, why? I will find on my own. No, she's got the confidence, you will never find one. Exactly. So that is why they're doing, and they're right. ಆ ವಿಷಯದಲ್ಲಿ I'm going to support her. So like, it's none of my business, but still I'm supporting her. On that note, ಇವತ್ತಿನ ಶೋನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರ ಜೊತೆ ಮಾತುಕತೆ, ಇನ್ನೊಬ್ರ ಜೊತೆ ಪಾಡ್ಕಾಸ್ಟ್. ಸೊ ಇಷ್ಟ ಆಗಿದ್ದಲ್ಲಿ ಆದಷ್ಟು ಕನ್ನಡ ಬಳಕೆನೇ ಮಾಡಿದ್ದೀವಿ ಈ ಶೋನಲ್ಲಿ. ಸೊ ಇಂಗ್ಲೀಷಲ್ಲಿ ಮಾತಾಡಿಲ್ಲ. ಸೊ ಆಗಿದ್ರು ಕನ್ನಡದಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಕಮೆಂಟ್ ಹಾಕಿದ್ರು ಒರಿಜಿನಲ್ ಪ್ರೊಫೈಲಲ್ಲಿ ಹಾಕಿ, ಫೇಕ್ ಪ್ರೊಫೈಲ್, ಅನಾನಿಮಸ್ ಪ್ರೊಫೈಲಲ್ಲಿ ಏನು ಕಮೆಂಟ್ ಹಾಕ್ಬಿಡಿ ಅಂತ ಹೇಳ್ತಾ, ನನ್ನ ಶೋನ ಹುಟ್ಟಿದ್ದಾರೆ ಇವರು. ನಾನು ಅದೇ ಮೀಟರ್ ಇದ್ರೆ ಒರಿಜಿನಲ್ ಪ್ರೊಫೈಲ್ ಅಲ್ಲ. ನೋ, ದಟ್ ಈಸ್ ಮೈ ಲೈನ್. ಐ ಸೇ ಮೀಟರ್ ಇದ್ರೆ ಒರಿಜಿನಲ್ ಪ್ರೊಫೈಲಲ್ಲಿ ಕಮೆಂಟ್ ಹಾಕಿ,
ಅನಾನಿಮಸ್ ಬಟ್ ಪ್ರೊಫೈಲ್ ಏನ್ ಅಲ್ಲಿ. ಗೊತ್ತಾ, ಸೊ ದೇ ಹ್ಯಾವ್ ದೇರ್ ಓನ್ ಫ್ರಸ್ಟ್ರೇಷನ್, ಅವ್ರ ಲೈಫ್ ನಲ್ಲಿ ಏನೇನೋ ಆಗ್ತಾ ಇರತ್ತಲ್ವಾ, ಸೊ ದೇ ವಾಂಟ್ ಟು ಪುಟ್ ಇಟ್ ಥ್ರೂ ವರ್ಡ್ಸ್, ಸೊ ಲೆಟ್ ದೆಮ್ ಪುಟ್ ಇಟ್, ಸೊ we shouldn't care for them. So that is what Look who is I think. speaking. That is what I think. ಅವ್ರ ಫ್ರಸ್ಟ್ರೇಷನ್ ಅವ್ರು ಹಾಕ್ತಾರೆ, ಎಲ್ಲ ಹಾಕಕ್ಕಾಗತ್ತೆ ಅವ್ರ ಅಪ್ಪ ಅಮ್ಮನ ಹತ್ರ, ಹೆಂಡತಿ ಹತ್ರ ತೋರಿಸ್ಕೊಡೋದು, at least they are putting it here. So it's a platform. ಇಂದನೇ ಯಾರೊಬ್ಬ ಕಮೆಂಟ್ ಹಾಕಿದ್ದ, ಅಲ್ಲ ಸೋಷಿಯಲ್ ಮೀಡಿಯಾನ ಎಂತೆಂತದಕ್ಕೋ ಯೂಸ್ ಮಾಡೋದು ನೋಡಿದೀನಿ, ಫ್ರಸ್ಟ್ರೇಷನ್ ಹಾಕಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ಸೋನು ಗೌಡ ಅವರು. ಚಪ್ಪಾಳೆ ಹೊಡಿರೋ ಫ್ರಸ್ಟ್ರೇಷನ್ ಇರೋದೆಲ್ಲ ಈ ಚಪ್ಪಾಳೆಲ್ಲ ಹಾಕ್ತಿದ್ದಾರೆ. ಸ್ಲೋ ಕ್ಲಾಪ್ಸ್. ನನ್ನ ಅವನೊಬ್ಬ ಹಾಕಿದ ಕಮೆಂಟು, ದಿಸ್ ಆಂಕರ್ ಶುಡ್ ಆಕ್ಟ್ ಇನ್ ಫಿಲ್ಮ್ಸ್ ಅಂತ. ನಾನು ವಾವ್ ಇವ್ನು ಈ ರೇಂಜ್ ಅಲ್ಲ ಅಂದ್ರೆ ನಾನು ಅಷ್ಟು ಡವ್ ಮಾಡ್ತಿದ್ದೀನಿ. ಒಳ್ಳೆ ಆಕ್ಟರು, ಈ ನನ್ನ ಮಗ ಸಿನಿಮಾದಲ್ಲಿ ಆಕ್ಟ್. ಬಿಗ್ ಬಾಸ್. ನಮಸ್ಕಾರ ಗುರು. On that note ಇವತ್ತು ಶೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ ಸ್ಟೈಲ್ ಅಲ್ಲಿ 3, 2, 1. ನಮಸ್ಕಾರ ಗುರು.